ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸತ್ಯವೇದದ ಒಂದು ಪೂರ್ವಕಾಲ ವೃತ್ತಾಂತ ಪುಸ್ತಕದ ಎಲ್ಲ ದೇವರ ವಚನಗಳನ್ನು ಕೇಳೋಣ. ಒಂದು ಪೂರ್ವಕಾಲ ವೃತ್ತಾಂತ ಮೊದಲನೇ ಅಧ್ಯಾಯ. ಆದಾಮನ ಸಂತಾನದವರು ಶೇತ್, ಎನೋಷ್, ಕೇನಾನ್, ಮಹಲಲೇಲ್, ಎರೇದ್, ಅನೋಕ್, ಮೆತುಶೆಲಹ, ಲೆಮೆಕ್, ನೋಹ, ಶೇಮ್, ಆಮ್, ಎಫೆತ್ ಎಂಬುವರು. ಎಫೇತನ ಸಂತಾನದವರು ಯಾರೆಂದರೆ ಗೋಮೇರ್, ಮಾಗೋಗ್, ಮಾದಾಯ್, ಯಾವಾನ್, ತೂಬಾಲ್, ಮೇಷೇಕ್, ತೀರಾಶ್ ಎಂಬುವರೇ. ಗೋಮೇರಿನ ಸಂತಾನದವರು ಅಷ್ಕೇನಜ್, ರಿಫತ್, ತೊಗರ್ಮಾ ಎಂಬುವರು. ಯಾವಾನನ ಸಂತಾನದವರು ಎಲೀಷಾ, ತಾರ್ಷೀಶ್, ಕಿತ್ತಿಮ್, ದೋದಾನಿಮ್ ಎಂಬ ಸ್ಥಳಗಳವರು. ಆಮನ ಸಂತಾನದವರು ಯಾರೆಂದರೆ ಕೂಶ್, ಮಿಚ್ರಯಿಮ್, ಫೂಟ್, ಕಾನಾನ್ ಎಂಬುವರೇ. ಕೂಶನ ಸಂತಾನದವರು ಶೆಬಾ, ಅವೀಲಾ, ಸಪ್ತಾ, ರಮ್ಮ, ಸಪ್ತೇಕ ಎಂಬುವರು. ರಮ್ಮ ಸಂತಾನದವರು ಶೆಬಾ, ದೇದಾನ್ ಎಂಬ ಜನಾಂಗಗಳು. ಕೂಶನು ನಿಮ್ರೋದನನ್ನು ಪಡೆದನು. ಇವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಮಿಚ್ರಯಿಮ್ಯರಿಂದ ಲೂತ್ಯರು, ಅನಾಮ್ಯರು, ಲೆಹಾಬ್ಯರು, ನಫ್ತೂಹ್ಯರು, ಪತ್ರುಷ್ಯರು, ಕಸ್ಲೂಹ್ಯರು, ಕಫ್ತೋರ್ಯರು ಹುಟ್ಟಿದರು. ಕಸ್ಲೂಯರ ಬಳಿಯಿಂದ ಫಿಲಿಸ್ಟ್ಯರು ಹೊರಟು ಬಂದರು. ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್. ಆಮೇಲೆ ಏತ್ ಹುಟ್ಟಿದನು. ಇದಲ್ಲದೆ ಎಬೂಸಿಯರು, ಅಮೋರಿಯರು, ಗಿರ್ಗಾಶಿಯರು, ಇವ್ವಿಯರು, ಅರ್ಕಿಯರು, ಸೀನಿಯರು, ಅರ್ವಾದಿಯರು, ಚಮಾರಿಯರು, ಅಮಾತಿಯರು ಕಾನಾನಿನಿಂದ ಹುಟ್ಟಿದರು. ಶೇಮನ ಸಂತಾನದವರು ಏಲಾಮ್, ಅಶ್ಶೂರ್, ಅರ್ಫಕ್ಷದ್, ಲೂದ್, ಆರಾಮ್ ಎಂಬುವರು. ಆರಾಮ್ ಸಂತಾನದವರು ಊಚ್, ಊಲ್, ಗೆಟೇರ್, ಮೆಷೆಕ್ ಎಂಬುವರೇ. ಅರ್ಫಕ್ಷದನಿಂದ ಸೆಲಹನು, ಸೆಲಹನಿಂದ ಎಬೇರನು ಹುಟ್ಟಿದರು. ಎಬೇರನಿಗೆ ಇಬ್ಬರು ಮಕ್ಕಳು ಹುಟ್ಟಿದರು. ಒಬ್ಬನಿಗೆ ಪೆಲೇಗೆಂಬ ಹೆಸರು. ಇವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಇವನ ತಮ್ಮನ ಹೆಸರು ಯೋಕ್ತಾನ್. ಯೋಕ್ತಾನನ ಸಂತಾನದವರು ಅಲ್ಮೋದಾದ್, ಶೆಲೇಫ್, ಅಚರ್ಮಾವೇತ್, ಎರಹ, ಅದೋರಾಮ್, ಊಜಾಲ್, ದಿಕ್ಲಾ, ಏಬಾಲ್, ಅಬಿಮಯೇಲ್, ಶೆಬಾ, ಒಫೀರ್, ಅವೀಲಾ, ಯೋಬಾಬ್ ಎಂಬ ಸ್ಥಳಗಳವರು. ಇವರೆಲ್ಲರೂ ಯೋಕ್ತಾನನ ಸಂತಾನದವರು. ಶೇಮನ ಸಂತಾನದವರು ಅರ್ಫಕ್ಷದ್, ಶೆಲಹ, ಎಬೇರ್, ಪೆಲೆಗ್, ರೆಯು, ಸೆರೂಗ್, ನಾಹೋರ್, ತೆರಹ, ಅಬ್ರಹಾಮನೆಂಬ ಹೆಸರು ಹೊಂದಿದ ಅಬ್ರಾಮ್ ಎಂಬುವರು. ಅಬ್ರಹಾಮನ ಮಕ್ಕಳು ಇಸಾಕ್, ಇಸ್ಮಾಯಿಲ್ ಇವರೇ. ಇಸ್ಮಾಯಿಲರ ವಂಶಾವಳಿ. ಇಸ್ಮಾಯಿಲನಿಗೆ ಮೊದಲು ಹುಟ್ಟಿದವನು ನೆಬಾಯೋತ್. ಆಮೇಲೆ ಹುಟ್ಟಿದವರು ಕೇದಾರ್, ಅದ್ಬೇಯೇಲ್, ಮಿಪ್ಸಾಮ್, ಮಿಷ್ಮಾ, ದೂಮಾ, ಮಸ್ಸಾ, ಅದದ್, ತೇಮಾ, ಯಟೂರ್, ನಾಫೀಶ್, ಕೆದೇಮಾ. ಇಸ್ಮಾಯಿಲನ ಸಂತಾನದವರು ಇವರೇ. ಅಬ್ರಹಾಮನ ಉಪಪತ್ನಿಯಾದ ಕೆಟೂರಳ ಸಂತಾನದವರು ಜಿಮ್ರಾನ್, ಯೋಕ್ಷಾನ್, ಮೇದಾನ್, ಮಿದ್ಯಾನ್, ಇಷ್ಬಾಕ್, ಶೂವಾ ಎಂಬುವರು. ಯೋಕ್ಷಾನನು ಶೆಬಾ, ದೇದಾನ್ ಎಂಬುವರನ್ನು ಪಡೆದನು. ಏಫಾ, ಎಫೇರ್, ಅನೋಕ್, ಅಬೀದಾ, ಎಲ್ದಾಯ ಎಂಬುವರು ಮಿದ್ಯಾನನಿಂದ ಹುಟ್ಟಿದರು. ಇವರೆಲ್ಲರೂ ಕೆಟೂರಳ ಸಂತತಿಯವರು. ಅಬ್ರಹಾಮನು ಇಸಾಕನನ್ನು ಪಡೆದನು. ಏಸಾವ, ಇಸ್ರಾಯೇಲರು ಇಸಾಕನ ಮಕ್ಕಳು. ಏಸಾವನ ವಂಶಸ್ಥರು ಯಾರೆಂದರೆ ಎಲಿಫಜ್, ರೆಯೂವೇಲ್, ಯೆಯೂಷ್, ಯಾಳಾಮ್, ಕೊರಹ ಇವರೇ. ಎಲಿಫಜನ ಮಕ್ಕಳು ತೇಮಾನ್, ಓಮಾರ್, ಶೆಪಿ, ಗತಾಮ್, ಕೆನೆಜ್, ತಿಮ್ನಾ, ಅಮಾಲೆಕ್ ಎಂಬುವರು. ರೆಯುವೇಲನ ಮಕ್ಕಳು ನಹತ್, ಜರಹ, ಶಮ್ಮ, ಮಿಜ್ಜಾ ಎಂಬುವರೇ. ಶೈರನಿಂದ ಹುಟ್ಟಿದವರು ಯಾರೆಂದರೆ ಲೋಟಾನ್, ಶೋಬಾಲ್, ಚಿಬೋನ್, ಅನಹ, ದಿಶೋನ್, ಎಚೇರ್, ದೀಶಾನ್ ಇವರೇ. ಲೋಟಾನನ ಮಕ್ಕಳು ಓರಿ, ಓಮಾಮ್. ಲೋಟಾನನ ತಂಗಿಯು ತಿಮ್ನಾ. ಶೋಬಾಲನ ಮಕ್ಕಳು ಅಲ್ಯಾನ್, ಮನಹತ್, ಎಬಾಲ್, ಶೆಫಿ, ಓನಾಮ್. ಚಿಬೋನನ ಮಕ್ಕಳು ಅಯ್ಯಾಹ, ಅನಾಹ. ಅನಾಹನ ಮಗನು ದಿಶೋನ್. ದಿಶೋನನ ಮಕ್ಕಳು ಅಮ್ರಾನ್, ಎಷ್ಬಾನ್, ಇತ್ರಾನ್, ಕೇರಾನ್. ಎಚೇರನ ಮಕ್ಕಳು ಬಿಲ್ಲಾನ್, ಜಾವಾನ್, ಯಾಕಾನ್. ದಿಶಾನನ ಮಕ್ಕಳು ಊಚ್, ಆರಾನ್. ಇಸ್ರಾಯೇಲರಿಗೆ ಅರಸರಿದ್ದದಕ್ಕಿಂತ ಮುಂಚೆ ಏದೋಮ್ ದೇಶದಲ್ಲಿ ಆಳುತ್ತಿದ್ದ ಅರಸರು ಬೇಯೋರನ ಮಗನಾದ ಬೆಳನು ಮೊದಲನೆಯವನು. ಅವನ ರಾಜಧಾನಿಯ ಹೆಸರು ದಿನಾಬಾ. ಬೆಳನು ಸತ್ತ ಮೇಲೆ ಬೋಚ್ರದವನಾದ ಜೆರಹನ ಮಗ ಯೋಬಾಬನು ಅಧಿಪತ್ಯಕ್ಕೆ ಬಂದನು. ಯೋಬಾಬನು ಸತ್ತ ಮೇಲೆ ತೇಮಾನ್ಯರ ದೇಶದವನಾದ ಊಷಾಮನು ಅವನಿಗೆ ಬದಲಾಗಿ ಆಳಿದನು. ಊಷಾಮನು ಸತ್ತ ಮೇಲೆ ಮೋವಾಬ್ಯರ ಬಯಲಿನಲ್ಲಿ ಮಿದ್ಯಾನರನ್ನು ಸೋಲಿಸಿದ ಬೆದದನ ಮಗನಾದ ಅದದನು ಅರಸನಾದನು. ಅವನ ರಾಜಧಾನಿಯ ಹೆಸರು ಅವೀತ್. ಅದದನು ಸತ್ತ ಮೇಲೆ ಮಶ್ರೇಕದವನಾದ ಸಂಲಾಹನು ಪಟ್ಟಕ್ಕೆ ಬಂದನು. ಸಂಲಾಹನು ಸತ್ತ ಮೇಲೆ ಯುಪ್ರೆಟಿಸ್ ನದಿ ತೀರದಲ್ಲಿರುವ ರೆಹಬೋತೂರಿನ ಸೌಲನು ಅರಸನಾದನು. ಸೌಲನು ಸತ್ತ ಮೇಲೆ ಅಕ್ಬೋರನ ಮಗನಾದ ಬಾಳಾನಾನನು ಅರಸನಾದನು. ಬಾಳಾನಾನನು ಸತ್ತ ಮೇಲೆ ಅದದನು ಅರಸನಾದನು. ಅವನ ರಾಜಧಾನಿಯ ಹೆಸರು ಪಾಘಿ. ಅವನ ಹೆಂಡತಿಯ ಹೆಸರು ಮೆಹಿಟಬೇಲ್. ಆಕೆ ಮೇಜಾಹಾಬನ ಮಗಳಾದ ಮೆಟ್ರೋದಳ ಮಗಳು. ಅದದನು ಸತ್ತ ನಂತರ ಯೋದೋಮ್ಯ ಕುಲಪತಿಗಳಾದವರು ಯಾರೆಂದರೆ ತಿಮ್ನಾ ಕುಲಪತಿ, ಆಲ್ಯಾ ಕುಲಪತಿ, ಎತೇತ್ ಕುಲಪತಿ, ಒಹೋಲಿಬಾಮ ಕುಲಪತಿ, ಏಲಾ ಕುಲಪತಿ, ಪೀನೋನ್ ಕುಲಪತಿ, ಕೆನಜ್ ಕುಲಪತಿ, ತೇಮಾನ್ ಕುಲಪತಿ, ಮಿಪ್ಚಾರ್ ಕುಲಪತಿ, ಮಗ್ದಿಯೇಲ್ ಕುಲಪತಿ, ಗೀರಾಮ್ ಕುಲಪತಿ ಇವರೇ ಯೋದೋಮ್ಯರ ಕುಲಪತಿಗಳು. ಒಂದು ಪೂರ್ವಕಾಲ ವೃತ್ತಾಂತ 2ನೇ ಅಧ್ಯಾಯ.
ಇಸ್ರಾಲನ ಮಕ್ಕಳು ಯಾರೆಂದರೆ ರೂಬೇನ್, ಸಿಮೆಯೋನ್, ಲೇವಿ, ಯಹೂದ, ಇಸಾಕರ್, ಜೆಬೂಲೂನ್, ದಾನ್, ಯೋಸೆಫ್, ಬೆನ್ಯಾಮಿನ್, ನಫ್ತಾಲಿ, ಗಾದ್, ಅಶೇರ್ ಇವರೇ. ಯಹೂದನಿಗೆ ಶೂನನ ಮಗಳಾದ ಕಾನಾನ್ ಸ್ತ್ರೀಯಲ್ಲಿ ಏರ್, ಓನಾನ್, ಶೆಲಾಹ ಎಂಬ 3 ಮಂದಿ ಮಕ್ಕಳು ಹುಟ್ಟಿದರು. ಯಹೂದನ ಚೊಚ್ಚಲ ಮಗನಾದ ಏರನು ಯೆಹೋವನ ಚಿತ್ತಕ್ಕೆ ವಿರುದ್ಧವಾಗಿ ನಡೆದುದರಿಂದ ಯೆಹೋವನು ಅವನನ್ನು ಸಾಯಿಸಿದನು. ಯಹೂದನ ಸೊಸೆಯಾದ ತಾಮರಳು ಅವನಿಂದ ಪೆರೆಚ್, ಜೆರಹ ಎಂಬುವರನ್ನು ಎತ್ತಳು. ಯಹೂದನ ಎಲ್ಲಾ ಮಕ್ಕಳು 5 ಮಂದಿ. ಪೆರೆಚನ ಮಕ್ಕಳು ಎಚ್ರೋನ್, ಆಮೂಲ್. ಜೆರಹನ ಮಕ್ಕಳು ಜಿಮ್ರಿ, ಏತಾನ್, ಏಮಾನ್, ಕಲ್ಕೋಲ್, ದಾರಾ. ಒಟ್ಟು 5 ಮಂದಿ. ಮೀಸಲಾದ ವಸ್ತುಗಳನ್ನು ಕದ್ದುಕೊಂಡು ಇಸ್ರಾಯೇಲನ್ನು ಆಪತ್ತಿಗೆ ಗುರಿ ಮಾಡಿದ ಆಕಾರನು ಕಮ್ರಿಯಿಂದ ಹುಟ್ಟಿದವನು. ಏತಾನನಿಂದ ಅಜರ್ಯನು ಹುಟ್ಟಿದನು. ಎಚ್ರೋನ್ನ ಸಂತಾನದವರು ಅವನಿಂದ ಎರಹ್ಮೇಲ್, ರಾಮ್, ಕೇಲುಬಾಯ್ ಎಂಬುವರು ಹುಟ್ಟಿದರು. ರಾಮನು ಅಭಿನಾದಾವನನ್ನು ಪಡೆದನು. ಅಭಿನಾದಾವನು ಯಹೂದ ಕುಲಪ್ರಭುವಾದ ನಹಶೋನನನ್ನು ಪಡೆದನು. ನಹಶೋನನು ಸಲ್ಮೋನನನ್ನು ಪಡೆದನು. ಸಲ್ಮನು ಬೋವಜನನ್ನು ಪಡೆದನು. ಬೋವಜನು ಒಬೇದನನ್ನು ಪಡೆದನು. ಒಬೇದನು ಇಷೇನನ್ನು ಪಡೆದನು. ಇಷೇನ ಚೊಚ್ಚಲ ಮಗನು ಎಲಿಯಾಬ್. ಮರಚಲನು ಅಭಿನಾದಾಬ್. 3ನೇಯವನು ಶಿಮ್ಮ. 4ನೇಯವನು ನೆತನೇಲ್. 5ನೇಯವನು ರದ್ದೈ. 6ನೇಯವನು ಒಚೇಮ್. 7ನೇಯವನು ದಾವೀದ್. ಚೆರೂಯ, ಅಬಿಗೈಲರು ಅವರ ಸಹೋದರಿಯರು. ಅಬ್ನೈ, ಯೋವಾಬ್, ಅಸಾಯೇಲ್ ಎಂಬ 3 ಚೆರೂಯಳ ಮಕ್ಕಳು. ಅಬಿಗೈಲಳು ಅಮಾಸನ ತಾಯಿ. ಇಸ್ಮಾಯೇಲನಾದ ಯೆತೆರ್ ಎಂಬುವನು ಅವನ ತಂದೆ. ಎಚ್ರೋನನ ಮಗನಾದ ಕಾಲೇಬನು ತನ್ನ ಹೆಂಡತಿಯಾದ ಅಜೂಬಳಿಂದಲೂ ಯೆರೊತ್ಯಳಿಂದಲೂ ಮಕ್ಕಳನ್ನು ಪಡೆದನು. ಆಕೆಯಲ್ಲಿ ಅವನಿಗೆ ಹುಟ್ಟಿದ ಮಕ್ಕಳು ಯಶೇರ್, ಶೋಬಾಬ್, ಅರ್ದೋನ್ ಎಂಬುವರು. ಅಜೂಬಳು ಸತ್ತ ಮೇಲೆ ಅವನು ಎಫ್ರಾತಳನ್ನು ತೆಗೆದುಕೊಂಡನು. ಆಕೆಯಲ್ಲಿ ಅವನಿಗೆ ಊರನು ಹುಟ್ಟಿದನು. ಊರನು ಊರಿಯನನ್ನು ಪಡೆದನು. ಊರಿಯನು ಬೆಚಲೇಲನನ್ನು ಪಡೆದನು. ಎಚ್ರೋನನು 60 ವರ್ಷದವನಾದಾಗ ಗೀಲ್ಯಾದರ ಮೂಲಪುರುಷನಾದ ಮಾಕೀರನ ಮಗಳನ್ನು ಪರಿಗ್ರಹಿಸಲು ಆಕೆಯು ಅವನಿಂದ ಸೆಗೂಬನನ್ನು ಎತ್ತಳು. ಸೆಗೂಬನು ಯಾಯಿರನನ್ನು ಪಡೆದನು. ಇವನಿಗೆ ಗೀಲ್ಯಾದ್ ದೇಶದಲ್ಲಿ 23 ಪಟ್ಟಣಗಳಿದ್ದವು. ಗೆಶೂರ್ಯರು, ಆರಾಮ್ಯರು ಯಾಯಿರನ ಸಂತಾನದವರಿಂದ ಯಾಯಿರನ ಗ್ರಾಮಗಳನ್ನು, ಕೆನೆತ್ ಪ್ರಾಂತದ ಗ್ರಾಮಗಳನ್ನು, ಒಟ್ಟು 60 ಸ್ಥಾನಗಳನ್ನು ಕಿತ್ತುಕೊಂಡರು. ಈ ಸ್ಥಾನಗಳವರೆಲ್ಲರೂ ಗೀಲ್ಯಾದರ ಮೂಲಪುರುಷನಾದ ಮಾಕೀರನ ಗೋತ್ರದವರು. ಎಚ್ರೋನನು ಕಾಲೇಬ್ ಎಫ್ರಾತದಲ್ಲಿ ಸತ್ತ ನಂತರ ಅವನ ಹೆಂಡತಿಯಾದ ಅಬಿಯಾ ಎಂಬಾಕೆಯು ಅಶೂರನನ್ನು ಎತ್ತಳು. ಇವನು ತೆಕೋದವರ ಮೂಲಪುರುಷನು. ಎಚ್ರೋನನ ಚೊಚ್ಚಲ ಮಗನಾದ ಎರಹ್ಮೇಲನ ಮಕ್ಕಳು ರಾಮನು ಚೊಚ್ಚಲನು. ಬೂನಾ, ಒರೇನ್, ಒಚೇಮ್, ಅಹಿಯಾ ಎಂಬುವರು ಆನಂತರ ಹುಟ್ಟಿದವರು. ಎರಹ್ಮೇಲನಿಗೆ ಅಟಾರ ಎಂಬ ಇನ್ನೊಬ್ಬ ಹೆಂಡತಿ ಇದ್ದಳು. ಈಕೆಯು ಓನಾಮನ ತಾಯಿ. ಎರಹ್ಮೇಲನ ಚೊಚ್ಚಲ ಮಗನಾದ ರಾಮನ ಮಕ್ಕಳು ಮಾಚ್, ಯಾಮೀನ್, ಎಕೇರ್ ಇವರೇ. ಓನಾಮನ ಮಕ್ಕಳು ಶಮ್ಮೈ, ಯಾದಾ ಎಂಬುವರು. ಶಮ್ಮಯ್ಯ ಮಕ್ಕಳು ನಾದಾಬ್, ಅಬಿಶೂರ್. ಅಬಿಶೂರನ ಹೆಂಡತಿಯ ಹೆಸರು ಅಬಿಹೈಲ್. ಈಕೆಯಲ್ಲಿ ಅವನಿಗೆ ಅಹ್ಬಾನ್, ಮೊಲಿದ್ ಎಂಬುವರು ಹುಟ್ಟಿದರು. ನಾದಾಬನ ಮಕ್ಕಳು ಸೆಲೆದ್, ಅಪ್ಪಹೀಮ್ ಎಂಬುವರು. ಸೆಲೆದನು ಮಕ್ಕಳಿಲ್ಲದೆ ಸತ್ತನು. ಅಪ್ಪಹೀಮನ ಮಗನು ಇಶ್ವಿ. ಇಶ್ವಿಯ ಮಗನು ಶೇಷಾನ್. ಶೇಷಾನನ ಮಗನು ಅಹ್ಲೈ. ಶಮ್ಮಯ್ಯ ತಮ್ಮನಾದ ಯಾದನ ಮಕ್ಕಳು ಯೆತೇರ್, ಯೋನಾತಾನ್ ಇವರೇ. ಯೆತೇರನು ಮಕ್ಕಳಿಲ್ಲದೆ ಸತ್ತನು. ಯೋನಾತಾನನ ಮಕ್ಕಳು ಪೆಲೆತ್, ಜಾಜಾ ಎಂಬುವರು. ಇವರು ಎರಹ್ಮೇಲನ ಸಂತಾನದವರು. ಶೇಷಾನನಿಗೆ ಹೆಣ್ಣು ಮಕ್ಕಳಿದ್ದರೆ ಹೊರತು ಗಂಡು ಮಕ್ಕಳಿರಲಿಲ್ಲ. ಇದಲ್ಲದೆ ಅವನಿಗೆ ಯರ್ಹನ್ ಎಂಬ ಒಬ್ಬ ಐಗುಪ್ತ ದಾಸನಿದ್ದನು. ಶೇಷಾನನು ತನ್ನ ಮಗಳನ್ನು ದಾಸನಾದ ಯರ್ಹನಿಗೆ ಮದುವೆ ಮಾಡಿಕೊಟ್ಟನು. ಆಕೆಯು ಅವನಿಂದ ಅತ್ತೈಯನ್ನು ಎತ್ತಳು. ಅತ್ತೈಯು ನಾತಾನನನ್ನು ಪಡೆದನು. ನಾತಾನನು ಜಾಬಾದನನ್ನು ಪಡೆದನು. ಜಾಬಾದನು ಎಫ್ಲಾನನನ್ನು ಪಡೆದನು. ಎಫ್ಲಾನನು ಒಬೇದನನ್ನು ಪಡೆದನು. ಒಬೇದನು ಯೇಹುವನ್ನು ಪಡೆದನು. ಯೇಹುವು ಅಜರ್ಯನನ್ನು ಪಡೆದನು. ಅಜರ್ಯನು ಎಲೇಚನನ್ನು ಪಡೆದನು. ಎಲೇಚನು ಎಲಾಸಾನನನ್ನು ಪಡೆದನು. ಎಲಾಸಾನನು ಸಿಸ್ಮಯ್ಯನು ಪಡೆದನು. ಸಿಸ್ಮಯ್ಯು ಸಲ್ಲೂಮನನ್ನು ಪಡೆದನು. ಸಲ್ಲೂಮನು ಯಕಮ್ಯಾಹನನ್ನು ಪಡೆದನು. ಯಕಮ್ಯಾಹನು ಎಲಿಶಾಮನನ್ನು ಪಡೆದನು. ಎರಹ್ಮೇಲಿನ ಸಹೋದರನಾದ ಕಾಲೇಬನ ಸಂತಾನದವರು ಚೊಚ್ಚಲನು ಜೀಫ್ಯರ ಮೂಲಪುರುಷನು ಆದ ಮೇಷನು. ಮಾರೇಷ ವಂಶದವರು ಇವರೇ. ಮಾರೇಷನು ಎಬ್ರೋನ್ಯರ ಮೂಲಪುರುಷನು. ಎಬ್ರೋನರಿಂದ ಕೊರಹ, ತಪೂಹ, ರೆಕೆಮ್, ಶೆಮಾ ಎಂಬ ಊರುಗಳವರು ಉತ್ಪತ್ತಿಯಾದರು. ಶೇಮ್ಯರಿಂದ ರಹಾಮ್ಯರು, ರಹಾಮ್ಯರಿಂದ ಯೊರ್ಕೆಯಾಮ್ಯರು ಉತ್ಪತ್ತಿಯಾದರು. ರೆಕಮನು ಶಮ್ಮಯ್ಯನ್ನು ಪಡೆದನು. ಶಮ್ಮಯಿಂದ ಮಾವೋನ್ಯರು, ಮಾವೋನ್ಯರಿಂದ ಬೆತ್ಸೂರಿನವರು ಉತ್ಪತ್ತಿಯಾದರು. ಕಾಲೇಬನ ಉಪಪತ್ನಿಯಾದ ಏಫಳಲ್ಲಿ ಆರಾನ್, ಮೋಚಾ, ಗಾಜೇಜ್ ಎಂಬುವರು ಹುಟ್ಟಿದರು. ಆರಾನನು ಗಾಜೇಜನನ್ನು ಪಡೆದನು. ಯಾದ್ಯಳಲ್ಲಿ ರೆಗೆಮ್, ಯೋತಾಮ್, ಗೇಷಾನ್, ಪೆಲೆಟ್, ಏಫಾ, ಶಾಫ್ ಎಂಬುವರು ಹುಟ್ಟಿದರು. ಕಾಲೇಬನ ಉಪಪತ್ನಿಯಾದ ಮಕ್ಕಳಲ್ಲಿ ಶೆಬೆರ್, ತಿರ್ಹಾನ ಎಂಬುವರು ಹುಟ್ಟಿದರು. ಇವಳಲ್ಲಿ ಮದ್ಮನದವರ ಮೂಲಪುರುಷನಾದ ಶಾಫ್, ಮಕ್ಬೇನ, ಗೀಬ್ಯಾ ಊರುಗಳವರ ಮೂಲಪುರುಷನಾದ ಶೆವಾ ಇವರು ಹುಟ್ಟಿದರು. ಕಾಲೇಬನ ಮಗಳು ಅಕ್ಸಾಹ ಎಂಬಾಕೆಯು. ಇವರು ಕಾಲೇಬನ ಮಕ್ಕಳು. ಎಫ್ರಾತಳ ಚೊಚ್ಚಲ ಮಗನಾದ ಊರನ ಮಕ್ಕಳು ಕಿರ್ಯಾತ್ಯಾರ್ಮೀರನ ಮೂಲಪುರುಷನಾದ ಶೋಬಾಲ್, ಬೆತ್ಲೆಹೇಮ್ಯರ ಮೂಲಪುರುಷನಾದ ಸಲ್ಮಾ, ಬೆತ್ಕಾದೇರಿನವರ ಮೂಲಪುರುಷನಾದ ಆರೆಫ್ ಎಂಬುವರು. ಕಿರ್ಯಾತ್ಯಾರ್ಮಿನವರ ಮೂಲಪುರುಷನಾದ ಶೋಬಾಲನ ಸಂತಾನದವರು ಆರೋಯೆ, ಮನಹತಿಯರ ಅರ್ಧ ಜನರು. ಕಿರ್ಯಾತ್ಯಾರಿಮ್ ಕುಟುಂಬಗಳವರು ಎತೇರಿನವರು, ಪೂತ್ಯರು, ಶುಮಾತ್ಯರು, ಮಿಶ್ರಾಗ್ಯರು ಇವರೇ. ಇವರಿಂದ ಚೋರಾತ್ಯರು, ಯಶ್ಬಾವೋಲ್ಯರು ಹೊರಟು ಬಂದರು. ಸಲ್ಮನಿಂದ ಬೆತ್ಲೆಹೇಮ್, ನಟೋಫಾ, ಅಟಾರೋತ್, ಬೆತ್ಯೌ
ಮೋವಾಬ್ ಊರುಗಳವರು ಚೋರ್ಗದಲ್ಲಿ ವಾಸಿಸುವ ಮಾನಹತ್ತಿಯವರಲ್ಲಿ ಅರ್ಧ ಜನರು ಉತ್ಪತ್ತಿಯಾದರು. ಯಾಬೇಚಿನಲ್ಲಿ ವಾಸಿಸುವ ಕುಲಕರ್ಣಿ ಕುಟುಂಬದವರಾದ ತಿರಾತ್ಯರು, ಚಿಮ್ಗಾತ್ಯರು, ಸುಖಾತ್ಯರು ಇವರು ರೇಖಾಮನ ಮನೆಯವರ ಮೂಲಪುರುಷನಾಗಿರುವ ಅಮಾತನಿಂದ ಉತ್ಪನ್ನರಾದ ಕೇನ್ಯರು. ಒಂದು ಪೂರ್ವಕಾಲ ವೃತ್ತಾಂತ 3ನೇ ಅಧ್ಯಾಯ. ಎಚ್ರೋನಿನಲ್ಲಿರುವ ದಾವಿದನಿಗೆ ಹುಟ್ಟಿದ ಮಕ್ಕಳು: ಚೊಚ್ಚಲ ಮಗನು ಅಮ್ನೋನನು, ಇವನು ಇಜ್ರೇಲಿನವಳಾದ ಅಹಿನೋಮವಳಲ್ಲಿ ಹುಟ್ಟಿದವನು. ಎರಡನೆಯವನು ದಾನಿಯೇಲನು, ಇವನು ಕರ್ಮೇಲ್ಯಳಾದ ಅಬಿಗೈಯಲ್ಲಿ ಹುಟ್ಟಿದವನು. ಮೂರನೆಯವನು ಅಬ್ಸಾಲೋಮನು, ಇವನು ಗೆಶೂರಿನ ಅರಸನಾದ ತಲ್ಮೈ ಎಂಬುವಳ ಮಗಳಾದ ಮಾಕಾಳ ಪುತ್ರನು. ನಾಲ್ಕನೆಯವನು ಅದೋನಿಯ, ಇವನು ಅಗೀತಳ ಮಗನು. ಐದನೆಯವನು ಶೆಫಟ್ಯ, ಇವನು ಅಬೀಟಳ ಮಗನು. ಆರನೆಯವನು ಇತ್ರಾಮನು, ಇವನು ದಾವಿದನಿಂದ ಅವನ ಹೆಂಡತಿಯಾದ ಎಗ್ಲಳಲ್ಲಿ ಹುಟ್ಟಿದವನು. ಹೆಬ್ರೋನಿನಲ್ಲಿರುವಾಗ ದಾವಿದನಿಗೆ 6 ಮಂದಿ ಮಕ್ಕಳು ಹುಟ್ಟಿದರು. ಅಲ್ಲಿ ಅವನು 7 ವರ್ಷವು 6 ತಿಂಗಳು ಆಳಿದನು ಮತ್ತು ಯೆರೂಸಲೇಮಿನಲ್ಲಿ 33 ವರ್ಷ ಆಳಿದನು. ಯೆರೂಸಲೇಮಿನಲ್ಲಿರುವಾಗ ಅವನಿಗೆ ಶಿಮ್ಮಾ, ಶೋಬಾಬ್, ನಾತಾನ್, ಸೊಲೋಮನ್ ಎಂಬ 4 ಅಮೀಯೇಲನ ಮಗಳಾದ ಬತ್ಸೂವಳಲ್ಲಿ ಹುಟ್ಟಿದರು. ಇವರಲ್ಲದೆ ಇಬ್ಬಾರ್, ಎಲಿಷಾಮ, ಎಲಿಫೆಲೆಟ್, ನೊಗಾ, ನೆಫೆಗ್, ಯಾಫಿಯಾ, ಎಲಿಷಾಮ, ಎಲಿಯಾದ, ಎಲಿಫೆಲೆಟ್ ಎಂಬ 9 ಮಂದಿ ಅವನಿಗೆ ಅಲ್ಲಿಯೇ ಹುಟ್ಟಿದರು. ಉಪಪತ್ನಿಗಳಲ್ಲಿ ಹುಟ್ಟಿದ ಮಕ್ಕಳು ಹೊರತಾಗಿ ದಾವಿದನ ಎಲ್ಲಾ ಮಕ್ಕಳು ಇವರೇ. ತಾಮರ್ ಎಂಬಾಕೆಯು ಇವರ ತಂಗಿ. ಸೊಲೊಮೋನನ ಮಗನು ರೆಹಬ್ಬಾಮನೆಂಬುವನು, ಇವನ ಮಗನು ಅಬೀಯ, ಇವನ ಮಗನು ಅಸಾ, ಇವನ ಮಗನು ಯೆಹೋಷಾಫಾಟ್, ಇವನ ಮಗನು ಯೆಹೋರಾಮ್, ಇವನ ಮಗನು ಅಹಜ್ಯ, ಇವನ ಮಗನು ಯೆಹೋವಾಷ್, ಇವನ ಮಗನು ಅಮಚ್ಯ, ಇವನ ಮಗನು ಅಜರ್ಯ, ಇವನ ಮಗನು ಯೋತಾಮ್, ಇವನ ಮಗನು ಅಹಾಜ್, ಇವನ ಮಗನು ಇಚ್ಕಿಯ, ಇವನ ಮಗನು ಮನಸ್ಸೆ, ಇವನ ಮಗನು ಆಮೋನ್, ಇವನ ಮಗನು ಯೋಷಿಯ. ಯೋಷಿಯನ ಮಕ್ಕಳು: ಚೊಚ್ಚಲನು ಯೋಹಾನಾನ್, ಎರಡನೆಯವನು ಯೆಹೋಯಾಕೀಮ್, ಮೂರನೆಯವನು ಚಿತ್ಕಿಯ, ನಾಲ್ಕನೆಯವನು ಶಲ್ಲೂಮ್. ಯೆಹೋಯಾಕೀಮನ ಮಗನು ಯೊಕನ್ಯ, ಇವನ ಮಗನು ಚಿತ್ಕಿಯ. ಸೆರೆಗೆ ಒಯ್ಯಲ್ಪಟ್ಟ ಯೊಕನ್ಯನಿಗೆ ಹುಟ್ಟಿದ ಮಕ್ಕಳು: ಶೆಹಲ್ತಿಯೇಲ್, ಮಲ್ಕಿರಾಮ್, ಪೆದಾಯ, ಶೆನಚ್ಚರ್, ಯೆಕಮ್ಯ, ಓಷಾಮ, ನಿದಬ್ಯ ಎಂಬುವರು. ಪೆದಾಯನ ಮಕ್ಕಳು ಜೆರುಬ್ಬಾಬೆಲ್, ಶಿಮ್ಮಿ ಇವರೇ. ಜೆರುಬ್ಬಾಬೆಲನ ಮಕ್ಕಳು ಮೆಷುಲ್ಲಾಮ್, ಅನನ್ಯ ಎಂಬುವರು. ಶೆಲೋಮಿತ್ ಎಂಬುವಳು ಇವರ ತಂಗಿ. ಇವರಲ್ಲದೆ ಅಶೂಬ, ಓಹೇಲ್, ಬೆರಕ್ಯ, ಅಸದ್ಯ, ಯುಷಾಬೆಷೆತ್ ಎಂಬ 5 ಮಂದಿ. ಅನನ್ಯ ಸಂತಾನದವರು ಪೆಲಟ್ಯ, ಯೇಷಾಯ, ಇವರು ರೆಫಾಯ, ಅರ್ನಾನ್, ಒಬದ್ಯ, ಶೆಕನ್ಯ ಎಂಬ ಕುಟುಂಬಗಳವರು. ಶೆಕನ್ಯನ ಸಂತಾನದವರು ಶೆಮಾಯ, ಇವನ ಮಕ್ಕಳಾದ ಅಟೂಷ್, ಇಗಾಲ್, ಬಾರಿಹ, ನೇಯರ್ಯ, ಇವನ ಮಕ್ಕಳಾದ ಅಟೂಷ್, ಇಗಾಲ್, ಬಾರಿಹ, ನೇಯರ್ಯ, ಶಾಫಾಟ್. ಒಟ್ಟು 6 ಮಂದಿ. ನೇಯರ್ಯನ ಮಕ್ಕಳು ಎಲೋಗೇನ್ಯ, ಇಚ್ಕಿಯ, ಅಜ್ರಿಕಾಮ್ ಎಂಬ 3 ಮಂದಿ. ಎಲೋಗೇನ್ಯನ ಮಕ್ಕಳು ಓದವ್ಯ, ಎಲ್ಯಾಶೀಬ್, ಪೆಲಾಯ, ಅಕೂಬ್, ಯೆಹೋನಾನ್, ದೆಲಾಯ, ಆನಾನಿ ಎಂಬ 7 ಮಂದಿ. ಒಂದು ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ. ಯಹೂದನ ವಂಶಾವಳಿ: ಪೆರೋಜ್, ಎಚ್ರೋನ್, ಕರ್ಮಿ, ಊರ್, ಶೋಬಾಲ್. ಶೋಬಾಲನ ಮಗನಾದ ರೆಮಾಯನು ಯಹತನನ್ನು ಪಡೆದನು. ಯಹತನು ಅಹುಮೈ, ಲಹಾದ್ ಇವರನ್ನು ಪಡೆದನು. ಇವರು ಚೋರಾದ ಕುಟುಂಬಗಳವರು. ಇಜ್ರೇಲ್, ಇಷ್ಮಾ, ಇಬ್ಬಾಸ್ ಇವರು. ಅಚೆಲೋಲ್ಪೋನಿ ಎಂಬ ಹೆಸರುಳ್ಳ ಇವರ ತಂಗಿಯು ಏಟಾಮನ ಮಕ್ಕಳು. ಕೆದೂರಿನ ಮೂಲಪುರುಷದವನಾದ ಪೆನುವೇಲ್, ಯುಪಾಹ್ಯರ ಮೂಲಪುರುಷನಾದ ಎಜೇರ್ ಇವರು. ಎಪ್ರಾತಳ ಚೊಚ್ಚಲ ಮಗನಾದ ಊರನ ಮಕ್ಕಳು. ಈ ಊರನೇ ಬೆತ್ಲೆಹೇಮ್ಯರ ಮೂಲಪುರುಷನು. ತೆಕೋದವರ ಮೂಲಪುರುಷನವನಾದ ಅಶೂರನಿಗೆ ಎಲಾಲ್, ನಾರಾ ಎಂಬ 2 ಹೆಂಡತಿಯರಿದ್ದರು. ಅಹುಜಾಮ್, ಎಫೆರ್ ಎಂಬುವರು ತೇಮಾನ್ಯರು. ಅಹಷ್ಪಾರ್ಯರು ನಾರಾಳ ಸಂತಾನದವರು. ಏಲಾಲಳ ಮಕ್ಕಳು ಚೆರೆತ್, ಇಚ್ಚಾರ್, ಎತ್ನಾನ್ ಎಂಬುವರು. ಕೋಚನಿಂದ ಅನೂಬ್, ಜೊಬೇಬಾ ಇವರು ಅಹರಲೇಲ್ ಕುಲದವರು ಉತ್ಪನ್ನರಾದರು. ಅಹರೇಲನು ಆರಾಮನ ಮಗನು. ಯಾಬೇಚನು ತನ್ನ ಅಣ್ಣ ತಮ್ಮಂದಿರಲ್ಲಿ ಘನವಂತನಾಗಿದ್ದನು. ಇವನನ್ನು ಬಹುವೇದನೆಯಿಂದ ಎತ್ತೆನೆಂದು ಹೇಳಿ ಇವನ ತಾಯಿ ಇವನಿಗೆ ಯಾಬೇಚನೆಂದು ಹೆಸರಿಟ್ಟಳು. ಯಾಬೇಚನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆ ಇಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ಶೂಹನ ಸಹೋದರನಾದ ಕೆಲೂಬನು ಮೆಹೀರನನ್ನು ಪಡೆದನು. ಮೆಹೀರನು ಎಸ್ಟೋನನ ತಂದೆ. ಎಸ್ಟೋನನಿಂದ ಬೆತ್ರಾಫ, ಫಾಸೇಹ, ತೆಹೀನ ಎಂಬ ಊರುಗಳವರು ಉತ್ಪನ್ನರಾದರು. ಇವರು ರೆಕಾಹ್ಯರು. ತೆಹೀನನು ನಹಾಶ್ ಪಟ್ಟಣದವರ ಮೂಲಪುರುಷನು. ಕೆನಜನ ಮಕ್ಕಳು ಒತ್ನೀಯೇಲ್, ಸೆರಾಯ ಎಂಬುವರು. ಒತ್ನೀಯೇಲನ ಮಗನು ಅತದ್. ಮೇನೋತ್ಯೆಯು ಒಫ್ರಾಹನನ್ನು ಪಡೆದನು. ಸೆರಾಯನು ಶಿಲ್ಪಿಗರಾಗಿರುವ ಗೆಹರಾಷಿಮ್ಯರ ಮೂಲಪುರುಷದವನಾದ ಯೋಬಾಬನನ್ನು ಪಡೆದನು. ಯೆಫುನ್ನೆಯ ಮಗನಾದ ಕಾಲೇಬನ ಸಂತಾನದವರು ಈರು, ಏಲಾ, ನಾಮ್, ಏಲನವರು ಕೆನಿಜ್ ಇವರೇ. ಯಹಲೇಲನ ಮಕ್ಕಳು ಜೀಫ್, ಜಿಫಾ.
ತೀರ್ಯ, ಅಸರೆಲ್ ಎಂಬುವರು. ಎಜ್ರನ ಮಕ್ಕಳು ಎತೇರ್, ಮೆರೆದ್, ಎಫೇರ್, ಯಾಲೋನ್ ಎಂಬುವರು. ಮೆರೇದನು ಫರೋಹನ ಮಗಳಾದ ಬಿತ್ಯಳನ್ನು ಮದುವೆ ಮಾಡಿಕೊಂಡನು. ಈಕೆಯು ಅವನಿಂದ ಗರ್ಭಿಣಿಯಾಗಿ ಮಿರ್ಯಾಮ್, ಶಮ್ಮೈ, ಎಷ್ಟೋಮೋದವರ ಮೂಲಪುರುಷದವನಾದ ಇಪ್ಪಹ ಇವರನ್ನು ಎತ್ತಳು. ಯಹುದ್ಯಳಾದ ಅವನ ಇನ್ನೊಬ್ಬ ಹೆಂಡತಿಯು ಗೆದೋರ್ಯರ ಮೂಲಪುರುಷದವನಾದ ಎರೇದ್, ಸೊಕೋವಿನವರ ಮೂಲಪುರುಷದವನಾದ ಎಬೇರ್, ಜಾನೋಹದವರ ಮೂಲಪುರುಷನಾದ ಯೊಕೋತಿಯೇಲ್ ಇವರನ್ನು ಎತ್ತಳು. ಅವನ ಮತ್ತೊಬ್ಬಳು ಹೆಂಡತಿಯು ಕೈಲಾದವರ ಮೂಲಪುರುಷದವನಾದ ನಹಮನ ತಂಗಿಯೂ ಆದ ಓದಿಯಳ ಸಂತಾನದವರು ಗರ್ಮ್ಯರು, ಎಷ್ಟೋಮೋದವರು ಮಾಕಾತ್ಯರು. ಶಿಮೋನನ ಮಕ್ಕಳು ಅಮ್ನೋನ್, ರಿನಾ, ಬೆನಾನಾನ್, ತಿಲೋನ್. ಇಷ್ಬಿಯ ಮಕ್ಕಳು ಜೊಹೆತ್, ಬೆನ್ ಜೊಹೆತ್. ಯಹೂದನ ಮಗನಾದ ಶೇಲನ ಸಂತಾನದವರು ಲೆಕಾಹೆರ ಮೂಲಪುರುಷದವನಾದ ಏರ್, ಮರೇಶದವರ ಮೂಲಪುರುಷದವನಾದ ಲದ್ದಾ, ಬೆತೆಸ್ಟೆಯದಲ್ಲಿರುವ ನೇಯಿಗಾರರ ಕುಟುಂಬಗಳವರು. ಯೊಕೀಮನು, ಕೋಜೇಬಾದವರು. ಮೋವಾಬ್ ದೇಶದಲ್ಲಿ ದೊರೆತನ ನಡೆಸಿ ಬೆತ್ಲೆಹೇಮಿಗೆ ತಿರುಗಿ ಬಂದ ಯೋವಾಷನು, ಸಾರಾಫನು ಇವರೇ. ಇವು ಪೂರ್ವಕಾಲದಲ್ಲಿ ನಡೆದ ಸಂಗತಿಗಳು. ಮೇಲೆ ಕಂಡ ಜನರು ಕುಂಬಾರರು. ಇವರು ನೆಟಾಯಿಮ್, ಗೆದೇರಾ ಎಂಬ ಊರುಗಳಲ್ಲಿ ವಾಸಿಸುತ್ತಾ ಅರಸನ ಸೇವೆಯನ್ನು ಮಾಡುತ್ತಿದ್ದರು. ಸಿಮೆಯೋನನ ಮಕ್ಕಳು ನೆಮುವೇಲ್, ಯಾಮೀನ್, ಯಾರೀದ್, ಜೆರಹ, ಸೌಲ, ಸೌಲನ ಮಗನು ಶಲ್ಲೂಮ್, ಇವನ ಮಗನು ಮಿಷ್ಮಾ, ಮಿಷ್ಮಾಗನ ಸಂತಾನದವರು. ಇವನ ಮಗನು ಅಮುವೇಲ್, ಇವನ ಮಗನು ಜೆಕ್ಕೂರ್, ಇವನ ಮಗನು ಶಿಮ್ಮಿ. ಶಿಮ್ಮಿಗೆ 16 ಮಂದಿ ಗಂಡು ಮಕ್ಕಳು, 6 ಮಂದಿ ಹೆಣ್ಣು ಮಕ್ಕಳು ಇದ್ದರು. ಅವನ ಸಹೋದರರಿಗೆ ಅನೇಕ ಮಂದಿ ಮಕ್ಕಳಿರಲಿಲ್ಲ. ಆದುದರಿಂದ ಅವರ ಕುಲವು ಯಹೂದ ಕುಲಕ್ಕೆ ಸರಿಯಾಗಿರಲಿಲ್ಲ. ದಾವಿದನ ಆಳ್ವಿಕೆಯ ತನಕ ಅವರ ಸ್ವಾಸ್ಥ್ಯಗಳಾಗಿದ್ದ ಬೆರ್ಷಬಾ, ಮೆಲಾದ, ಅಚರ್, ಶುವಾಲ್, ಬಿಲ್ಲಾ, ಎಚೇಮ್, ತೋಲಾದ್, ಬೆತುವೇಲ್, ಓರ್ಮಾ, ಚಿಕ್ಲಗ್, ಬೆತ್ ಮರ್ಕಾಬೋತ್, ಅಚರ್, ಸೂಸಿಮ್, ಬೆತ್ ಬೀರಿ, ಸರಾಯಿಮ್ ಎಂಬ ನಗರಗಳು ಇವುಗಳಿಗೆ ಸೇರಿದ ಗ್ರಾಮಗಳು. ಎಟಾಮ್, ಆಯಿನ್, ರಿಮೋನ್, ತೊಕೇನ್, ಆಶಾನ್ ಎಂಬ 5 ಪಟ್ಟಣಗಳು ಅವುಗಳ ಸುತ್ತಲ ಪ್ರದೇಶದಲ್ಲಿ ಬಾಲ್ ಊರಿನವರೆಗಿರುವ ಗ್ರಾಮಗಳು ಅವರ ನಿವಾಸ ಸ್ಥಾನಗಳಾಗಿದ್ದವು. ಅವರ ಹತ್ತಿರ ವಂಶಾವಳಿ ಪುಸ್ತಕವಿರುತ್ತದೆ. ಮೆಶೋಬಾಬ್, ಎಮ್ಲೇಕ್, ಅಮಚ್ಯನ ಮಗನಾದ ಯೋಷಾ, ಯೋವೇಲ್, ಯೋಶೀಬೆನ ಮಗನು, ಸೆರಾಯನ ಮೊಮ್ಮಗನು, ಅಸಿಯೇಲನ ಮರಿಮಗನು ಆಗಿರುವ ಯೇಹು, ಎಲ್ಲೋವೇನೆ, ಯಾಕೋಬ, ಯೆಶೋಆಯ, ಅಸಾಯ, ಅಡಿಯೇಲ್, ಎಸಿಮಿಯೇಲ್, ಬೆನಾಯ, ಶೆಮಾಯನ ಮಗನಾದ ಶಿಮ್ರಿಯಿಂದ ಹುಟ್ಟಿದ ಏದಾಯನ ಮರಿಮಗನು, ಅಲ್ಲೋನನ ಮೊಮ್ಮಗನು, ಶಿಪ್ಪಿಯ ಮಗನು ಆದ ಜೀಜಾ ಎಂಬ ಹೆಸರುಳ್ಳವರು ತಮ್ಮ ತಮ್ಮ ಗೋತ್ರಗಳಲ್ಲಿ ಪ್ರಭುಗಳಾಗಿದ್ದರು. ಅವರ ಕುಟುಂಬಗಳು ಬಹಳವಾಗಿ ಅಭಿವೃದ್ಧಿಯಾದವು. ಅವರು ತಮ್ಮ ಆಡುಕುರಿಗಳಿಗೋಸ್ಕರ ಹುಲ್ಲುಗಾವಲನ್ನು ಹುಡುಕುತ್ತಾ ಗೆದೋರಿಗೆ ಹೋಗುವ ಕಣಿವೆಯನ್ನು ದಾಟಿ ಆಚೆ ತಗ್ಗಿನ ಪೂರ್ವ ದಿಕ್ಕಿಗೆ ಹೋದಾಗ ಅಲ್ಲಿ ಶ್ರೇಷ್ಠವಾದ ಹಸಿರು ಹುಲ್ಲುಗಾವಲನ್ನು ಕಂಡರು. ದೇಶವು ಎಲ್ಲಾ ಕಡೆಗಳಲ್ಲಿಯೂ ವಿಸ್ತಾರವಾಗಿದ್ದು ಸುಖ ಸಮಾಧಾನಗಳಿಂದಿತ್ತು. ಅಲ್ಲಿ ಪೂರ್ವದಿಂದ ವಾಸವಾಗಿದ್ದವರು ಆಮ್ಯರೇ. ಮೇಲೆ ಹೇಳಿದ ಪ್ರಭುಗಳು ಯಹೂದ ರಾಜನಾದ ಹಿಜ್ಕೀಯನ ಕಾಲದಲ್ಲಿ ಅಲ್ಲಿಗೆ ಹೋಗಿ ಆ ಆರಾಮ್ಯರ ಪಾಳೆಗಳನ್ನು ಅಲ್ಲಿ ಸಿಕ್ಕಿದ ಮೆಗೂನ್ಯರನ್ನು ಜಯಿಸಿ ಎಲ್ಲರನ್ನು ನಿರ್ನಾಮ ಮಾಡಿದ್ದರು ಮತ್ತು ತಮ್ಮ ಆಡುಕುರಿಗಳಿಗೆ ಅಲ್ಲಿ ಮೇವು ಸಿಕ್ಕಿದ್ದರಿಂದ ಅಲ್ಲೇ ವಾಸಿಸಿದರು. ಅಲ್ಲಿನ ಮೂಲ ನಿವಾಸಿಗಳು ಈಗ ಯಾರೂ ಉಳಿದಿರುವುದಿಲ್ಲ. ಇದಲ್ಲದೆ ಸಿಮೆಯೋನ್ ಕುಲದ 500 ಮಂದಿ ಸೇಯಿರ್ ಪರ್ವತಕ್ಕೆ ಹೋದರು. ಇಷ್ಬಿಯ ಮಕ್ಕಳಾದ ಪೆಲಟ್ಯ, ನೆಗರ್ಯ, ರೆಫಾಯ, ಉಜ್ಜಿಯೇಲ್ ಎಂಬುವರು ಅವರ ಮುಖ್ಯಸ್ಥರು. ಅವರು ಅಮಾಲೇಕ್ಯರಲ್ಲಿ ಉಳಿದವರನ್ನು ಸಂಹರಿಸಿ ಇಂದಿನವರೆಗೂ ಅಲ್ಲೇ ವಾಸವಾಗಿದ್ದಾರೆ. 1 ಪೂರ್ವಕಾಲ ವೃತ್ತಾಂತ 5ನೇ ಅಧ್ಯಾಯ. ಇಸ್ರಾಯೇಲನ ಚೊಚ್ಚಲ ಮಗನಾದ ರೂಬೇನನ ವಂಶಾವಳಿ. ರೂಬೇನನು ಚೊಚ್ಚಲನಾಗಿದ್ದರೂ ಅವನು ತನ್ನ ತಂದೆಯ ಹಾಸಿಗೆಯನ್ನು ಒಲೆ ಮಾಡಿದ್ದರಿಂದ ಅವನ ಹಕ್ಕು ಇಸ್ರಾಯೇಲನ ಮಗನಾದ ಯೋಸೇಫನ ಕುಲಕ್ಕೆ ಕೊಡಲ್ಪಟ್ಟಿತ್ತು. ಆದರೆ ಯಹೂದನು ಎಲ್ಲಾ ಸಹೋದರರಲ್ಲಿ ಪ್ರಬಲನಾದದರಿಂದಲೂ ರಾಜ್ಯಾಧಿಕಾರವು ಇವನ ಕುಲಕ್ಕೆ ಬಂದದರಿಂದಲೂ ಯೋಸೇಫನು ವಂಶಾವಳಿ ಪಟ್ಟಿಗಳಲ್ಲಿ ಚೊಚ್ಚಲನೆಂದು ಲಿಖಿತನಾಗಲಿಲ್ಲ. ಆದರೂ ಚೊಚ್ಚಲನಿಗೆ ಸಿಕ್ಕತಕ್ಕ ಪಾಲು ಅವನಿಗೆ ಸಿಕ್ಕಿತ್ತು. ಇಸ್ರಾಯೇಲನ ಚೊಚ್ಚಲನಾದ ರೂಬೇನನ ಮಕ್ಕಳು ಅನೋಕ್, ಪಲ್ಲು, ಎಚ್ರೋನ್, ಕರ್ಮಿ. ಯೋವೇಲನ ವಂಶಾವಳಿ. ಇವನ ಮಗನು ಶೆಮಾಯ, ಇವನ ಮಗನು ಗೋಗ್, ಇವನ ಮಗನು ಶಿಮ್ಮಿ, ಇವನ ಮಗನು ಮೀಕಾ, ಇವನ ಮಗನು ರೆವಾಯ, ಇವನ ಮಗನು ಬಾಳ್, ಇವನ ಮಗನು ಬೇರ. ರೂಬೇನ್ಯರ ಪ್ರಭುಗಳಲ್ಲೊಬ್ಬನಾಗಿದ್ದ ಇವನನ್ನು ಅಶೂರದ ಅರಸನಾದ ತಿಗ್ಬತಿಲೇಸರನು ಸೆರೆ ಹೊಯ್ದನು. ವಂಶಾವಳಿಯ ಪಟ್ಟಿಯಲ್ಲಿ ಇವನ ಗೋತ್ರ ಸಂಬಂಧಿಗಳಾಗಿ ಲಿಖಿತರಾದವರು ನಾಯಕನಾದ ಯೆಗಿಯೇಲ್, ಜೆಕರ್ಯ, ಬೆಳ ಇವರೇ. ಬೆಳನು ಅಜಾಜನ ಮಗನು, ಇವನು ಶೆಮಾಯನ ಮಗನು, ಇವನು ಯೋವೇಲನ ಮಗನು. ಯೋವೇಲ್ಯರು ಅರೋಯೇರಿನಿಂದ ನೆಬೋ, ಬಾಳ್ಮೆಯೋನ್ ಎಂಬ ಸ್ಥಳಗಳವರೆಗೂ ವಾಸಿಸುತ್ತಿದ್ದರು. ಮೂಡಣ ದಿಕ್ಕಿನಲ್ಲಿ ಯುಪ್ರೇಟಿಸ್ ನದಿಯ ಈಚೆಯಲ್ಲಿರುವ ಅರಣ್ಯವು ಇವರ ಮೇರೆ. ಇವರಿಗೆ ಗಿಲ್ಯಾದ್ ದೇಶದಲ್ಲಿ ಅನೇಕ ಕುರಿ ಹಿಂಡುಗಳಿದ್ದವಷ್ಟೇ. ಇವರು ಸೌಲನ ಕಾಲದಲ್ಲಿ ಅಗ್ರಿಯರೊಡನೆ ಯುದ್ಧ ಮಾಡಿ ಅವರನ್ನು ಸಂಹರಿಸಿ ಗಿಲ್ಯಾದಿನ ಪೂರ್ವ ದಿಕ್ಕಿನ ಪ್ರಾಂತಗಳಲ್ಲಿದ್ದ ಅವರ ಡೇರೆಗಳಲ್ಲಿ ವಾಸಿಸುವವರಾದರು. ರೂಬೇನ್ಯರ ಎದುರಿನಲ್ಲಿ ಬಾಷಾನ್ ಸೀಮೆಯ ಸಲ್ಕದವರೆಗೂ ವಾಸಿಸುತ್ತಿದ್ದ ಗಾದ್ ಕುಲದವರು ಪ್ರಧಾನನಾದ ಯೋವೇಲ, ಎರಡನೆಯವನಾದ ಶಾಫಾಮ್, ಎನ್ನೈ, ಬಾಷಾನಿನಲ್ಲಿರುವ ಶಾಫಾಟ್. ಇವರು ಇವರ ಕುಲ ಸಂಬಂಧಿಗಳಾದ ಮೀಕಾಯೇಲ್, ಮೆಶುಲ್ಲಾಮ್, ಶೆಬಾ, ಯೋರೇ, ಯಾಕಾನ್, ಜಿಯಾ, ಎಬೆರ್
ಎಂಬ 7 ಕುಟುಂಬಗಳು. ಇವರು ಅಬಿಹೈಲನ ಮಕ್ಕಳು. ಅಬಿಹೈಲನು ಊರಿಯ ಮಗನು, ಇವನು ಯಾರೋಹನ ಮಗನು, ಇವನು ಗಿಲ್ಯಾದನ ಮಗನು, ಇವನು ಮಿಕಾಯೇಲನ ಮಗನು, ಇವನು ಯಶೀಷಯ ಮಗನು, ಇವನು ಯಹ್ದೋವಿನ ಮಗನು, ಇವನು ಹೈಬೂಜನ ಮಗನು, ಇವನು ಅಬ್ದಿಯೇಲನ ಮಗನು, ಇವನು ಗೂನಿಯ ಮಗನು, ಇವನು ಇವರ ಗೋತ್ರದ ಮೂಲಪುರುಷನು. ಗಾದ್ಯರು ಗಿಲ್ಯಾದಿನಲ್ಲಿಯೂ ಬಾಷಾನಿನಲ್ಲಿಯೂ ಅದರ ಗ್ರಾಮಗಳಲ್ಲಿಯೂ ಶಾರೋನಿನ ಎಲ್ಲಾ ಹುಲ್ಲುಗಾವಲುಗಳಲ್ಲಿಯೂ ಅವುಗಳ ಮೇರೆಗಳಲ್ಲಿಯೂ ವಾಸಿಸುತ್ತಿದ್ದರು. ಅವರೆಲ್ಲರೂ ಯೆಹೂದ್ಯರ ಅರಸನಾದ ಯೋತಾಮನ ಕಾಲದಲ್ಲಿಯೂ ಇಸ್ರಾಯೇಲರ ಅರಸನಾದ ಯರೊಬ್ಬಾಮನ ಕಾಲದಲ್ಲಿಯೂ ವಂಶಾವಳಿಯ ಪಟ್ಟಿಯಲ್ಲಿ ಲಿಖಿತರಾದರು. ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು, ಇವರಲ್ಲಿ ರಣವೀರರು, ಗುರಾಣಿ ಖಡ್ಗಗಳನ್ನು ಹಿಡಿಯುವವರು, ಬಿಲ್ಲನ್ನು ಬಗ್ಗಿಸುವವರು, ಯುದ್ಧ ನಿಪುಣರು ಆಗಿರುವ 44,760 ಮಂದಿ ಸೈನಿಕರು ಹೋಗಿ ಅಗ್ರಿಯರೊಡನೆ ಎಟೂರ್, ನಾಫೀಶ್, ನೋದಾಬ್ ಇವರೊಡನೆ ಯುದ್ಧ ಮಾಡಿದ್ದರು. ಅವರು ದೇವರ ಮೇಲೆ ಭರವಸವಿಟ್ಟಿದ್ದರಿಂದ ಆತನು ತನಗೆ ಮೊರೆಯಿಟ್ಟ ಅವರಿಗೆ ಕಿವಿಗೊಟ್ಟು ಯುದ್ಧದಲ್ಲಿ ಜಯವನ್ನು ಅನುಗ್ರಹಿಸಿದನು. ಅಗ್ರಿಯರು ಇವರ ಜೊತೆಯಲ್ಲಿದ್ದವರು ಅವರ ಕೈಯಲ್ಲಿ ಕೊಡಲ್ಪಟ್ಟರು. ದೇವರಿಂದ ನೇಮಿತವಾದ ಈ ಯುದ್ಧದಲ್ಲಿ ಅವರು ವೈರಿಗಳಲ್ಲಿ ಅನೇಕರನ್ನು ತಿವಿದುಕೊಂಡದಲ್ಲದೆ ಅವರ ಹಿಂಡುಗಳನ್ನು, ಅಂದರೆ 50,000 ಒಂಟೆಗಳು, 2,50,000 ಕುರಿಗಳು, 2,000 ಕತ್ತೆಗಳು, ಇವುಗಳನ್ನು 1,00,000 ಜನವನ್ನು ಕೊಳ್ಳೆ ಹಿಡಿದು ತಾವು ಸರಿಯಾಗಿ ಹೋಗುವವರೆಗೂ ಅವರ ಊರುಗಳಲ್ಲಿ ವಾಸಿಸಿದರು. ಮನಸ್ಸೆ ಕುಲದ ಅರ್ಧ ಜನರು ಬಾಷಾನಿನಿಂದ ಬಾಳ್ ಎರ್ಮೋನ್, ಸೆನೀರ್, ಎರ್ಮೋನ್ಗಿರಿ ಇವುಗಳವರೆಗೂ ವಿಸ್ತರಿಸಿಕೊಂಡಿರುವ ಪ್ರಾಂತ್ಯಗಳಲ್ಲಿ ವಾಸಿಸಿದರು. ಅವರು ಅನೇಕ ಜನರು. ಅವರ ಗೋತ್ರಗಳ ಪ್ರಧಾನ ಪುರುಷರು ಎಫೇರ್, ಇಶ್ವಿ, ಎಲಿಯೇಲ್, ಅಜ್ರಿಯೇಲ್, ಎರೇಮಿಯಾ, ಓದವ್ಯ, ಯೆಹ್ದಿಯೇಲ್. ಇವರು ರಣವೀರರು, ಹೆಸರುಗೊಂಡವರು, ಗೋತ್ರ ಪ್ರಧಾನರು ಆಗಿರುವವರು. ಅವರು ತಮ್ಮ ಪಿತೃಗಳ ದೇವರಿಗೆ ದ್ರೋಹಿಗಳಾಗಿ ಆತನ ತಮ್ಮ ಮುಂದೆಯೇ ಸಂಹರಿಸಿದ ಆ ದೇಶ ನಿವಾಸಿಗಳ ದೇವರುಗಳನ್ನು ಹಿಂಬಾಲಿಸಿದರು. ಆದುದರಿಂದ ಅಶ್ಶೂರದ ಅರಸನಾದ ಪೂಲ್, ತಿಗ್ಬತಿಲೇಸರ್ ಎಂಬುವರು ಇಸ್ರಾಯೇಲ್ ದೇವರ ಪ್ರೇರಣೆಯಿಂದ ಬಂದು ರೂಬೇನ್ಯರು, ಗಾದ್ಯರು, ಮನಸ್ಸೆ ಕುಲದ ಅರ್ಧ ಜನರು ಇವರನ್ನು ಅಲಹ, ಆಬೋರ್, ಆರಾ ಎಂಬ ಪ್ರಾಂತಗಳಿಗೂ ಗೋಜಾನ್ ನದಿಯ ಪ್ರದೇಶಗಳಿಗೂ ಸೆರೆ ಹೊಯ್ದರು. ಅವರು ಇಂದಿನವರೆಗೂ ಅಲ್ಲೇ ಇರುತ್ತಾರೆ. 1 ಪೂರ್ವಕಾಲ ವೃತ್ತಾಂತ 6ನೇ ಅಧ್ಯಾಯ. ಲೇವಿಯ ಮಕ್ಕಳು ಗೆರ್ಷೋನ್, ಕೆಹಾತ್, ಮೆರಾರಿ. ಕೆಹಾತನ ಮಕ್ಕಳು ಅಮ್ರಾಮ್, ಇಚ್ಚಾರ್, ಎಬ್ರೋನ್, ಉಜಿಯೇಲ್. ಅಮ್ರಾಮನ ಮಕ್ಕಳು ಆರೋನ್, ಮೋಶೆ, ಮೀರ್ಯಾಮ್. ಆರೋನನ ಮಕ್ಕಳು ನಾದಾಬ್, ಅಬಿಹು, ಎಲಾಜಾರ್, ಈತಾಮಾರ್. ಎಲಾಜಾರನು ಪಿನೆಹಾಸನನ್ನು ಪಡೆದನು. ಪಿನೆಹಾಸನು ಅಭಿಷೂವನನ್ನು ಪಡೆದನು. ಅಭಿಷೂವನು ಬುಕ್ಕಿಯನ್ನು ಪಡೆದನು. ಬುಕ್ಕಿಯು ಉಜ್ಜಿಯನನ್ನು ಪಡೆದನು. ಉಜ್ಜಿಯು ಜೆರಹನನ್ನು ಪಡೆದನು. ಜೆರಹನು ಮೆರಾಯೋತನನ್ನು ಪಡೆದನು. ಮೆರಾಯೋತನು ಅಮರ್ಯನನ್ನು ಪಡೆದನು. ಅಮರ್ಯನು ಅಹಿಟೂಬನನ್ನು ಪಡೆದನು. ಅಹಿಟೂಬನು ಚಾದೋಕನನ್ನು ಪಡೆದನು. ಚಾದೋಕನು ಅಹಿಮಾಚನನ್ನು ಪಡೆದನು. ಅಹಿಮಾಚನು ಅಜರ್ಯನನ್ನು ಪಡೆದನು. ಅಜರ್ಯನು ಯೋಹಾನಾನನನ್ನು ಪಡೆದನು. ಯೋಹಾನಾನನು ಅಜರ್ಯನನ್ನು ಪಡೆದನು. ಸೊಲೊಮೋನನು ಕಟ್ಟಿಸಿದ ಯೆರೂಸಲೇಮಿನ ದೇವಾಲಯದಲ್ಲಿ ಯಾಜಕ ಸೇವೆ ಮಾಡುತ್ತಿದ್ದವನು ಇವನೇ. ಅಜರ್ಯನು ಅಮರ್ಯನನ್ನು ಪಡೆದನು. ಅಮರ್ಯನು ಅಹಿಟೂಬನನ್ನು ಪಡೆದನು. ಅಹಿಟೂಬನು ಚಾದೋಕನನ್ನು ಪಡೆದನು. ಚಾದೋಕನು ಶಲ್ಲೂಮನನ್ನು ಪಡೆದನು. ಶಲ್ಲೂಮನು ಇಲ್ಕೀಯನನ್ನು ಪಡೆದನು. ಇಲ್ಕೀಯನು ಅಜರ್ಯನನ್ನು ಪಡೆದನು. ಅಜರ್ಯನು ಸೆರಾಯನನ್ನು ಪಡೆದನು. ಸೆರಾಯನು ಯೆಹೋಚಾದಾಕನನ್ನು ಪಡೆದನು. ನೆಬೂಕದ್ನೆಚ್ಚರನು ಯೆಹೋವನ ಪ್ರೇರಣೆಯಿಂದ ಯೆಹೂದ್ಯರನ್ನು ಯೆರೂಸಲೇಮಿನವರನ್ನು ಸೆರೆ ಒಯ್ದಾಗ ಈ ಯೆಹೋಚಾದಾಕನು ಅವರೊಡನಿದ್ದನು. ಲೇವಿಯ ಮಕ್ಕಳು ಗೆರ್ಷೋಮ್, ಕೆಹಾತ್, ಮೆರಾರಿ. ಗೆರ್ಷೋಮನ ಮಕ್ಕಳು ಲಿಬ್ನಿ, ಶಿಮ್ಮಿ ಎಂಬುವರು. ಕೆಹಾತನ ಮಕ್ಕಳು ಅಮ್ರಾಮ್, ಇಚ್ಚಾರ್, ಎಬ್ರೋನ್, ಉಜ್ಜಿಯೇಲ್ ಇವರೇ. ಮೆರಾರಿಯ ಮಕ್ಕಳು ಮಹ್ಲಿ, ಮೂಷಿ. ಇವರೆಲ್ಲರೂ ಲೇವಿ ಗೋತ್ರಗಳ ಮೂಲಪುರುಷರು. ಗೆರ್ಷೋಮನ ಗೋತ್ರ. ಗೆರ್ಷೋಮನ ಮಗನು ಲಿಬ್ನಿ, ಇವನ ಮಗನು ಯಹತ್, ಇವನ ಮಗನು ಜಿಮ್ಮಾ, ಇವನ ಮಗನು ಯೋವಾಷ, ಇವನ ಮಗನು ಇದ್ದೋ, ಇವನ ಮಗನು ಜೆರಹ, ಇವನ ಮಗನು ಯವತ್ರೈ. ಕೆಹಾತನ ಸಂತಾನದವರು ಇವನ ಮಗನು ಅಮಿನಾದಾಬ್, ಇವನ ಮಗನು ಕೊರಹ, ಇವನ ಮಗನು ಅಶೀರ್, ಇವನ ಮಗನು ಎಲ್ಕಾನಾ, ಇವನ ಮಗನು ಎಬ್ಯಾಸಾಫ್, ಇವನ ಮಗನು ಅಸೀರ್, ಇವನ ಮಗನು ತಹತ್, ಇವನ ಮಗನು ಉರಿಯೇಲ್, ಇವನ ಮಗನು ಉಜ್ಜಿಯಾ, ಇವನ ಮಗನು ಸೌಲ್. ಎಲ್ಕಾನನ ಮಕ್ಕಳು ಅಮಾಸೈ, ಅಹಿಮೋತ್, ಎಲ್ಕಾನ ಎಂಬುವರು. ಎಲ್ಕಾನನ ಸಂತಾನದವರು ಇವನ ಮಗನು ಚೋಫೈ, ಇವನ ಮಗನು ನಹತ್, ಇವನ ಮಗನು ಎಲಿಯಾಬ್, ಇವನ ಮಗನು ಯೆರೋಹಾಮ್, ಇವನ ಮಗನು ಎಲ್ಕಾನ. ಸಮುವೇಲನ ಮಕ್ಕಳು ಯೋವೇಲ್ ಚೊಚ್ಚಲನು, ಅಬಿಯ ಎರಡನೆಯವನು. ಮೆರಾರಿ ಸಂತಾನದವರು ಇವನ ಮಗನು ಮಹ್ಲಿ, ಇವನ ಮಗನು ಲಿಬ್ನಿ, ಇವನ ಮಗನು ಶಿಮ್ಮಿ, ಇವನ ಮಗನು ಉಜ್ಜಾ, ಇವನ ಮಗನು ಶಿಮ್ಮಾ, ಇವನ ಮಗನು ಅಗ್ಗಿಯ, ಇವನ ಮಗನು ಆಸಾಯ. ಮಂಜೂಷವು ವಿಶ್ರಾಂತಿ ಹೊಂದಿದ ಮೇಲೆ ದಾವೀದನಿಂದ ಯೆಹೋವನ ಆಲಯದಲ್ಲಿ ವಾದ್ಯ ಸೇವೆಗೆ ನೇಮಿಸಲ್ಪಟ್ಟವರ ಪಟ್ಟಿ. ಸೊಲೊಮೋನನು ಯೆರೂಸಲೇಮಿನಲ್ಲಿ ಯೆಹೋವನ ಆಲಯವನ್ನು ಕಟ್ಟುವ ತನಕ ಅವರು ದೇವದರ್ಶನದ ಗುಡಾರವೆಂಬ ಆಲಯದ ಮುಂದೆ ತಮ್ಮ ಕ್ರಮಾನುಸಾರವಾಗಿ ವಾದ್ಯ ಸೇವೆಯನ್ನು ನಡೆಸುತ್ತಿದ್ದರು. ದೇವಾಲಯ ಸೇವಕರು ಅವರ ವಂಶಾವಳಿಯು. ಕೆಹಾತ್ಯನಾದ ಏಮಾನನು ಮೊದಲನೆಯವನು. ಗಾಯಕನಾದ ಇವನು
ಯೋವೇಲನ ಮಗನು, ಇವನು ಸಮುವೇಲನ ಮಗನು, ಇವನು ಎಲ್ಕಾನನ ಮಗನು, ಇವನು ಯೆರೋಹಾಮನ ಮಗನು, ಇವನು ಎಲಿಯೇಲನ ಮಗನು, ಇವನು ತೋಹನ ಮಗನು, ಇವನು ಚೂಫನ ಮಗನು, ಇವನು ಎಲ್ಕಾನನ ಮಗನು, ಇವನು ಮಹತನ ಮಗನು, ಇವನು ಅಮಾಸೆಯ ಮಗನು, ಇವನು ಎಲ್ಕಾನನ ಮಗನು, ಇವನು ಯೋವೇಲನ ಮಗನು, ಇವನು ಅಜರ್ಯನ ಮಗನು, ಇವನು ಚೆಫನ್ಯನ ಮಗನು, ಇವನು ತಹತನ ಮಗನು, ಇವನು ಅಸೀರನ ಮಗನು, ಇವನು ಎಬ್ಯಾಸಾಫನ ಮಗನು, ಇವನು ಕೊರಹನ ಮಗನು, ಇವನು ಇಚ್ಚಾರನ ಮಗನು, ಇವನು ಕೆಹಾತನ ಮಗನು, ಇವನು ಲೇವಿಯ ಮಗನು, ಇವನು ಇಸ್ರಾಲನ ಮಗನು, ಇವನ ಬಲಗಡೆಯಲ್ಲಿ ನಿಲ್ಲುತ್ತಿದ್ದ ಇವನ ಸಹೋದರನಾದ ಆಸಾಫನು ಎರಡನೆಯವನು, ಇವನು ಬೆರಕ್ಯನ ಮಗನು, ಇವನು ಶಿಮ್ಮನ ಮಗನು, ಇವನು ಮಿಕಾಯಲ್ನ ಮಗನು, ಇವನು ಬಾಸೇಯನ ಮಗನು, ಇವನು ಮಲ್ಕಿಯನ ಮಗನು, ಇವನು ಯತ್ನಿಯ ಮಗನು, ಇವನು ಜೆರಹನ ಮಗನು, ಇವನು ಆದಾಯನ ಮಗನು, ಇವನು ಏತಾನನ ಮಗನು, ಇವನು ಜಿಮ್ಮನ ಮಗನು, ಇವನು ಶಿಮ್ಮಿಯ ಮಗನು, ಇವನು ಯಹತನ ಮಗನು, ಇವನು ಗೆರ್ಶೋಮನ ಮಗನು, ಇವನು ಲೇವಿಯ ಮಗನು, ಇವನ ಎಡಗಡೆಯಲ್ಲಿ ನಿಲ್ಲುತ್ತಿದ್ದ ಇವನ ಸಹೋದರನು ಮೆರಾರಿಯನು ಆದ ಏತಾನನು ಮೂರನೆಯವನು, ಇವನು ಕೀಶಿಯ ಮಗನು, ಇವನು ಅಬ್ದಿಯ ಮಗನು, ಇವನು ಮಲ್ಲೂಕನ ಮಗನು, ಇವನು ಅಶಬ್ಯನ ಮಗನು, ಇವನು ಅಮಚ್ಯನ ಮಗನು, ಇವನು ಇಲ್ಕಿಯನ ಮಗನು, ಇವನು ಅಂಶಿಯ ಮಗನು, ಇವನು ಬಾನಿಯ ಮಗನು, ಇವನು ಶೆಮೆರನ ಮಗನು, ಇವನು ಮಹಲಿಯ ಮಗನು, ಇವನು ಮೂಷಿಯ ಮಗನು, ಇವನು ಮೆರಾರಿಯ ಮಗನು, ಇವನು ಲೇವಿಯ ಮಗನು. ಅವರ ಸಹೋದರರಾದ ಇತರ ಲೇವಿಯರು ದೇವಾಲಯವಾಗಿರುವ ಮಂದಿರದ ಸೇವೆಗಾಗಿ ನೇಮಿಸಲ್ಪಟ್ಟವರು. ದೇವರ ಸೇವಕನಾದ ಮೋಶೆ ಎಲ್ಲಾ ಆಜ್ಞೆಗಳಿಗನುಸಾರವಾಗಿ ಆರೋನನು ಅವನ ಮಕ್ಕಳು ಇಸ್ರಾಯೇಲರಿಗೋಸ್ಕರ ಯಜ್ಞವೇದಿ, ಧೂಪವೇದಿ ಇವುಗಳ ಮೇಲೆ ಹೋಮ ಮಾಡುತ್ತಾ ಧೂಪ ಹಾಕುತ್ತಾ ಮಹಾಪರಿಶುದ್ಧ ಸ್ಥಳದ ಎಲ್ಲಾ ಸೇವೆಯನ್ನು ಮಾಡುತ್ತಾ ದೋಷ ಪರಿಹಾರ ಮಾಡುತ್ತಾ ಇದ್ದರು. ಆರೋನನ ಸಂತಾನದವರು: ಆರೋನನ ಮಗನು ಎಲ್ಲಾಜಾರ್, ಇವನ ಮಗನು ಪಿನೆಹಾಸ್, ಇವನ ಮಗನು ಅಭಿಷೂವ, ಇವನ ಮಗನು ಬುಕ್ಕಿ, ಇವನ ಮಗನು ಉಜ್ಜಿ, ಇವನ ಮಗನು ಜೆರಹ್ಯಾಹ, ಇವನ ಮಗನು ಮೆರಾಯೋತ್, ಇವನ ಮಗನು ಅಮರ್ಯ, ಇವನ ಮಗನು ಅಹಿಟೂಬ್, ಇವನ ಮಗನು ಚಾದೋಕ್, ಇವನ ಮಗನು ಅಹಿಮಾಚ್. ಅವರು ವಾಸಿಸತಕ್ಕ ಪ್ರಾಂತ ನಗರಗಳು. ಆರೋನನ ಸಂತಾನದವರಾದ ಕೆಹಾತನ ಗೋತ್ರದವರಿಗೆ ಚೀಟು ಮೊದಲು ಬಿದ್ದುದರಿಂದ ಇಸ್ರಾಯೇಲರು ಅವರಿಗೆ ಯಹೂದ ಸೀಮೆಯ ಹೆಬ್ರೋನನ್ನು ಅದರ ಸುತ್ತಲಿರುವ ಗೋಮಾಳಗಳನ್ನು ಕೊಟ್ಟರು. ಆದರೆ ಅದರ ಹೊಲಗಳನ್ನು ಅದಕ್ಕೆ ಸೇರಿದ ಗ್ರಾಮಗಳನ್ನು ಯೆಫುನ್ನೆಯ ಮಗನಾದ ಕಾಲೇಬನಿಗೆ ಕೊಟ್ಟರು. ಆರೋನನ ವಂಶದವರಿಗೆ ಹೆಬ್ರೋನ್ ಎಂಬ ಆಶ್ರಯ ನಗರವನ್ನು, ಲಿಬ್ನಾ, ಯತ್ತೀರ್, ಎಸ್ಟೆಮೋವಾ, ಇಲೇನ್, ದೆಬೀರ್, ಅಶಾನ್, ಬೆಚ್ಚೆಮೇಶ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳನ್ನು, ಬೆನ್ಯಾಮಿನ್ ಕುಲದಿಂದ ಗೆಬಾ, ಅಲೇಮೇತ್, ಅನಾತೋತ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳನ್ನು ಕೊಟ್ಟರು. ಅವರ ಕುಟುಂಬಗಳಿಗೆ ದೊರಕಿದ ಪಟ್ಟಣಗಳು 13. ಕೆಹಾತ್ಯರ ಉಳಿದ ಕುಟುಂಬಗಳಲ್ಲಿ ಅರ್ಧ ಮನಸ್ಸೆ ಕುಲದ ಸ್ವಾಸ್ಥ್ಯದಿಂದ 10 ಕುಟುಂಬಗಳು ದೊರಕಿದವು. ಗೆರ್ಶೋಮ್ಯರ ಕುಟುಂಬಗಳಿಗೆ ಇಸಾಕರ್, ಅಶೀರ್, ನಫ್ತಾಲಿ, ಬಾಷಾನಿನಲ್ಲಿರುವ ಅರ್ಧ ಮನಸ್ಸೆ ಈ ಕುಲಗಳ ಸ್ವಾಸ್ಥ್ಯದಿಂದ 13 ಪಟ್ಟಣಗಳು ದೊರಕಿದವು. ಮೆರಾರಿ ಕುಟುಂಬಗಳಿಗೆ ರೂಬೇನ್, ಗಾದ್, ಜೆಬೂಲನ್ ಕುಲಗಳ ಸ್ವಾಸ್ಥ್ಯದಿಂದ 12 ಪಟ್ಟಣಗಳು ಚೀಟಿನಿಂದ ದೊರಕಿದವು. ಇಸ್ರಾಯೇಲರು ಲೇವಿಯರಿಗೆ ಆ ಪಟ್ಟಣಗಳನ್ನಲ್ಲದೆ ಅವುಗಳಿಗೆ ಸೇರಿದ ಗೋಮಾಳಗಳನ್ನು ಕೊಟ್ಟರು. ಅವರು ಚೀಟು ಹಾಕಿ ಯಹೂದ, ಸಿಮೆಯೋನ್, ಬೆನ್ಯಾಮಿನ್ ಕುಲಗಳಿಂದ ಮೇಲೆ ಹೆಸರು ಹಿಡಿದ ಪಟ್ಟಣಗಳನ್ನು ಕೊಟ್ಟರು. ಕೆಹಾತ್ಯರ ಕುಟುಂಬಗಳಿಗೆ ಎಫ್ರಾಯಿಮ್ಯರ ಸ್ವಾಸ್ಥ್ಯದಿಂದ ಎಫ್ರಾಯಿಂ ಬೆಟ್ಟದಲ್ಲಿರುವ ಶೆಕೆಮ್ ಎಂಬ ಆಶ್ರಯ ನಗರ, ಗೆಜೆರ್, ಯೋಕ್ಮೆಯಾಮ್, ಬೆತ್ ಹೋರೋನ್, ಅಯಾಲೋನ್, ಗತ್ರಿಮೋನ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು ಚೀಟಿನಿಂದ ದೊರಕಿದವು. ಮನಸ್ಸೆ ಕುಲದ ಅರ್ಧ ಜನರ ಸ್ವಾಸ್ಥ್ಯದ ಅನೇರ್, ಬಿಳಾಮ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು ಕೆಹಾತ್ಯರ ಉಳಿದ ಕುಟುಂಬಗಳ ಪಾಲಿಗೆ ಬಂದವು. ಗೆರ್ಶೋಮ್ಯರಿಗೆ ಮನಸ್ಸೆ ಕುಲದ ಅರ್ಧ ಜನರ ಸ್ವಾಸ್ಥ್ಯದಿಂದ ಬಾಷಾನಿನ ಗೋಲಾನ್, ಅಸ್ಟಾರೋಟ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು, ಇಸಾಕರ್ಯರ ಸ್ವಾಸ್ಥ್ಯದಿಂದ ಕೆದೇಶ್, ದಬೇರಾತ್, ರಾಮೋತ್, ಅನೇಮಾ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು, ಅಶೇರ್ ಕುಲದ ಸ್ವಾಸ್ಥ್ಯದಿಂದ ಮಾಷಾಲ್, ಅಬ್ದೋನ್, ಊಕೋಕ್, ರೆಹೋಬ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು, ನಫ್ತಾಲಿ ಕುಲದ ಸ್ವಾಸ್ಥ್ಯದಿಂದ ಗಲಿಲಾಯದ ಕೆದೇಶ್, ಅಮ್ಮೋನ್, ಕಿರ್ಯತೈಮ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು ದೊರಕಿದವು. ಮಿಕ್ಕ ಲೇವಿಯರಾದ ಮೆರಾರಿಯರಿಗೆ ಜೆಬುಲೂನ್ ಕುಲದ ಸ್ವಾಸ್ಥ್ಯದಿಂದ ರಿಮ್ಮೋನ್, ತಾಬೋರ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು, ಯೆರಿಕೋವಿನ ಬಳಿಯಲ್ಲಿ ಹರಿಯುವ ಯೋರ್ದಾನ್ ನದಿಯ ಪೂರ್ವ ದಿಕ್ಕಿನಲ್ಲಿರುವ ಅರಣ್ಯದ ಬೆಜೇರ್, ಯಹಚ, ಕೆದೇಮೋತ್, ಮೆಫಾತ್ ಎಂಬ ರೂಬೇನ್ ಕುಲದ ಗೋಮಾಳ ಸಹಿತವಾದ ಪಟ್ಟಣಗಳು, ಗಾತ್ ಕುಲದ ಸ್ವಾಸ್ಥ್ಯದಿಂದ ಗೀಲ್ಯಾದಿನ ರಾಮೋತ್, ಮಹನಹೀಮ್, ಎಷ್ಟೋನ್, ಎಗ್ಜೇರ್ ಎಂಬ ಗೋಮಾಳ ಸಹಿತವಾದ ಪಟ್ಟಣಗಳು ದೊರಕಿದವು. 1 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ. ಇಸಾಕರನ ಮಕ್ಕಳು ತೋಲ, ಪೂವ, ಯಶೂಬ್, ಶಿಮ್ರೋನ್ ಎಂಬ 4 ಮಂದಿ. ತೋಲನ ಮಕ್ಕಳಾದ ಉಜ್ಜಿ, ರೆಫಾಯ, ಎರಿಯೇಲ್, ಯಹ್ಮೈ, ಇಬ್ಸಾಮ್, ಸಮುವೇಲ್ ಇವರು ತೋಲ ವಂಶದ ಕುಟುಂಬಗಳಲ್ಲಿ ಪ್ರಧಾನ ಪುರುಷರು, ರಣವೀರರು ಆಗಿದ್ದರು. ತೋಲ ವಂಶದವರ ಸಂಖ್ಯೆಯು ದಾವೀದನ ಕಾಲದಲ್ಲಿ 22,600. ಉಜ್ಜಿಯ ಮಗನು ಇಜ್ಯಾಯಾಹ. ಇಜ್ಯಾಯಾಹನ ಮಕ್ಕಳು ಮಿಕಾಯೇಲ್, ಒಬದ್ಯ, ಯೋವೇಲ್, ಇಷಿಯಾ. ಈ 5 ಮಂದಿಯು ಗೋತ್ರ ಪ್ರಧಾನರು. ಅನೇಕ ಮಂದಿ ಹೆಂಡರು ಮಕ್ಕಳು ಉಳ್ಳ ಇವರ ಗೋತ್ರ ಕುಟುಂಬಗಳಿಗೆ ಸೇರುವ ಯುದ್ಧ ಭಟರು 30
36,000 ಮಂದಿ. ಇವರ ಗೋತ್ರ ಸಂಬಂಧಿಗಳಾದ ಇಸಾಕಾರ್ಯರೆಲ್ಲರೂ ರಣವೀರರು. ವಂಶಾವಳಿಯ ಪಟ್ಟಿಯಲ್ಲಿ ಲೆಕ್ಕಿಸಲ್ಪಟ್ಟವರು ಒಟ್ಟಿಗೆ 87,000 ಮಂದಿ. ಬೆನ್ಯಾಮಿನನಿಗೆ ಬೆಳಾ, ಬೆಕೇರ್, ಯೆದಿಯೇಲ್ ಎಂಬ 3 ಮಂದಿ ಮಕ್ಕಳು. ಬೆಳನ ಮಕ್ಕಳು ಎಚ್ಚೋನ್, ಉಜ್ಜಿಯೇಲ್, ಎರಿಮೋತ್, ಈರಿ ಎಂಬುವರು. ಈ 5 ಮಂದಿಯು ಗೋತ್ರ ಪ್ರಧಾನರು, ರಣವೀರರು ಆಗಿದ್ದರು. ಅವರ ವಂಶಾವಳಿಯ ಪಟ್ಟಿಯಲ್ಲಿ ಲೆಕ್ಕಿಸಲ್ಪಟ್ಟವರು 22,034 ಮಂದಿ. ಬೆಕೇರಿನ ಮಕ್ಕಳು ಜಮೀರಾ, ಯೋವಾಶ್, ಎಲಿಯೇಜೆರ್, ಎಲ್ಯೋವೇನೈ, ಒಮ್ರಿ, ಎರಿಮೋತ್, ಅಬಿಯಾ, ಅನಾತೋತ್, ಅಲೆಮೇತ್. ಇವರೆಲ್ಲರೂ ಬೆಕೆರಿನ ಸಂತಾನದವರು. ರಣವೀರರಾದ ಈ ಗೋತ್ರ ಪ್ರಧಾನರ ವಂಶಾವಳಿಯ ಪಟ್ಟಿಯಲ್ಲಿ ಲೆಕ್ಕಿಸಲ್ಪಟ್ಟ ಭಟರು 20,200 ಮಂದಿ. ಯೆದಿಯೇಲನ ಮಗನು ಬಿಲ್ಹಾನ್. ಬಿಲ್ಹಾನನ ಮಕ್ಕಳು ಯೆಯೂಷ್, ಬೆನ್ಯಾಮೀನ್, ಯಹೂದ್, ಕೆನಾನ, ಜೇತಾನ್, ತಾರ್ಷೀಷ್, ಅಹಿಷೆಹರ್ ಎಂಬುವರು. ಈ ಗೋತ್ರ ಪ್ರಧಾನರಿಗೆ ಸೇರಿದವರೆಲ್ಲರೂ ಯೆದಿಯೇಲನ ಸಂತಾನದವರು. ಇವರಲ್ಲಿ ಯುದ್ಧಕ್ಕೆ ಹೋಗತಕ್ಕ ಭಟರು 17,200 ಮಂದಿ. ಶುಪ್ಪಿಮ್, ಉಫೀಮರು ಈರನ ಮಕ್ಕಳು. ಉಶೀಮನು ಅಹೀರನ ಮಗನು. ನಫ್ತಾಲಿಯ ಮಕ್ಕಳು ಯಹಚಿಯೇಲ್, ಗೂನಿ, ಯೆಚೇರ್, ಶಲ್ಲೂಮ್ ಎಂಬುವರು. ಇವರು ಬಿಲ್ಲಳ ಸಂತಾನದವರು. ಮನಸ್ಸೆ ಸಂತಾನದವರು. ಮನಸ್ಸೆ ಅರಾಮ್ಯಳಾದ ಉಪಪತ್ನಿಯು ಅವನಿಗೆ ಅಶ್ರಿಯೇಲನನ್ನು, ಮಾಕೀರನನ್ನು ಎತ್ತಳು. ಮಾಕೀರನು ಗೀಲ್ಯಾದನ ತಂದೆ. ಮಾಕೀರನು ಉಪ್ಪಿಮ್ ಶೂಮೀಮಿರಿಂದ ಹೆಣ್ಣನ್ನು ತೆಗೆದುಕೊಂಡನು. ಅವನ ತಂಗಿಯ ಹೆಸರು ಮಾಕಾ. ಅವನ ತಮ್ಮನ ಹೆಸರು ಚೆಲೋಫಾದ್. ಚೆಲೋಫಾದನಿಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ದರು. ಮಾಕೀರನ ಹೆಂಡತಿಯಾದ ಮಾಕಳು ಮಗನನ್ನು ಎತ್ತು ಅವನಿಗೆ ಪೆರೇಶ್ ಎಂದು ಹೆಸರಿಟ್ಟಳು. ಇವರ ತಮ್ಮನ ಹೆಸರು ಶೆರೆಶ್. ಶೆರೆಶನ ಮಕ್ಕಳು ಊಲಾಮ್, ರೆಕೆಮ್ ಎಂಬುವರು. ಊಲಾಮನ ಮಗನು ಬೆದಾನ್. ಇವರು ಮನಸ್ಸೆಯ ಮೊಮ್ಮಗನು, ಮಾಕೀರನ ಮಗನು ಆದ ಗೀಲ್ಯಾದನ ಸಂತಾನದವರು. ಗೀಲ್ಯಾದನ ತಂಗಿಯಾದ ಅಮೋಲೆಕೆ ಎತ್ತಳು. ಇಷ್ಬೋದ್, ಅಬಿಯೇಜರ್, ಮಹಲಾ ಎಂಬುವರನ್ನು ಎತ್ತಳು. ಶೆಮೀದನ ಮಕ್ಕಳು ಅಹ್ಯಾನ್, ಶೆಕೆಮ್, ಲಿಕ್ಕಿ, ಅನಿಯಾಮ್ ಎಂಬುವರು. ಎಫ್ರಾಯಿಮನ ಸಂತಾನದವರು. ಎಫ್ರಾಯಿಮನ ಮಗನು ಶುತೆಲಹ. ಇವನ ಮಗನು ಬೆರೇದ್. ಇವನ ಮಗನು ತಹತ್. ಇವನ ಮಗನು ಎಲ್ಲಾದ. ಇವನ ಮಗನು ಜಾಬಾದ್. ಇವನ ಮಕ್ಕಳು ಶುತೇಲಹ, ಎಜೇರ್, ಎಲ್ಲಾದ್ ಎಂಬುವರು. ಇವರು ಗತ್ ಊರಿನವರ ದನಕುರಿಗಳನ್ನು ಸುಲಿಗೆ ಮಾಡುವುದಕ್ಕೋಸ್ಕರ ಘಟ್ಟ ಇಳಿದು ಅವರ ದೇಶಕ್ಕೆ ಹೋದರಿಂದ ಆ ದೇಶದ ಮೂಲ ನಿವಾಸಿಗಳು ಇವರನ್ನು ಕೊಂದು ಹಾಕಿದ್ದರು. ಆದುದರಿಂದ ಅವರ ತಂದೆಯಾದ ಎಫ್ರಾಯಿಮನು ಬಹುದಿನಗಳವರೆಗೂ ದುಃಖ ಪಡುತ್ತಿದ್ದನು. ಅವನ ಸಹೋದರರು ಅವನನ್ನು ಸಂತೈಸುವುದಕ್ಕೋಸ್ಕರ ಬಂದರು. ಅವನು ತನ್ನ ಹೆಂಡತಿಯನ್ನು ಕೂಡಲು ಆಕೆಯು ಗರ್ಭಿಣಿಯಾಗಿ ಮಗನನ್ನು ಎತ್ತಳು. ಇದು ಅವನ ಕುಟುಂಬಕ್ಕೊದಗಿದ ಆಪತ್ತಿನಲ್ಲಿ ಸಂಭವಿಸಿದ್ದರಿಂದ ಆ ಮಗನಿಗೆ ಬೆರಿಯಾ ಎಂದು ಹೆಸರಿಟ್ಟನು. ಶೇರಾ ಎಂಬವಳು ಅವನ ಮಗಳು. ಈಕೆಯು ಮೇಲಣ ಮತ್ತು ಕೆಳಗಣ ಬೆತ್ಹೋರೆನ್ ಎಂಬ ಪಟ್ಟಣಗಳನ್ನು, ಉಜ್ಜೆನ್, ಶೇರಾ ಎಂಬ ಪಟ್ಟಣವನ್ನು ಕಟ್ಟಿಸಿದಳು. ಬೇರಿಯ ಮಗನು ರೆಫಹ. ಇವನ ಮಗನು ರೆಶೇಫ್. ಇವನ ಮಗನು ತೆಲಹ. ಇವನ ಮಗನು ತಹನ್. ಇವನ ಮಗನು ಲದ್ದಾನ್. ಇವನ ಮಗನು ಅಮಿಹೂದ್. ಇವನ ಮಗನು ಎಲಿಶಾಮ. ಇವನ ಮಗನು ನೋನ್. ಇವನ ಮಗನು ಯೆಹೋಶುವ. ಅವರು ವಾಸಿಸಿದ ಸ್ವಾಸ್ಥಗಳ ಮೇರೆಗಳು: ದಕ್ಷಿಣ ದಿಕ್ಕಿನಲ್ಲಿ ಬೆತೇಲ್ ಪಟ್ಟಣವು ಅದರ ಗ್ರಾಮಗಳು, ಪೂರ್ವ ದಿಕ್ಕಿನಲ್ಲಿ ನಾರಾನ್, ಪಶ್ಚಿಮ ದಿಕ್ಕಿನಲ್ಲಿ ಗೆಜೇರ್ ಪಟ್ಟಣವು ಅದರ ಗ್ರಾಮಗಳು, ಉತ್ತರ ದಿಕ್ಕಿನಲ್ಲಿ ಶೆಕೆಮ್, ಆಯಾ ಪಟ್ಟಣಗಳು ಅವುಗಳ ಗ್ರಾಮಗಳು ಇವೆ. ಬೆತ್ಸಾನ್, ತಾನಾಕ್, ಮೆಗಿದೋ, ದೋರ್ ಎಂಬ ಪಟ್ಟಣಗಳು ಅವುಗಳ ಗ್ರಾಮಗಳು ಮನಸ್ಸೆ ಕುಲದವರ ವಶದಲ್ಲಿದ್ದವು. ಆ ಊರುಗಳಲ್ಲಿ ಇಸ್ರಾಯೇಲನ ಮಗನಾದ ಯೋಸೇಫನ ಸಂತಾನದವರು ವಾಸಿಸುತ್ತಿದ್ದರು. ಅಶೇರಿನ ಸಂತಾನದವರು ಇಮ್ನಾ, ಇಶ್ವಾ, ಇಶ್ವಿ, ಬೇರಿಯಾ ಎಂಬುವರು. ಸೆರಹಳೆಂಬ ಇವರ ತಂಗಿಯು. ಬೇರಿಯನ ಮಕ್ಕಳು ಎಬೇರ್. ಬಿರ್ಜೈತ್ ಊರಿನವರ ಮೂಲಪುರುಷನಾದ ಮಲ್ಕೀಲ್ ಎಂಬುವರು. ಎಬೇರನು ಎಫ್ಲೆಟ್, ಶೋಮೇರ್, ಓತಾಮ್ ಇವರನ್ನು ಇವರ ತಂಗಿಯಾದ ಶೂವಳನ್ನು ಪಡೆದನು. ಪಾಸಾಕ್, ಬಿಮ್ಮಾಲ್, ಅಶ್ವಾತ್ ಇವರು ಎಫ್ಲೇಟನ ಮಕ್ಕಳು. ಅಹಿ, ರೋಹ್ಗಾ, ಉಬ್ಬಾ, ಆರಾಮ್ ಎಂಬುವರು ಶೆಮೆರನ ಮಕ್ಕಳು. ಇವನ ತಮ್ಮನಾದ ಎಲೇಮನ ಮಕ್ಕಳು ಚೊಪಹ, ಇಮ್ನಾ, ಶೆಲೇಶ್, ಅಮಾಲ್ ಇವರೇ. ಸೂಹ, ಅರ್ನೇಫೇರ್, ಶುಗಾಲ್, ಬೆರ್ರಿ, ಇಮ್ರಾ, ಬೆಚೇರ್, ಓದ್, ಶಮ್ಮಾ, ಶಿಲ್ಹಾ, ಇತ್ರಾನ್, ಬೇರಾ ಇವರು ಚೊಬಹನ ಮಕ್ಕಳು. ಯಪುನ್ನೆ, ಪಿಸ್ಸಾ, ಅರಾ ಎಂಬುವರು ಎತೇರನ ಮಕ್ಕಳು. ಅರಹ, ಅನ್ನಿಯೇಲ್, ರಿಚ್ಯಾ ಇವರು ಉಲ್ಲನ ಮಕ್ಕಳು. ಇವರೆಲ್ಲರೂ ಅಶೇರ್ಯರಲ್ಲಿ ಗೋತ್ರ ಪ್ರಧಾನರು, ಪರೀಕ್ಷಿತರಾದ ರಣವೀರರು, ಪ್ರಭುಶ್ರೇಷ್ಠರು ಆಗಿದ್ದರು. ಇವರ ವಂಶಾವಳಿಯ ಪಟ್ಟಿಯ ಪ್ರಕಾರ ಯುದ್ಧಕ್ಕೆ ಹೋಗತಕ್ಕ ಭಟರ ಸಂಖ್ಯೆಯು 26,000. ಒಂದು ಪೂರ್ವಕಾಲ ವೃತ್ತಾಂತ 8ನೇ ಅಧ್ಯಾಯ. ಬೆನ್ಯಾಮೀನನ ಮಕ್ಕಳು: ಬೆಳನು, ಚೊಚ್ಚಲನು, ಅಸ್ಟೇಲ್ ಮರಚಲನು, ಅಹರ 3ನೇಯವನು, ನೋಹ 4ನೇಯವನು, ರಾಫಾ 5ನೇಯವನು. ಬೆಳನ ಮಕ್ಕಳು ಅದಾರ್, ಗೇರಾ, ಅಬಿಹೂದ್, ಅಬಿಶೂವ, ನಾಮಾನ್, ಅಹೋಹ, ಗೇರಾ, ಶೆಫೂಫಾನ್, ಊರಾಮ್ ಎಂಬುವರು. ಯಹೂದನ ಸಂತಾನದವರು. ಗೆಬಾ ಊರಿನ ಎಲ್ಲಾ ಕುಟುಂಬಗಳಲ್ಲಿ ಪ್ರಮುಖರಾದ ಯಹೂದನ ಸಂತಾನದವರು ನಾಮಾನ್, ಅಹಿಯಾ, ಗೇರಾ ಇವರು ಮನಹತ್ತಿಗೆ ಒಯ್ಯಲ್ಪಟ್ಟರು. ಯಹೂದನು ಉಚ್ಚಾ, ಅಹ್ಯೂದ್ ಇವರನ್ನು ಪಡೆದನು. ಶಹರಹೀಮನು ತನ್ನ ಹೆಂಡರಾದ ಊಶಿಮ್, ಬಾರಾ ಎಂಬುವರನ್ನು ತಳ್ಳಿಬಿಟ್ಟು ಮತ್ತೊಬ್ಬ ಹೆಂಡತಿಯಾದ ಉದೇಶಳಿಂದ ಮೋವಾಬ್ ದೇಶದಲ್ಲಿ ಯೋವಾಬ್, ಚೀಬ್ಯಾ, ಮೇಷಾ, ಮಲ್ಕಾಮ್
ಯಹೂಚ್, ಸಾಕ್ಯ, ಮಿರ್ಮಾ ಇವರನ್ನು ಪಡೆದನು. ಶಹರಹೀಮಿನ ಮಕ್ಕಳಾದ ಇವರು ಗೋತ್ರ ಪ್ರಧಾನರು. ಇದಲ್ಲದೆ ಅವನು ಊಷಿಮಳಿಂದ ಅಬಿಟೂಬ್, ಎಲ್ಬಾಲ ಇವರನ್ನು ಪಡೆದನು. ಎಲ್ಬಾಲನ ಮಕ್ಕಳು ಎಬೇರ್, ಮಿಷ್ಮಾಮ್ ಇವರು. ಓನೋ, ಲೋದ್ ಎಂಬ ಪಟ್ಟಣಗಳನ್ನು ಅವುಗಳಿಗೆ ಸೇರುವ ಗ್ರಾಮಗಳನ್ನು ಕಟ್ಟಿಸಿದ ಶೆಮೆದನು. ಅಯಾಲೋತ್ ಊರಿನ ಕುಟುಂಬಗಳಲ್ಲಿ ಪ್ರಮುಖರು ಗತ್ ಊರಿನವರನ್ನು ಓಡಿಸಿಬಿಟ್ಟವರು ಆದ ಬೆರಿಯಾ, ಶಮ್ಮಾ ಇವರು. ಅಹ್ಯೋ, ಶಾಶಾಕ್, ಎರೋಮೋತ್, ಜಬದ್ಯ, ಆರಾದ್, ಎದೇರ್, ಮಿಕಾಯೇಲ್, ಇಷ್ಟಾ, ಇಷ್ಬಾ, ಯೋಹಾ ಇವರು ಬೆರಿಯನ ಮಕ್ಕಳು. ಜಬದ್ಯ, ಮೆಶೂಲಾಮ್, ಇಚ್ಕಿ, ಎಬೇರ್, ಇಷ್ಮೇರೆ, ಇಜ್ಲಿಯಾ, ಯೋಬಾಬ್ ಇವರು ಎಲ್ಪಾಲನ ಮಕ್ಕಳು. ಯಾಕಿಮ್, ಜಿಕ್ರಿ, ಜಬ್ದಿ, ಎಲಿಗೆನ್ಯೆ, ಚಿಲೆತ್ಯೆ, ಎಲಿಯೇಲ್, ಅದಾಯ, ಬೆರಾಯ, ಶಿಮ್ರಾತ್ ಇವರು ಶಿಮ್ಮಿಯ ಮಕ್ಕಳು. ಇಷ್ಮಾನ್, ಎಬೇರ್, ಎಲಿಯೇಲ್, ಅಬ್ದೋನ್, ಜಿಕ್ರಿ, ಆನಾನ್, ಅನನ್ಯ, ಏಲಾಮ್, ಅನತೋತಿಯಾ, ಇಫ್ತೆಯಾಹ, ಪೆನುವೇಲ್ ಇವರು ಶಾಶಾಕನ ಮಕ್ಕಳು. ಶಂಶೇರೆ, ಸೆಹಾರ್ಯ, ಅತಲ್ಯ, ಯರೇಶ್ಯ, ಎಲಿಯಾ, ಜಿಕ್ರಿ ಇವರು ಯೆರೋಹಾಮನ ಮಕ್ಕಳು. ಇವರು ವಂಶಾವಳಿಯ ಪ್ರಕಾರ ಗೋತ್ರ ಪ್ರಧಾನರು, ಯೆರೂಸಲೇಮಿನಲ್ಲಿ ವಾಸಿಸುವವರು ಆಗಿದ್ದರು. ಗಿಬ್ಯೋನಿನಲ್ಲಿ ಗಿಬ್ಯೋನ್ಯರ ಮೂಲಪುರುಷನಾದ ಯೆಗೂವೇಲ್ ವಾಸಿಸುತ್ತಿದ್ದನು. ಅವನ ಹೆಂಡತಿ ಹೆಸರು ಮಾಕಾ, ಚೊಚ್ಚಲ ಮಗನು ಅಬ್ದೋನನ್ನು. ತರುವಾಯ ಹುಟ್ಟಿದವರು ಚೂರ್, ಕೀಶ್, ಬಾಳ್, ನಾದಾಬ್, ಗೆದೋರ್, ಅಹ್ಯೋ, ಜೆಕೆರ್ ಇವರು. ಮಿಕ್ಲೋತನು ಸಿಮಾಹನನ್ನು ಪಡೆದನು. ಇವರು ತಮ್ಮ ಸಹೋದರರಿಗೆ ಎದುರಾಗಿ ಯೆರೂಸಲೇಮಿನಲ್ಲಿ ಅವರೊಂದಿಗೆ ವಾಸಿಸುತ್ತಿದ್ದರು. ನೇರನು ಕೀಷನನ್ನು ಪಡೆದನು. ಕೀಷನು ಸೌಲನನ್ನು ಪಡೆದನು. ಸೌಲನು ಯೋನಾತಾನ್, ಮಲ್ಕಿಶೂವ, ಅಬಿನಾದಾಬ್, ಎಷ್ಬಾಳ ಇವರನ್ನು ಪಡೆದನು. ಯೋನಾತಾನನು ಮೆರಿಬಾಳನ್ನು ಪಡೆದನು. ಮೆರಿಬಾಳನು ಮೀಕನನ್ನು ಪಡೆದನು. ಮೀಕನ ಮಕ್ಕಳು ಪಿತೋನ್, ಮೆಲೇಕ್, ತೆರೆಯ, ಅಹಾಜ್ ಇವರೇ. ಅಹಾಜನು ಯೆಹೋವದಾಹನನ್ನು ಪಡೆದನು. ಯೆಹೋವದಾಹನು ಅಲೇಮೇತ್, ಅಜ್ಮಾವೇತ್, ಜಿಮ್ರಿ ಇವರನ್ನು ಪಡೆದನು. ಜಿಮ್ರಿಯು ಮೋಚನನ್ನು ಪಡೆದನು. ಮೋಚನು ಬಿನ್ನನನ್ನು ಪಡೆದನು. ಇವನ ಮಗನು ರಾಫಾ, ಇವನ ಮಗನು ಎಲ್ಲಾಸ, ಇವನ ಮಗನು ಅಚೇಲ್. ಅಚೇಲನಿಗೆ 6 ಮಂದಿ ಮಕ್ಕಳಿದ್ದರು. ಅವರ ಹೆಸರುಗಳು ಅಜ್ರಿಕಾಮ್, ಬೊಕೇರು, ಇಷ್ಮಾಯೇಲ್, ಶೆಹರ್ಯ, ಒಬದ್ಯ, ಆನಾನ್ ಇವೇ. ಅವರೆಲ್ಲರೂ ಅಚೇಲನ ಮಕ್ಕಳು. ಅಚೇಲನ ತಮ್ಮನಾದ ಏಷೇಕನ ಮಕ್ಕಳು. ಚೊಚ್ಚಲನು ಊಲಾಮ್, ಮರಚಲನು ಯೆಹೂಷ್, ಮೂರನೆಯವನು ಎಲಿಫೆಲೇಟ್. ಊಲಾಮನ ಮಕ್ಕಳು ಬಿಲ್ಲನ್ನು ಉಪಯೋಗಿಸುವುದರಲ್ಲಿ ಗಟ್ಟಿಗರಾದ ರಣವೀರರು. ಅವರು ಅನೇಕ ಮಂದಿ ಮಕ್ಕಳನ್ನು ಮೊಮ್ಮಕ್ಕಳನ್ನು ಪಡೆದರು. ಅವರು ಒಟ್ಟಿಗೆ 150 ಮಂದಿ. ಎಲ್ಲರೂ ಬೆನ್ಯಾಮೀನ್ಯರು. 1 ಪೂರ್ವಕಾಲ ವೃತ್ತಾಂತ 9ನೇ ಅಧ್ಯಾಯ. ಎಲ್ಲ ಇಸ್ರಾಯೇಲರು ವಂಶಾವಳಿಗಳಲ್ಲಿ ಲಿಖಿತರಾದರು. ಅವರ ಹೆಸರುಗಳು ಇಸ್ರಾಯೇಲರ ಅರಸರ ಪುಸ್ತಕದಲ್ಲಿ ಬರೆದಿರುತ್ತವೆ. ಯೆಹೂದ್ಯರು ದೇವದ್ರೋಹಿಗಳಾದ್ದರಿಂದ ಬಾಬೆಲಿಗೆ ಸೆರೆಯವರಾಗಿ ಹೋಗಬೇಕಾಯಿತು. ಆಗ ಅವರ ಪಟ್ಟಣಗಳನ್ನು ಸ್ವಾಸ್ಥ್ಯವನ್ನು ಮೊದಲು ಸ್ವಾಧೀನ ಮಾಡಿಕೊಂಡವರು ಇಸ್ರಾಯೇಲರು. ಯಾಜಕರು, ಲೇವಿಯರು, ದೇವಸ್ಥಾನದಾಸರು ಇವರೇ. ಯೆಹೂದ್ಯರು, ಬೆನ್ಯಾಮೀನರು, ಎಫ್ರಾಯಿಮ್ಯರು, ಮನಸ್ಸೆಯವರು ಇವರಲ್ಲಿ ಯೆರೂಸಲೇಮಿನಲ್ಲಿ ವಾಸಿಸುತ್ತವರ ಪಟ್ಟಿ. ಯೆಹೂದ ಕುಲದವರಲ್ಲಿ ಉತ್ತೈ, ಇವನು ಅಹೀಹೂದನ ಮಗನು. ಇವನು ಒಮ್ರಿಯ ಮಗನು. ಇವನು ಇಮ್ರಿಯ ಮಗನು. ಇವನು ಬಾನಿಯ ಮಗನು. ಇವನು ಯೆಹೂದನ ಮಗನಾದ ಪೆರೆಚನ ಸಂತಾನದವನು. ಸೆಲಾಹನ ಸಂತಾನದ ಚೊಚ್ಚಲನಾದ ಅಸಾಯ ಮತ್ತು ಅವನ ಮಕ್ಕಳು. ಜೆರಹನ ಸಂತಾನದ ಯೆಯೂವೇಲ್ ಇವರು. ಇವರ ಸಹೋದರರು ಒಟ್ಟಿಗೆ 690 ಮಂದಿ. ಬೆನ್ಯಾಮೀನ್ ಕುಲದವರಲ್ಲಿ ಮೆಷುಲ್ಲಾಮನ ಮಗನು, ಯೋಧವ್ಯನ ಮೊಮ್ಮಗನು, ಅಸೇನುವಾಹನ ಮರಿಮಗನು ಆಗಿರುವ ಶಲ್ಲು, ಯೆರೋಹಾಮನ ಮಗನಾದ ಇಬ್ನೆಯಾಹ, ಉಜ್ಜಿಯ ಮಗನು, ಮಿಕ್ರಿಯ ಮೊಮ್ಮಗನು ಆದ ಏಲಾ, ಶೆಫಟ್ಟೆನ ಮಗನು, ರೆಯೂವೇಲನ ಮೊಮ್ಮಗನು, ಇಬ್ನಿಯಾಹನ ಮರಿಮಗನು ಆದ ಮೆಷುಲ್ಲಾಮ್ ಇವರು. ಇವರ ಸಹೋದರರು ಒಟ್ಟಿಗೆ 956 ಮಂದಿ. ಇವರೆಲ್ಲರೂ ತಮ್ಮ ಗೋತ್ರಗಳಲ್ಲಿ ಪ್ರಧಾನ ಪುರುಷರು. ಯಾಜಕರಲ್ಲಿ ಯೆದಾಯ, ಯೆಹೋಯಾರೀಬ್, ಯಾಕೀನ್, ಅಹಿಟೂಬನ ಸಂತಾನದವನಾದ ಮೆರಾಯೋತನಿಂದ ಹುಟ್ಟಿದ ಚಾದೋಕನ ಮರಿಮಗನು, ಮೆಷುಲ್ಲಾಮನ ಮೊಮ್ಮಗನು, ಇಲ್ಕಿಯನ ಮಗನು, ದೇವಾಲಯದ ಅಧಿಪತಿಯಾಗಿದ್ದವನು ಆದ ಅಜರ್ಯ, ಯೆರೋಹಾಮನ ಮಗನಾದ ಅದಾಯ ಇವರು. ಇವರ ಸಹೋದರರು. ಯೆರೋಹಾಮನು ಪಶೂರನ ಮಗನು. ಇವನು ಮಲ್ಕಿಯನ ಮಗನು. ಇವನು ಮಾಸೆಯ ಮಗನು. ಇವನು ಅದೀಯೇಲನ ಮಗನು. ಇವನು ಯಹಜೇರನ ಮಗನು. ಇವನು ಮೆಷಿಲ್ಲೇಮೋತನ ಮಗನು. ಇವನು ಇಮ್ನೇರನ ಮಗನು. ಗೋತ್ರ ಪ್ರಧಾನರು, ದೇವಾಲಯ ಸೇವೆಯಲ್ಲಿ ಗಟ್ಟಿಗರು ಆಗಿದ್ದ ಇವರು. ಇವರ ಸಹೋದರರು ಒಟ್ಟಿಗೆ 1760 ಮಂದಿ. ಲೇವಿಯರಲ್ಲಿ ಅಶೂಬನ ಮಗನು, ಅಜ್ರಿಕಾಮನ ಮೊಮ್ಮಗನು, ಅಶಬ್ಯನ ಮರಿಮಗನು, ಮೆರಾರಿ ಗೋತ್ರದವನು ಆದ ಶೆಮಾಯ, ಬಕ್ಬಕ್ಕರ್, ಎರೇಶ್, ಗಲಾಲ್, ಮೀಕನ ಮಗನು, ಜಿಕ್ರಿಯ ಮೊಮ್ಮಗನು, ಅಸಾಫನ ಮರಿಮಗನು ಆದ ಮತನ್ಯ, ಶೆಮಾಯನ ಮಗನು, ಗಾಲಾಲನ ಮೊಮ್ಮಗನು, ಎದುತೂನನ ಮರಿಮಗನು ಆದ ಒಬದ್ಯ. ನೆಟಫಾತ್ಯರ ಗ್ರಾಮಗಳಲ್ಲಿ ವಾಸವಾಗಿದ್ದ ಎಲ್ಕಾನನ ಮೊಮ್ಮಗನು, ಅಸನ ಮಗನು ಆದ ಬೆರಕ್ಯ ಇವರೇ. ದ್ವಾರಪಾಲಕರಲ್ಲಿ ಶಲ್ಲೂಮ್, ಅಕ್ಕೂಬ್, ಟಲ್ಮೋನ್, ಅಹಿಮಾನ್ ಇವರು. ಇವರ ಸಹೋದರರು. ಇವರಲ್ಲಿ ಶಲ್ಲೂಮನು ಪ್ರಮುಖನಾಗಿದ್ದನು. ಶಲ್ಲೂಮ್ಯರು ಇಂದಿನವರೆಗೂ ಪೂರ್ವ ದಿಕ್ಕಿನಲ್ಲಿರುವ ಅರಸನ ಬಾಗಿಲನ್ನು ಕಾಯುತ್ತಿರುತ್ತಾರೆ. ಇವರು ಲೇವಿಯರ ಪಾಳ್ಯಗಳ ದ್ವಾರಪಾಲಕರು. ಕೊರೇನ ಮಗನು, ಎಬ್ಯಾಸಾಫನ ಮೊಮ್ಮಗನು, ಕೊರಹನ ಮರಿಮಗನು ಆದ ಶಲ್ಲೂಮನು. ಅವನ ಗೋತ್ರ ಬಂಧುಗಳಾದ ಮಿಕ್ಕ ಕೊರಿಹರು ಗುಡಾರದ ದ್ವಾರಪಾಲಕ ಸೇವೆಗೆ ನೇಮಿಸಲ್ಪಟ್ಟರು. ಇವರ ಪೂರ್ವಿಕರು ಯೆಹೋವನ ಪಾಳ್ಯದ ಪ್ರವೇಶ ಸ್ಥಾನವನ್ನು ಕಾಯುವವರಾಗಿದ್ದರು. ಆಗ ಎಲ್ಲಾಜಾರನ ಮಗನಾದ ಪಿನೆಹಾಸನು ಅವರ ನಾಯಕನಾದ
ಸಹೋದರನಾಗಿದ್ದನು. ಯೆಹೋವನು ಅವನ ಸಂಗಡ ಇದ್ದನು. ಮೆಷಲ್ಲೇಮನ ಮಗನಾದ ಜೆಕರ್ಯನು ದೇವದರ್ಶನದ ಗುಡಾರದ ದ್ವಾರಪಾಲಕನಾಗಿದ್ದನು. ದ್ವಾರಪಾಲಕ ಸೇವೆಗೆ ಪ್ರತ್ಯೇಕಿಸಲ್ಪಟ್ಟವರು ಒಟ್ಟಿಗೆ 212 ಮಂದಿ. ಅವರ ಹೆಸರುಗಳು ಅವರವರ ಗ್ರಾಮ ಪಟ್ಟಿಗಳಲ್ಲಿ ಲಿಖಿತವಾಗಿದ್ದವು. ದಾವೀದನು ದರ್ಶಿಯಾದ ಸಮುವೇಲನು ಅವರನ್ನು ಈ ಉದ್ಯೋಗಕ್ಕೆ ನೇಮಿಸಿದರು. ಅವರು ಅವರ ಮಕ್ಕಳು ಯೆಹೋವನ ಮಂದಿರದ ಅಂದರೆ ಗುಡಾರದ ಬಾಗಿಲುಗಳನ್ನು ಕಾಯುತ್ತಿದ್ದರು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಈ ದಿಕ್ಕುಗಳಲ್ಲಿರುವ ಬಾಗಿಲುಗಳನ್ನು ಕಾಯುವವರಾಗಿದ್ದರು. ಗ್ರಾಮಗಳಲ್ಲಿದ್ದ ಅವರ ಗೋತ್ರ ಬಂಧುಗಳು ಅವರ ಸಂಗಡ ಕೆಲಸ ಮಾಡುವುದಕ್ಕೋಸ್ಕರ ಸರತಿಯ ಮೇಲೆ 7 ದಿವಸ ಬರಬೇಕಾಯಿತು. ಲೇವಿಯರಾದ ಮೇಲ್ಕಂಡ 4 ಮಂದಿ ದ್ವಾರಪಾಲಕ ಮುಖ್ಯಸ್ಥರು ಜವಾಬುದಾರರಾಗಿದ್ದು ದೇವಾಲಯದ ಕೋಣೆಗಳನ್ನು ಭಂಡಾರಗಳನ್ನು ನೋಡಿಕೊಳ್ಳುವವರಾಗಿದ್ದರು. ಅವರು ರಾತ್ರಿಯಲ್ಲಿಯೂ ದೇವಾಲಯದ ಸುತ್ತಲೂ ಇಳುಕೊಂಡು ಅವುಗಳನ್ನು ಕಾಯುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ಅವುಗಳನ್ನು ತೆರೆಯುತ್ತಿದ್ದರು. ಇದಲ್ಲದೆ ಅವರಲ್ಲಿ ಕೆಲವರು ಪೂಜಾ ಸಾಮಗ್ರಿಗಳನ್ನು ನೋಡಿಕೊಳ್ಳುವವರಾಗಿದ್ದರು. ಅವುಗಳನ್ನು ಕೊಡುವಾಗಲೂ ತಿರುಗಿ ತೆಗೆದುಕೊಳ್ಳುವಾಗಲೂ ಲೆಕ್ಕಿಸುತ್ತಿದ್ದರು. ಇನ್ನು ಕೆಲವರು ದೇವಾಲಯದ ಎಲ್ಲಾ ಸಾಮಾನುಗಳ ಮೇಲ್ವಿಚಾರಕರು. ಗೋಧಿ ಹಿಟ್ಟು, ದ್ರಾಕ್ಷಾರಸ, ಎಣ್ಣೆ, ಧೂಪ, ಪರಿಮಳ ದ್ರವ್ಯ ಇವುಗಳ ಪಾರುಪತ್ಯಗಾರರು ಆಗಿದ್ದರು. ಯಾಜಕ ಸಂತಾನದವರಲ್ಲಿ ಕೆಲವರು ಪರಿಮಳ ದ್ರವ್ಯಗಳಿಂದ ತೈಲ ಮಾಡುತ್ತಿದ್ದರು. ಲೇವಿಯರಲ್ಲಿ ಕೊರಹಿಯನಾದ ಶಲ್ಲೂಮನ ಚೊಚ್ಚಲ ಮಗನಾದ ಮತ್ತಿತ್ಯನು ರೊಟ್ಟಿ ಸುಡುವ ಕೆಲಸದ ಮೇಲ್ವಿಚಾರಕನು. ಅವರ ಸಹೋದರರಾದ ಮಿಕ್ಕ ಕೆಹಾತ್ಯರಲ್ಲಿ ಕೆಲವರಿಗೆ ಪ್ರತಿ ಸಬ್ಬತ್ತಿನಲ್ಲಿ ನೈವೇದ್ಯದ ರೊಟ್ಟಿಗಳನ್ನು ಕ್ರಮಪಡಿಸುವ ಕೆಲಸವಿತ್ತು. ವಾದ್ಯಗಾರರ ಪಟ್ಟಿ. ಅವರು ಲೇವಿಯ ಗೋತ್ರಗಳಲ್ಲಿ ಪ್ರಧಾನರು, ದೇವಾಲಯದ ಕೋಣೆಗಳಲ್ಲಿ ವಾಸಿಸುವವರು ಆಗಿದ್ದರು. ಅವರು ಹಗಲಿರುಳು ಕೆಲಸದಲ್ಲಿರುತ್ತಿದ್ದರಿಂದ ಇತರ ಸೇವೆಯಿಂದ ಬಿಡುಗಡೆ ಹೊಂದಿದರು. ಇವರು ವಂಶಾವಳಿಯ ಪ್ರಕಾರ ಲೇವಿ ಗೋತ್ರ ಪ್ರಧಾನರು, ಯೆರೂಸಲೇಮಿನಲ್ಲಿ ವಾಸಿಸುವವರು ಆಗಿದ್ದರು. ಗಿಬ್ಯೋನಿನಲ್ಲಿ ಗಿಬ್ಯೋನ್ಯರ ಮೂಲಪುರುಷನಾದ ಯೆಯೂವೇಲನು ವಾಸಿಸುತ್ತಿದ್ದನು. ಅವನ ಹೆಂಡತಿ ಹೆಸರು ಮಾಕಾ, ಚೊಚ್ಚಲ ಮಗನು ಅಬ್ದೋನನು. ತರುವಾಯ ಹುಟ್ಟಿದವರು ಚೂರ್, ಕೀಶ್, ಬಾಳ್, ನೇರ್, ನಾದಾಬ್, ಗೆದೋರ್, ಅಹ್ಯೋ, ಜೆಕರ್ಯ, ಮಿಕ್ಲೋತ್ ಇವರೇ. ಮಿಕ್ಲೋತನು ಶಿಮಾಮನನ್ನು ಪಡೆದನು. ಇವರು ತಮ್ಮ ಸಹೋದರರಿಂದ ಬೇರೆಯಾಗಿ ಯೆರೂಸಲೇಮಿನಲ್ಲಿರುವ ತಮ್ಮ ಕುಲ ಸಂಬಂಧಿಕರ ಜೊತೆಯಲ್ಲಿ ವಾಸಿಸುತ್ತಿದ್ದರು. ನೇರನು ಕೀಶನನ್ನು ಪಡೆದನು. ಕೀಶನು ಸೌಲನನ್ನು ಪಡೆದನು. ಸೌಲನು ಯೋನಾತಾನ್, ಮಲ್ಕಿಶೂವ, ಅಭಿನಾದಾಬ್, ಎಷ್ಬಾಳ್ ಇವರನ್ನು ಪಡೆದನು. ಯೋನಾತಾನನು ಮೆರಿಬ್ಬಾಳನನ್ನು ಪಡೆದನು. ಮೆರಿಬ್ಬಾಳನು ಮೀಕನನ್ನು ಪಡೆದನು. ಮೀಕನ ಮಕ್ಕಳು ಪಿತೋನ್, ಮೆಲೇಕ್, ತಹ್ರೇಯ, ಅಹಾಜ್ ಇವರೇ. ಅಹಾಜನು ಯಗ್ರಾಹನನ್ನು ಪಡೆದನು. ಯಗ್ರಾಹನು ಅಲೇಮೇತ್, ಅಜ್ಮಾವೇತ್, ಜಿಮ್ರಿ ಇವರನ್ನು ಪಡೆದನು. ಜಿಮ್ರಿಯು ಮೋಚನನ್ನು ಪಡೆದನು. ಮೋಚನು ಬಿನ್ನನನ್ನು ಪಡೆದನು. ಇವನ ಮಗನು ರೆಫಾಯ, ಇವನ ಮಗನು ಎಲ್ಲಾಸ, ಇವನ ಮಗನು ಅಚೇಲ್. ಅಚೇಲನಿಗೆ 6 ಮಂದಿ ಮಕ್ಕಳಿದ್ದರು. ಅವರ ಹೆಸರುಗಳು ಅಜ್ರಿಕಾಮ್, ಬೊಕೇರು, ಇಷ್ಮಾಯೇಲ್, ಶೆಹರ್ಯ, ಒಬದ್ಯ, ಆನಾನ್ ಇವೇ. ಇವರೆಲ್ಲರೂ ಅಚೇಲನ ಮಕ್ಕಳು. 1 ಪೂರ್ವಕಾಲ ವೃತ್ತಾಂತ 10ನೇ ಅಧ್ಯಾಯ. ಫಿಲಿಷ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡಿದರು. ಇಸ್ರಾಯೇಲರು ಅವರಿಂದ ಅಪಜಯ ಹೊಂದಿ ಗಿಲ್ಬೋವ ಬೆಟ್ಟದಲ್ಲಿ ಹತರಾದರು. ಫಿಲಿಷ್ಟಿಯರು ಸೌಲನನ್ನು ಅವನ ಮಕ್ಕಳನ್ನು ಬಿಡದೆ ಹಿಂದಟ್ಟಿ ಅವನ ಮಕ್ಕಳಾದ ಯೋನಾತಾನನನ್ನು, ಅಭಿನಾದಾಬನನ್ನು, ಮಲ್ಕೀಶುವನನ್ನು ಕೊಂದರು. ಸೌಲನಿದ್ದ ಕಡೆಯಲ್ಲಿ ಯುದ್ಧವು ಬಹುಘೋರವಾಗಿತ್ತು. ಬಿಲ್ಲುಗಾರರು ಅವನಿಗೆ ಗುರಿ ಇಟ್ಟರು. ಆದ್ದರಿಂದ ಸೌಲನು ಭೀತನಾಗಿ ತನ್ನ ಆಯುಧವಾಹಕನಿಗೆ, ನಿನ್ನ ಕತ್ತಿಯನ್ನು ಇರಿದು ನನ್ನನ್ನು ತಿವಿದುಕೊಳ್ಳು, ಇಲ್ಲವಾದರೆ ಸುನ್ನತಿ ಇಲ್ಲದ ಈ ಜನರು ಬಂದು ನನಗೆ ಅಪಕೀರ್ತಿಯನ್ನುಂಟು ಮಾಡಾರು ಎಂದು ಹೇಳಲು ಅವನು ಹೆದರಿ ಒಲ್ಲೆನು ಅಂದನು. ಆದ್ದರಿಂದ ಸೌಲನು ತಾನೇ ಕತ್ತಿಯನ್ನು ಇರಿದು ಅದರ ಮೇಲೆ ಬಿದ್ದನು. ಸೌಲನು ಸತ್ತದನ್ನು ಅವನ ಆಯುಧವಾಹಕನು ಕಂಡು ತಾನು ತನ್ನ ಕತ್ತಿಯ ಮೇಲೆ ಬಿದ್ದು ಸತ್ತನು. ಹೀಗೆ ಸೌಲನು, ಅವನ 3 ಮಂದಿ ಮಕ್ಕಳು, ಅವನ ಮನೆಯವರೆಲ್ಲರೂ ಅದೇ ದಿವಸದಲ್ಲಿ ಸತ್ತರು. ಇಸ್ರಾಯೇಲ್ ಭಟರು ಸೋತರು. ಸೌಲನು ಅವನ ಮಕ್ಕಳು ಸತ್ತರು ಎಂಬ ವರ್ತಮಾನವನ್ನು ತಗ್ಗಿನಲ್ಲಿ ವಾಸವಾಗಿದ್ದ ಇಸ್ರಾಯೇಲರು ಕೇಳಿ ತಮ್ಮ ತಮ್ಮ ಪಟ್ಟಣಗಳನ್ನು ಬಿಟ್ಟು ಓಡಿ ಹೋದರು. ಫಿಲಿಷ್ಟಿಯರು ಬಂದು ಅವುಗಳಲ್ಲಿ ವಾಸಿಸಿದರು. ಮರುದಿನ ಬೆಳಿಗ್ಗೆ ಫಿಲಿಷ್ಟಿಯರು ಸತ್ತವರ ಒಡವೆಗಳನ್ನು ಸುಲುಕೊಳ್ಳುವುದಕ್ಕೆ ಬಂದಾಗ ಸೌಲನು ಅವನ 3 ಮಂದಿ ಮಕ್ಕಳು ಗಿಲ್ಬೋವ ಬೆಟ್ಟದಲ್ಲಿ ಸತ್ತು ಬಿದ್ದಿರುವುದನ್ನು ಕಂಡು ಸೌಲನಿಗಿರುವುದನ್ನು ಸುಲುಕೊಂಡು ಅವರ ತಲೆಯನ್ನು, ಆಯುಧಗಳನ್ನು ತಮ್ಮ ದೇಶದ ಎಲ್ಲಾ ಕಡೆಗೂ ಕಳುಹಿಸಿ ತಮ್ಮ ದೇವತೆಗಳಿಗೂ ಜನರಿಗೂ ಜಯವಾರ್ತೆಯನ್ನು ಮುಟ್ಟಿಸಿದರು. ಅವನ ಆಯುಧಗಳನ್ನು ತಮ್ಮ ದೇವಸ್ಥಾನದಲ್ಲಿ ಇಟ್ಟರು. ಅವನ ಬುರುಡೆಯನ್ನು ದಾಗೋನಿನ ಗುಡಿಯಲ್ಲಿ ಜಡಿದರು. ಫಿಲಿಷ್ಟಿಯರು ಸೌಲನಿಗೆ ಏನೇನು ಮಾಡಿದರೆಂಬ ವರ್ತಮಾನವು ಯಾಬೇಸ್ ಗಿಲ್ಯಾದಿನವರಿಗೆ ಮುಟ್ಟಿದಾಗ ಅವರಲ್ಲಿದ್ದ ಶೂರರೆಲ್ಲರೂ ಹೊರಟು ಹೋಗಿ ಸೌಲನ ಮತ್ತು ಅವನ ಮಕ್ಕಳ ಶವಗಳನ್ನು ಯಾಬೇಷಿಗೆ ತೆಗೆದುಕೊಂಡು ಬಂದು ಅವರ ಎಲುಬುಗಳನ್ನು ಅಲ್ಲಿದ್ದ ಏಲಾ ವೃಕ್ಷದ ಕೆಳಗೆ ಸಮಾಧಿ ಮಾಡಿ 7 ದಿವಸ ಉಪವಾಸ ಮಾಡಿದ್ದರು. ಸೌಲನು ಯೆಹೋವನ ಮಾತನ್ನು ಕೇಳದೆ ಆತನಿಗೆ ವಿರೋಧವಾಗಿ ದ್ರೋಹ ಮಾಡಿದ್ದರಿಂದಲೂ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸದೆ ಪ್ರೇತಸಿದ್ದಲ್ಲಿ ವಿಚಾರಿಸಿದ್ದರಿಂದಲೂ ಅವನಿಗೆ ಇಂಥ ಮರಣವಾಯಿತು. ಯೆಹೋವನು ಅವನನ್ನು ಕೊಲ್ಲಿಸಿ ರಾಜ್ಯವನ್ನು ಇಷೇನ ಮಗನಾದ ದಾವೀದನಿಗೆ ಒಪ್ಪಿಸಿದನು. 1 ಪೂರ್ವಕಾಲ ವೃತ್ತಾಂತ 11ನೇ ಅಧ್ಯಾಯ. ಆನಂತರ ಇಸ್ರಾಯೇಲರೆಲ್ಲರೂ ಹೆಬ್ರೋನಿನಲ್ಲಿದ್ದ ದಾವೀದನ ಬಳಿಗೆ ಬಂದು ಕೂಡಿ ಅವನಿಗೆ, ನಾವು ನಿನ್ನ ರಕ್ತ ಸಂಬಂಧಿಗಳಾಗಿದ್ದೇವೆ. ಇಂದಿನ ದಿವಸಗಳಲ್ಲಿ ಅಂದರೆ ಸೌಲನ ಆಳ್ವಿಕೆಯಲ್ಲಿ ಇಸ್ರಾಯೇಲರ ದಳಪತಿಯಾಗಿ ಹೋಗುತ್ತಾ ಬರುತ್ತಾ ಇದ್ದವನು ನೀನೇ. ನಿನ್ನನ್ನು ಕುರಿತು ನಿನ್ನ ದೇವರಾದ ಯೆಹೋವನು, ನೀನು ನನ್ನ ಪ್ರಜೆಗಳಾದ ಇಸ್ರಾಯೇಲರ ನಾಯಕನೂ ಪಾಲಕನೂ ಆಗಿರುವೆ ಎಂದು ಹೇಳಿದ್ದಾನಷ್ಟೇ ಅಂದರು. ಆಗ ಅರಸನಾದ ದಾವೀದನು ತನ್ನ ಹತ್ತಿರ ಹೆಬ್ರೋನಿಗೆ ಬಂದಿದ್ದ ಇಸ್ರಾಯೇಲರ ಹಿರಿಯರೆಲ್ಲರೊಡನೆ ಅಲ್ಲೇ ಯೆಹೋವನ ಸನ್ನಿಧಿಯಲ್ಲಿ ಒಡಂಬಡಿಕೆ ಮಾಡಿಕೊಂಡನು. ಅವರು ಸಮುವೇಲನಿಗೆ ಯೆಹೋವನಿಂದಾದ ಆಜ್ಞೆಗನುಸಾರ
ನಂತರವಾಗಿ ದಾವೀದನನ್ನು ಅಭಿಷೇಕಿಸಿ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದರು. ದಾವೀದನು ಇಸ್ರಾಯೇಲರೆಲ್ಲರನ್ನು ಕರಕೊಂಡು ಎಬೂಸೆನಿಸಿಕೊಂಡಿದ್ದ ಯೆರೂಸಲೇಮಿಗೆ ವಿರೋಧವಾಗಿ ಹೊರಟನು. ಆ ಪ್ರಾಂತದ ಮೂಲ ನಿವಾಸಿಗಳು ಎಬೂಸಿಯರು. ಅವರು ದಾವೀದನಿಗೆ, ನೀನು ಒಳಗೆ ಬರಲಾರಿ ಎಂದು ಹೇಳಿದರು. ಆದರೂ ಅವನು ದಾವೀದ ನಗರವೆನಿಸಿಕೊಳ್ಳುವ ಚಿಯೋನ್ ಕೋಟೆಯನ್ನು ಸ್ವಾಧೀನ ಮಾಡಿಕೊಂಡನು. ಆ ದಿವಸ ದಾವೀದನು ಎಬೂಸಿಯರನ್ನು ಯಾವನು ಮೊದಲು ಸೋಲಿಸುವನೋ ಅವನು ಪ್ರಮುಖನು ದಳಪತಿಯೂ ಆಗುವನು ಎಂದು ಹೇಳಲು ಚೆರೂಯಳ ಮಗನಾದ ಯೋವಾಬನು ಮೊದಲು ಹತ್ತಿದ್ದರಿಂದ ಅವನೇ ಪ್ರಮುಖನಾದನು. ದಾವೀದನು ಆ ಕೋಟೆಯನ್ನು ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿದ್ದರಿಂದ ಅದಕ್ಕೆ ದಾವೀದ ನಗರವೆಂದು ಹೆಸರಾಯಿತು. ಅವನು ಮಿಲ್ಲೋವಿನಿಂದ ಪ್ರಾರಂಭಿಸಿ ಸುತ್ತಲೂ ಪಟ್ಟಣವನ್ನು ಭದ್ರಪಡಿಸಿದ್ದನು. ಯೋವಾಬನು ಪಟ್ಟಣದ ಉಳಿದ ಭಾಗವನ್ನು ಜೀರ್ಣೋದ್ಧಾರ ಮಾಡಿದ್ದನು. ಸೇನಾಧೀಶ್ವರನಾದ ಯೆಹೋವನು ದಾವೀದನ ಸಂಗಡ ಇದ್ದದರಿಂದ ಅವನು ಅಭಿವೃದ್ಧಿಯಾಗುತ್ತಾ ಹೋದನು. ರಾಜ್ಯ ಸಂಬಂಧವಾಗಿ ದಾವೀದನಿಗೆ ವಿಶೇಷ ಸಹಾಯಕರಾಗಿದ್ದು ಯೆಹೋವನ ಆಜ್ಞಾನುಸಾರವಾಗಿ ಇಸ್ರಾಯೇಲರೆಲ್ಲರೊಡನೆ ಅವನನ್ನು ಅರಸನನ್ನಾಗಿ ಮಾಡಿದ ಮುಖ್ಯಸ್ಥರನ್ನು ಕುರಿತದ್ದು. ದಾವೀದನ ರಣವೀರರ ಪಟ್ಟಿ. ಅಕ್ಮೋನಿಯನಾದ ಯಶೋಬಾಮನು 30 ಮಂದಿ ಶೂರರಲ್ಲಿ ಮುಖ್ಯಸ್ಥನು. ಇವನು ತನ್ನ ಬರ್ಜಿಯನ್ನು ಬೀಸುತ್ತಾ ಹೋಗಿ ಒಂದೇ ಸಾರಿ 300 ಮಂದಿಯನ್ನು ಕೊಂದನು. ಎರಡನೆಯವನು ಅಹೋಹ್ಯನಾದ ದೋದೋ ಎಂಬುವನ ಮಗನಾಗಿರುವ ಎಲಾಜಾರನು. ಇವನು ಆ 3 ಮಂದಿ ಶೂರರಲ್ಲಿ ಒಬ್ಬನು. ಫಿಲಿಸ್ಟಿಯರು ಪಸ್ತಾಮೇಮಿನಲ್ಲಿ ಯುದ್ಧಕ್ಕೆ ಕೂಡಿಕೊಂಡಾಗ ಇವನು ದಾವೀದನ ಜೊತೆಯಲ್ಲಿದ್ದನು. ಅಲ್ಲಿ ಒಂದು ಜವೆಗೋದಿಯ ಹೊಲವಿತ್ತು. ಇಸ್ರಾಯೇಲರು ಫಿಲಿಸ್ಟಿಯರ ಎದುರಿನಿಂದ ಓಡಿ ಹೋಗಲು ಆ ವೀರರು ಹೊಲದ ಮಧ್ಯದಲ್ಲೇ ನಿಂತುಕೊಂಡು ಫಿಲಿಸ್ಟಿಯರನ್ನು ಕೊಂದು ಹೊಲವನ್ನು ಕಾಪಾಡಿದರು. ಹೀಗೆ ಯೆಹೋವನು ಅವರಿಗೆ ಮಹಾಜಯವನ್ನುಂಟು ಮಾಡಿದನು. ದಾವೀದನು ಅದುಲ್ಲಾಮಗಿರಿಯ ಗವಿಯಲ್ಲಿದ್ದಾಗ ಅವನ 30 ಮಂದಿ ಪ್ರಸಿದ್ಧ ಶೂರರಲ್ಲಿ 3 ಅವನ ಬಳಿಗೆ ಬಂದರು. ಫಿಲಿಸ್ಟಿಯರು ದಂಡೆತ್ತಿ ಬಂದು ರೆಫಾಯಿಮ್ ತಗ್ಗಿನಲ್ಲಿ ಪಾಳೆಯ ಮಾಡಿಕೊಂಡಿದ್ದು ಬೆತ್ಲೆಹೇಮಿನಲ್ಲಿ ಒಂದು ಕಾವಲು ದಂಡನ್ನು ಇಟ್ಟಿದ್ದರು. ಆಗ ದುರ್ಗದಲ್ಲಿದ್ದ ದಾವೀದನು ಲವಲವಿಕೆಯಿಂದ ಬೆತ್ಲೆಹೇಮ್ ಊರಿನ ಬಾಗಿಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಯಾರಾದರೂ ನನಗೆ ತಂದುಕೊಡುವುದಾದರೆ ಎಷ್ಟೋ ಒಳ್ಳೆಯದು ಎಂದು ಹೇಳಿದನು. ಕೂಡಲೇ ಆ 3 ಮಂದಿ ವೀರರು ಫಿಲಿಸ್ಟಿಯರ ದಂಡಿನೊಳಗೆ ನುಗ್ಗಿ ಹೋಗಿ ಬೆತ್ಲೆಹೇಮಿನ ಬಾಗಿಲ ಬಳಿಯಲ್ಲಿರುವ ಬಾವಿಯ ನೀರನ್ನು ಸೇರಿ ದಾವೀದನಿಗೆ ತಂದುಕೊಟ್ಟರು. ಆದರೆ ಅವನು ಅದನ್ನು ಕುಡಿಯಲಲ್ಲದೆ, ತಮ್ಮ ಜೀವವನ್ನು ಸಮರ್ಪಿಸಿದ ಈ ಪುರುಷರ ರಕ್ತವನ್ನು ನಾನು ಕುಡಿಯಲು ನನ್ನ ದೇವರು ಈ ಕಾರ್ಯವನ್ನು ನನಗೆ ದೂರ ಮಾಡಲಿ. ಅವರು ತಮ್ಮ ಜೀವವನ್ನೇ ಸಮರ್ಪಿಸಿ ಇದನ್ನು ತಂದುಕೊಟ್ಟರು. ನಾನು ಇದನ್ನು ಕುಡಿಯುವುದೇ ಇಲ್ಲ ಎಂದು ಹೇಳಿ ಅದನ್ನು ಯೆಹೋವನ ಮುಂದೆ ಒಯ್ದನು. ಆ 3 ಮಂದಿಯ ಪರಾಕ್ರಮವು ಇದೆ. ಯೋವಾಬನ ತಮ್ಮನಾದ ಅಬ್ನೈಯು ಬೇರೆ 3 ಮಂದಿಯಲ್ಲಿ ಮುಖ್ಯಸ್ಥನು. ಅವನು ತನ್ನ ಬರ್ಜಿಯನ್ನು ಬೀಸುತ್ತಾ ಹೋಗಿ 300 ಮಂದಿಯನ್ನು ಕೊಂದದ್ದರಿಂದ ಈ 3ರಲ್ಲಿ ಕೀರ್ತಿಗೊಂಡನು. ಉಳಿದ 2 ಇವನೇ ಘನವಾದವನಾದ್ದರಿಂದ ಅವರ ನಾಯಕನಾದನು. ಆದರೂ ಇವನು ಮೊದಲಿನ 3 ಮಂದಿಗೆ ಸಮಾನನಾಗಿರಲಿಲ್ಲ. ಅನೇಕ ಶೂರ ಕೃತ್ಯಗಳನ್ನು ನಡೆಸಿದ ಕಬ್ಜಯೇಲಿನವನಾದ ಪರಾಕ್ರಮಶಾಲಿಯ ಮೊಮ್ಮಗನು ಯೆಹೋಯಾದನ ಮಗನೂ ಆದ ಬೆನಾಯನು ಇನ್ನೊಬ್ಬನು. ಇವನು ಒಂದು ಸಾರಿ ಮೋವಾಬ್ಯನಾದ ಅರಿಯೇಲನ 2 ಮಕ್ಕಳನ್ನು ಕೊಂದನು. ಇನ್ನೊಮ್ಮೆ ಹಿಮಗಾಲದಲ್ಲಿ ಒಂದು ಸಿಂಹವು ಗುಂಡಿಯಲ್ಲಿ ಬಿದ್ದಿರಲು ಇವನು ಆ ಗುಂಡಿಗೆ ಇಳಿದು ಹೋಗಿ ಅದನ್ನು ಕೊಂದನು. ಮತ್ತೊಮ್ಮೆ 5 ಮೊಳ ಎತ್ತರವಾದ ಒಬ್ಬ ಐಗುಪ್ತನನ್ನು ಕೊಂದನು. ಆ ಐಗುಪ್ತನ ಕೈಯಲ್ಲಿ ನೇಯ್ಗೆಗಾರರ ಕುಂಟಿಯಂತಿರುವ ಒಂದು ಬರ್ಜಿ ಇತ್ತು. ಇವನು ಕೈಯಲ್ಲಿ ಒಂದು ಕೋಲನ್ನು ಮಾತ್ರ ಹಿಡಿದುಕೊಂಡು ಹೋಗಿ ಅವನ ಕೈಯಲ್ಲಿದ್ದ ಬರ್ಜಿಯನ್ನು ಕಿತ್ತುಕೊಂಡು ಅದರಿಂದ ಅವನನ್ನು ಕೊಂದನು. ಈ ಪರಾಕ್ರಮ ಕೃತ್ಯದಿಂದ ಯೆಹೋಯಾದನ ಮಗನಾದ ಬೆನಾಯನು ಈ 3ರಲ್ಲಿ ಹೆಸರುಗೊಂಡನು. 30 ಮಂದಿಯಲ್ಲಿ ಇವನು ವಿಶೇಷ ಕೀರ್ತಿಯನ್ನು ಹೊಂದಿದರೂ ಮೊದಲಿನ 3ರಿಗೆ ಸಮಾನನಾಗಿರಲಿಲ್ಲ. ದಾವೀದನು ಇವನನ್ನು ತನ್ನ ಕಾವಲು ದಂಡಿನ ಮುಖ್ಯಸ್ಥನನ್ನಾಗಿ ಮಾಡಿದ್ದನು. ರಣವೀರರ ಇನ್ನೊಂದು ಪಟ್ಟಿ. ಯೋವಾಬನ ತಮ್ಮನಾದ ಅಸಾಯೇಲನು, ಬೆತ್ಲೆಹೇಮಿನ ದೋದೋವಿನ ಮಗನಾದ ಎಲ್ಕಾನಾನ್, ಅರೋರಿನವನಾದ ಶಮ್ಮೋತ್, ಪೆಲೋನ್ಯನಾದ ಎಲೇಜ್, ತೆಕೋವಾದ ಇಕ್ವೇಷನ ಮಗನಾದ ಈರಾ, ಅನಾತೋತಿನವನಾದ ಅಬಿಹೇಜರ್, ಉಷಾ ಊರಿನವನಾದ ಸಿಬ್ನೈ, ಅಹೋಹಿನವನಾದ ಇಲ್ಲೈ, ನೆಟೋಫದವನಾದ ಮಹರೈ, ನೆಟೋಫದವನಾದ ಬಾಣನ ಮಗ ಎಲೇಡ್, ಬೆನ್ಯಾಮಿನ್ ದೇಶದ ಗಿಬೆಯ ಊರಿನ ರಿಬೈ ಎಂಬುವನ ಮಗನಾದ ಇತ್ತೈ, ಪಿರಾತೋನ್ಯನಾದ ಬೆನಾಯ, ನಹಲೆಗಾಶಿನವನಾದ ಊರೈ, ಅರಾಬಾ ತಗಿನವನಾದ ಅಬಿಯೇಲ್, ಬಹುರುಮ್ಯನಾದ ಅಜ್ಮಾವೇಟ್, ಶಾಲ್ಬೋನ್ಯನಾದ ಎಲೆಯಕ್ಕ, ಗೀಜೋನ್ಯನಾದ ಆಶೇಮನ ಮಕ್ಕಳು, ಅರಾರ್ಯನಾದ ಶಾಗೇಯನ ಮಗ ಯೋನಾತಾನನು, ಅರಾರ್ಯನಾದ ಶಾಕಾರನ ಮಗ ಅಹಿಯಾಮ್, ಊರನ ಮಗನಾದ ಎಲಿಫಲ್, ಮೆಕೆರಾತ್ಯನಾದ ಎಫೇರ್, ಫಿಲ್ಮೋನ್ಯನಾದ ಅಹಿಯಾ, ಕರ್ಮೇಲ್ಯನಾದ ಎಚ್ರೋ, ಎಜ್ಜಯ್ಯ ಮಗನಾದ ನಾರೈ, ನಾತಾನನ ತಮ್ಮನಾದ ಯೋವೇಲ್, ಅಗ್ರಿಯನ ಮಗನಾದ ಮಿಬಾರ್, ಅಮೋನಿಯನಾದ ಚೆಲೆಕ್, ಬೆರೋತ್ಯನು ಚೆರೂಯಳ ಮಗನಾದ ಯೋವಾಬನ ಆಯುಧವಾಹಕನೂ ಆಗಿದ್ದ ನಹರೈ, ಇತ್ರಿಯನಾದ ಈರಾಗಾರೇಬರು, ಇತ್ತಿಯನಾದ ಉರಿಯಾ, ಅಹ್ಲೈ ಮಗನಾದ ಜಾಬಾದ್, ರೂಬೇನ್ಯನು ತನ್ನ ಜೊತೆಯಲ್ಲಿ ಬಂದ 30 ಮಂದಿ ರೂಬೇನ್ಯರ ಮುಖ್ಯಸ್ಥನು ಶೀಜನ ಮಗನೂ ಆದ ಅಧೀನಾ, ಮಾಕನ ಮಗನಾದ ಆನಾನ್, ಮೆತೇನ ಊರಿನವನಾದ ಯೋಷಾಪಾಟ್, ಅಷ್ಟೇರಾತ್ಯನಾದ ಉಜ್ಜಿಯ, ಅರೋಯೇರಿನ ಓತಾಮನ ಮಕ್ಕಳಾದ ಶಾಮ, ಎಗಿಯೇಲರು, ಶಿಮ್ರಿಯ ಮಗನಾದ ಎದಿಗಯೇಲ್, ಎದಿಗಯೇಲನ ತಮ್ಮನು ತೀಚಿಯನೂ ಆದ ಯೋಹ, ಮಹವೀಯನಾದ ಎಲಿಯೇಲ್, ಎಲ್ನಾಮನ ಮಕ್ಕಳಾದ ಎರಿಬೈ, ಯೋಷವ್ಯರು, ಮೋವಾಬ್ಯನಾದ ಇತ್ಮಾ, ಎಲಿಯೇಲ್ ಒಬೇದರು, ಮೆಚೋಬಯಾದವನಾದ ಯಾಸಿಯೇಲನು ಇವರೇ. 1 ಪೂರ್ವಕಾಲ ವೃತ್ತಾಂತ 12ನೇ ಅಧ್ಯಾಯ.
ದಾವೀದನು ಕೀಷನ ಮಗನಾದ ಸೌಲನಿಗೆ ಎದುರಿ ಚಿಕ್ಲಗಿನಲ್ಲಿ ಅಡಗಿಕೊಂಡಿದ್ದಾಗ ಬಿಲ್ಲುಗಾರರು ಎಡಬಲ ಕೈಗಳಿಂದ ಕಲ್ಲುಗಳನ್ನು ಬಾಣಗಳನ್ನು ಎಸೆಯಬಲ್ಲವರು ಆಗಿದ್ದು ಯುದ್ಧದಲ್ಲಿ ಸಹಾಯ ಮಾಡುವುದಕ್ಕಾಗಿ ಅವನ ಬಳಿಗೆ ಬಂದ ರಣವೀರರ ಪಟ್ಟಿ. ಸೌಲನ ಕುಲಬಂಧುಗಳಾದ ಬೆನ್ಯಾಮೀನರಲ್ಲಿ ಮುಖ್ಯಸ್ಥನಾದ ಅಹಿಯೇಜರ್ ಮತ್ತು ಯೋವಾಷ್ ಎಂಬ ಹೆಸರುಳ್ಳ ಗಿಬೆಯ ಊರಿನ ಅಷ್ಬೇಮಾಹನ ಮಕ್ಕಳು. ಅಜ್ಮಾವೇತನ ಮಕ್ಕಳಾದ ಎಜಿಯೇಲ್ ಪಿಲೆಟರು. ಅನಾತೋತ್ ಊರಿನವರಾದ ಯೇಹು ಬೆರಾಕಾರು. 30 ಮಂದಿ ಭಟರಲ್ಲಿ ಶೂರನು ಮುಖ್ಯಸ್ಥನೂ ಆದ ಗಿಬ್ಯೋನಿನ ಇಷ್ಮಾಯ. ಗೆದೇರ ಊರಿನವರಾದ ಎರೇಮಿಯ, ಯಹಜಿಯೇಲ್, ಯೋಹಾನಾನ್, ಯೋಜಾಬಾದರು. ರೀಫ್ಯರಾದ ಎಲಿಜೈ, ಎರಿಮೋತ್, ಬೇಯಲ್ಯ, ಶೆಮಾರ್ಯ, ಶೆಫಟ್ಯರು. ಕೊರಹಿಯರಾದ ಎಲ್ಕಾನ, ಇಷ್ವಿಯ, ಅಜರೇಲ್, ಯೋವೇಜೇರ್, ಯಶೋಬಾಮರು. ಗೆದೋರಿನ ಯೆರೋಹಾಮನ ಮಕ್ಕಳಾದ ಯೋವೇಲ, ಜೆಬೆದ್ಯರು ಇವರೇ. ರಣವೀರರು, ಯುದ್ಧ ನಿಪುಣರು, ಗುರಾಣಿ ಬರ್ಜಿಗಳಲ್ಲಿ ಪ್ರವೀಣರು, ಸಿಂಹಮುಖರು, ಬೆಟ್ಟದ ಜಿಂಕೆಯಂತೆ ಪಾರತ್ವರಿತರು ಆಗಿದ್ದು ದಾವೀದನು ಅರಣ್ಯ ದುರ್ಗದಲ್ಲಿದ್ದಾಗ ಅವರನ್ನು ಕೂಡಿಕೊಂಡ ಗಾದ್ಯರು. ಮುಖ್ಯಸ್ಥನು ಎಜೇರ್, 2ನೇವನು ಒಬದ್ಯ, 3ನೇವನು ಎಲಿಯಾಬ್, 4ನೇವನು ಮಷ್ಮನ್ನ, 5ನೇವನು ಎರೇಮಿಯ, 6ನೇವನು ಅತ್ತೈ, 7ನೇವನು ಎಲಿಯೇಲ್, 8ನೇವನು ಯೋಹಾನಾನ್, 9ನೇವನು ಎಲ್ಜಾಬಾದ್, 10ನೇವನು ಎರೇಮಿಯ, 11ನೇವನು ಮಕ್ಪನ್ನೈ ಇವರೇ. ಗಾದ್ಯರಾದ ಇವರು ಸೇನಾಪತಿಗಳಾಗಿದ್ದರು. ಇವರಲ್ಲಿ ಕನಿಷ್ಠನಾದವನು 100 ಮಂದಿಗೆ ಸಮನು, ಶ್ರೇಷ್ಠನಾದವನು 1000 ಮಂದಿಗೆ ಸಮಬಲನು. ಯೋರ್ದಾನ್ ನದಿಯು ಪ್ರಥಮ ಮಾಸದಲ್ಲಿ ದಡತುಂಬಿ ಹರಿಯುತ್ತಿರುವಾಗ ಅದನ್ನು ದಾಟಿ ನದಿಯ ತಗ್ಗಿನ ಪೂರ್ವ ಪಶ್ಚಿಮ ಪ್ರದೇಶಗಳವರೆಲ್ಲರನ್ನು ಓಡಿಸಿ ಬಿಟ್ಟವರು ಇವರೇ. ಒಂದಾನೊಂದು ದಿವಸ ಬೆನ್ಯಾಮಿನ್ ಯೂದ ಕುಲದವರಲ್ಲಿ ಕೆಲವರು ದಾವೀದನಿದ್ದ ದುರ್ಗದ ಬಳಿಗೆ ಬರಲು ದಾವೀದನು ಹೊರಗೆ ಹೋಗಿ ಅವರೆದುರಿಗೆ ನಿಂತು ಅವರಿಗೆ, ನೀವು ಸ್ನೇಹ ಭಾವದಿಂದ ಸಹಾಯ ಮಾಡುವುದಕ್ಕಾಗಿ ನನ್ನ ಬಳಿಗೆ ಬಂದಿರುವುದಾದರೆ ನಿಮ್ಮೊಡನೆ ನನಗೆ ಐಕ್ಯ ಭಾವವಿರುವುದು. ನಿರಪರಾಧಿಯಾದ ನನ್ನನ್ನು ನನ್ನ ವಿರೋಧಿಗಳಿಗೆ ಒಪ್ಪಿಸುವ ಕುಯುಕ್ತಿಯಿಂದ ಬಂದಿರುವುದಾದರೆ ನಮ್ಮ ಪಿತೃಗಳ ದೇವರು ನಿಮ್ಮನ್ನು ನೋಡಿ ದಂಡಿಸಲಿ ಅಂದನು. ಆಗ 30 ಮಂದಿಯಲ್ಲಿ ಮುಖ್ಯಸ್ಥನಾದ ಅಮಾಸೆಯು ಆತ್ಮಾವೇಶವುಳ್ಳವನಾಗಿ, ದಾವೀದನೇ, ನಾವು ನಿನ್ನವರು, ಶುಭವಾಗಲಿ. ಇಷಯನ ಮಗನೇ, ನಾವು ನಿನ್ನ ಪಕ್ಷದವರು, ಶುಭವಾಗಲಿ. ನಿನಗೂ ನಿನ್ನ ಸಹಾಯಕರಿಗೂ ಶುಭವಾಗಲಿ. ನಿನ್ನ ದೇವರು ನಿನಗೆ ಜಯಪ್ರದನಾಗಿದ್ದಾನೆ ಎಂದು ನುಡಿದನು. ಆಗ ದಾವೀದನು ಅವರನ್ನು ತನ್ನ ಜೊತೆಯಲ್ಲಿ ಸೇರಿಸಿಕೊಂಡು ಸೈನ್ಯಾಧಿಪತಿಗಳನ್ನಾಗಿ ನೇಮಿಸಿದನು. ಸೌಲನಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಹೋಗುವ ಫಿಲಿಸ್ಟರ ಜೊತೆಯಲ್ಲಿ ದಾವೀದನು ಹೋಗುತ್ತಿರುವಾಗ ಕೆಲವು ಮಂದಿ ಮನಸ್ಸೆಯವರು ಬಂದು ಅವನನ್ನು ಕೂಡಿಕೊಂಡರು. ದಾವೀದನು ನಿಜವಾಗಿ ಫಿಲಿಸ್ಟರಿಗೆ ಸಹಾಯಕನಾಗಲಿಲ್ಲ. ಅವರ ಪ್ರಭುಗಳು, ಇವನು ನಮ್ಮ ತಲೆಗಳನ್ನು ಕಡಿದು ತಿರುಗಿ ತನ್ನ ಯಜಮಾನನಾದ ಸೌಲನೊಂದಿಗೆ ಸೇರಿಕೊಂಡಾನೋ ಎಂಬುದಾಗಿ ಆಲೋಚಿಸಿ ಅವನನ್ನು ಹಿಂದಕ್ಕೆ ಕಳುಹಿಸಿದರು. ಅವನು ಹಿಂತಿರುಗಿ ಚಿಕ್ಲಗ್ಗಿಗೆ ಹೋಗುವಾಗ ಮನಸ್ಸೆ ಕುಲದ ಸಹಸ್ರಾಧಿಪತಿಗಳಾದ ಅದ್ನಾ, ಯೋಜಾಬಾದ್, ಎದಿಗಯೇಲ್, ಮಿಕಾಯೇಲ್, ಯೋಜಾಬಾದ್, ಎಲಿಹು, ಚಿಲ್ಲೆತ್ತೈ ಎಂಬುವರು ಬಂದು ಸೇರಿಕೊಂಡರು. ರಣವೀರರು, ಸೇನಾಪತಿಗಳು ಆದ ಇವರೆಲ್ಲರೂ ಸುಲಿಗೆ ಗುಂಪುಗಳಿಗೆ ವಿರೋಧವಾಗಿ ದಾವೀದನಿಗೆ ಸಹಾಯ ಮಾಡುವವರಾದರು. ದಾವೀದನ ಸಹಾಯಕ್ಕೆ ಪ್ರತಿದಿನವೂ ಹೊಸ ಗುಂಪುಗಳು ಬರುತ್ತಿದ್ದವು. ಅವನ ಸೈನ್ಯವು ದೇವ ಸೈನ್ಯದಷ್ಟು ದೊಡ್ಡದಾಯಿತು. ಯೆಹೋವನ ಆಜ್ಞೆಯಂತೆ ಸೌಲನ ರಾಜ್ಯವನ್ನು ದಾವೀದನಿಗೆ ಒಪ್ಪಿಸುವುದಕ್ಕೋಸ್ಕರ ಹೆಬ್ರೋನಿನಲ್ಲಿದ್ದ ಅವನ ಬಳಿಗೆ ಗುಂಪು ಗುಂಪುಗಳಾಗಿ ಬಂದ ಯುದ್ಧ ಸನ್ನದ್ಧರ ಲೆಕ್ಕ. ಯೆಹೂದ್ಯರಿಂದ ಬರ್ಜಿ ಗುರಾಣಿಗಳನ್ನು ಹಿಡಿದ ಸೈನಿಕರು 6800 ಮಂದಿ. ಸಿಮೆಯೋನ್ಯರಿಂದ 7100 ಮಂದಿ ರಣವೀರರು. ಲೇವಿಯರಿಂದ 4600 ಮಂದಿಯಲ್ಲದೆ ಆರೋನ್ಯರ ಮುಖ್ಯಸ್ಥನಾದ ಯೆಹೋಯಾದವನು ಅವನ 3700 ಮಂದಿ ಸೈನಿಕರು. ಪರಾಕ್ರಮಶಾಲಿಯಾದ ಚಾದೋಕನೆಂಬ ಯೌವನಸ್ಥನು ಅವನ ಕುಟುಂಬದವರಾದ 22 ಮಂದಿ ಅಧಿಪತಿಗಳು. ಸೌಲನ ಸಂಬಂಧಿಕರಾದ ಬೆನ್ಯಾಮೀನರಲ್ಲಿ 3000 ಮಂದಿ. ಅವರಿಗೆ ಬೆನ್ಯಾಮೀನರಲ್ಲಿ ಹೆಚ್ಚಿನ ಭಾಗದವರು ಸೌಲನ ಮನೆಯವರೊಂದಿಗೆ ಹೊಂದಿಕೊಂಡಿದ್ದರು. ಎಫ್ರಾಯಿಮಿನ ಆಯಾ ಗೋತ್ರಗಳಲ್ಲಿ ಪ್ರಸಿದ್ಧರಾದ 20,800 ಮಂದಿ ಮಹಾರಣವೀರರು. ಮನಸ್ಸೆಯ ಅರ್ಧ ಕುಲದಿಂದ ದಾವೀದನ ಪಟ್ಟಾಭಿಷೇಕಕ್ಕೆ ಹೋಗಬೇಕೆಂದು ಹೆಸರಾಗಿ ನೇಮಿಸಲ್ಪಟ್ಟ 18,000 ಮಂದಿ. ಇಸಾಕರ್ಯರಿಂದ 200 ಮಂದಿ ಮುಖ್ಯಸ್ಥರು. ಇವರು ಸಮಯೋಚಿತ ಜ್ಞಾನವುಳ್ಳವರಾಗಿ ಇಸ್ರಾಯೇಲರು ಮಾಡತಕ್ಕದನ್ನು ಅರಿತವರು. ಇವರ ಸಹೋದರರೆಲ್ಲರೂ ಇವರ ಆಜ್ಞೆಗೆ ಒಳಗಾಗಿದ್ದರು. ಜೆಬುಲೂನ್ಯರಿಂದ ಯುದ್ಧ ಪ್ರವೀಣರು, ಸರ್ವಾಯುಧಗಳನ್ನು ಧರಿಸಿ ವ್ಯೂಹ ಕಟ್ಟಬಲ್ಲವರು, ದೃಢಚಿತ್ತರು ಆದ 50,000 ಮಂದಿ. ನಫ್ತಾಲಿಯರಿಂದ 1000 ಮಂದಿ ನಾಯಕರು. ಗುರಾಣಿ ಬರ್ಜಿಗಳನ್ನು ಹಿಡಿದಿರುವ 37,000 ಮಂದಿ ಸೈನಿಕರು. ದಾನ್ಯರಿಂದ 28,600 ಮಂದಿ ಯುದ್ಧ ನಿಪುಣರು. ಶೇರ್ಯರಿಂದ ಕಾಳಗಕ್ಕೆ ಸಿದ್ಧರಾದ 40,000 ಮಂದಿ ಯುದ್ಧ ನಿಪುಣರು. ಯೋರ್ದಾನಿನ ಆಚೆಯಲ್ಲಿದ್ದ ರೂಬೇನ್, ಗಾದ್, ಅರ್ಧ ಮನಸ್ಸೆ ಕುಲಗಳಿಂದ ಸರ್ವಾಯುಧಧಾರಿಗಳಾದ 1,20,000 ಮಂದಿ. ದಾವೀದನನ್ನು ಇಸ್ರಾಯೇಲರ ಅರಸನನ್ನಾಗಿ ಮಾಡುವುದಕ್ಕೋಸ್ಕರ ಯುದ್ಧ ನಿಪುಣರಾದ ಈ ಎಲ್ಲಾ ಸೈನಿಕರು ಪೂರ್ಣ ಮನಸ್ಸಿನಿಂದ ಹೆಬ್ರೋನಿಗೆ ಬಂದರು. ಉಳಿದ ಎಲ್ಲಾ ಇಸ್ರಾಯೇಲರು ದಾವೀದನಿಗೆ ರಾಜ್ಯಾಭಿಷೇಕ ಮಾಡುವುದರಲ್ಲಿ ಏಕಮನಸ್ಸುಳ್ಳವರಾಗಿದ್ದರು. ಅವರು ಅಲ್ಲಿ 3 ದಿವಸ ದಾವೀದನ ಸಂಗಡ ಇದ್ದು ಅನ್ನಪಾನಗಳನ್ನು ತೆಗೆದುಕೊಂಡರು. ಅವರ ಸಹೋದರರು ಅವರಿಗೋಸ್ಕರ ಎಲ್ಲವನ್ನು ಸಿದ್ಧಪಡಿಸಿದರು. ಇದಲ್ಲದೆ ಇಸಾಕರ್, ಜೆಬೂಲನ್, ನಫ್ತಾಲಿ ಮೊದಲುಗೊಂಡು ಎಲ್ಲಾ ಸಮೀಪ ಪ್ರಾಂತಗಳವರು ಎತ್ತು, ಕತ್ತೆ, ಏಸರಗತ್ತೆ, ಒಂಟೆ ಇವುಗಳ ಮೇಲೆ ಆಹಾರ ಪದಾರ್ಥಗಳನ್ನು ಏರಿಕೊಂಡು ಬಂದರು. ಅವರು ತಂದವುಗಳಾವೆಂದರೆ ತರತರದ ರೊಟ್ಟಿ, ಅಂಜೂರ ಹಣ್ಣಿನ ಉಂಡೆ, ಒಣಗಿದ ದ್ರಾಕ್ಷೆ ಗೊಂಚಲು, ದ್ರಾಕ್ಷಾರಸ, ಎಣ್ಣೆ, ಅನೇಕ ದನಕುರಿಗಳು ಇವೆ. ಇಸ್ರಾಯೇಲರೊಳಗೆ ಮಹಾಸಂತೋಷವಿತ್ತಷ್ಟೇ.
ಒಂದು ಪೂರ್ವಕಾಲ ವೃತ್ತಾಂತ 13ನೇ ಅಧ್ಯಾಯ. ದಾವೀದನು ಸಹಸ್ರಾಧಿಪತಿ, ಶತಾಧಿಪತಿ ಮೊದಲಾದ ಸರ್ವಪ್ರಭುಗಳೊಡನೆ ಮಾತಾಡಿದ ನಂತರ ಇಸ್ರಾಯೇಲ್ ಸಮಸ್ತ ಸಮೂಹದವರಿಗೆ, ನಿಮ್ಮ ಸಮ್ಮತಿಯು ನಮ್ಮ ದೇವರಾದ ಯೆಹೋವನ ಚಿತ್ತವೂ ಇರುವುದಾದರೆ ನಾವು ಎಲ್ಲ ಇಸ್ರಾಯೇಲ್ ಪ್ರಾಂತಗಳಲ್ಲಿರುವ ನಮ್ಮ ಸಹೋದರರನ್ನು ಗೋಮಾಳ ಸಹಿತವಾದ ತಮ್ಮ ಪಟ್ಟಣಗಳಲ್ಲಿರುವ ಯಾಜಕ ಲೇವಿಯರನ್ನು ಶೀಘ್ರವಾಗಿ ಕರೆ ಕಳುಹಿಸೋಣ. ಅವರು ನಮ್ಮ ಬಳಿಗೆ ಕೂಡಿ ಬಂದ ಮೇಲೆ ನಾವು ಸೌಲನ ಕಾಲದಲ್ಲಿ ಅಲಕ್ಷ್ಯ ಮಾಡಿದ್ದ ನಮ್ಮ ದೇವ ಮಂಜೂಷವನ್ನು ತೆಗೆದುಕೊಂಡು ಬರೋಣ ಅನ್ನಲು ಅವರೆಲ್ಲರೂ ಆ ಮಾತಿಗೆ ಮೆಚ್ಚಿ ಅದರಂತೆ ಮಾಡಬೇಕೆಂದು ಹೇಳಿದರು. ಆಗ ದಾವೀದನು ದೇವ ಮಂಜೂಷವನ್ನು ಕಿರ್ಯಾತಾರ್ಮಿನಿಂದ ತರುವುದಕ್ಕೋಸ್ಕರ ಐಗುಪ್ತದ ಶಿಹೋರ್ ಹಳ್ಳದಿಂದ ಆ ಮಾತಿನ ದಾರಿಯವರೆಗೂ ವಾಸಿಸುತ್ತಿದ್ದ ಎಲ್ಲಾ ಇಸ್ರಾಯೇಲನ್ನು ಕೂಡಿಸಿ ಅವರೆಲ್ಲರೊಡನೆ ಯಹೂದ ದೇಶದ ಬಾಳ ಎನಿಸಿಕೊಳ್ಳುತ್ತಿದ್ದ ಕಿರ್ಯಾತಾರ್ಮಿಗೆ ಹೋದನು. ಆ ಮಂಜೂಷವು ಕೆರೂಬಿಯರ ನಡುವೆ ಆಸೀನನಾಗಿರುವ ಯೆಹೋವ ದೇವರ ನಾಮದಿಂದ ಪ್ರಸಿದ್ಧವಾದದ್ದು. ಅವರು ದೇವ ಮಂಜೂಷವನ್ನು ಅಭಿನಾದಾಬನ ಮನೆಯಿಂದ ಹೊರಗೆ ತಂದು ಒಂದು ಹೊಸ ಬಂಡೆಯ ಮೇಲೆ ಏರಿಸಿದ್ದರು. ಉಜ್ಜನು ಅಹಿಯೋವನು ಬಂಡಿಯನ್ನು ಒಡೆದರು. ದಾವೀದನು ಎಲ್ಲಾ ಇಸ್ರಾಯೇಲರು ಕಿನ್ನರಿ, ಸ್ವರಮಂಡಲ, ದಮ್ಮಡಿ, ತಾಳ, ತುತ್ತೂರಿ ಇವುಗಳ ಧ್ವನಿಯೊಡನೆ ಪೂರ್ಣಾಸಕ್ತಿಯಿಂದ ಗೀತಗಳನ್ನು ಆಡುತ್ತಾ ದೇವರ ಮುಂದೆ ನರ್ತನ ಮಾಡುತ್ತಾ ಹೋದರು. ಅವರು ಕೀದೋನನ ಕಣಕ್ಕೆ ಬಂದಾಗ ಎತ್ತುಗಳು ಎಡವಿದ್ದರಿಂದ ಉಜ್ಜನು ಕೈಚಾಚಿ ದೇವ ಮಂಜೂಷವನ್ನು ಹಿಡಿದನು. ಉಜ್ಜನು ಮಂಜೂಷದ ಮೇಲೆ ಕೈ ಹಾಕಿದ್ದರಿಂದ ಯೆಹೋವನು ಅವನ ಮೇಲೆ ಕೋಪಗೊಂಡು ಅವನನ್ನು ಹತ ಮಾಡಿದನು. ಅವನು ಅಲ್ಲೇ ದೇವರ ಮುಂದೆ ಸತ್ತನು. ಯೆಹೋವನು ಉಜ್ಜನನ್ನು ಮುರಿದು ಬಿಟ್ಟದ್ದರಿಂದ ದಾವೀದನು ಉರಿಗೊಂಡು ಆ ಸ್ಥಳಕ್ಕೆ ಪೆರೆಚ್ ಉಜ್ಜ ಎಂಬ ಹೆಸರಿಟ್ಟನು. ಅದಕ್ಕೆ ಇಂದಿನವರೆಗೂ ಇದೇ ಹೆಸರಿರುತ್ತದೆ. ಆ ದಿವಸ ದಾವೀದನು ದೇವರಿಗೆ ಭಯಪಟ್ಟು ದೇವರ ಮಂಜೂಷವನ್ನು ನಾನಿರುವಲ್ಲಿಗೆ ತೆಗೆದುಕೊಂಡು ಹೋಗುವುದು ಹೇಗೆ ಎಂದುಕೊಂಡು ಅದನ್ನು ದಾವೀದ ನಗರಕ್ಕೆ ತಾರದೆ ಗತ್ ಊರಿನ ಒಬೇದೆದೋಮನ ಮನೆಗೆ ಕಳುಹಿಸಿದನು. ದೇವರ ಮಂಜೂಷವು ಒಬೇದೆದೋಮನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳು ಇತ್ತು. ಆ ಕಾಲದಲ್ಲಿ ಯೆಹೋವನು ಒಬೇದೆದೋಮನ ಮನೆಯನ್ನು ಅವನಿಗಿದ್ದದೆಲ್ಲವನ್ನು ಆಶೀರ್ವದಿಸಿದನು. ಒಂದು ಪೂರ್ವಕಾಲ ವೃತ್ತಾಂತ 14ನೇ ಅಧ್ಯಾಯ. ತೂರಿನ ಅರಸನಾದ ಹಿರಾಮನು ದಾವೀದನಿಗೆ ಅರಮನೆಯನ್ನು ಕಟ್ಟುವುದಕ್ಕೋಸ್ಕರ ದೂತರನ್ನು, ದೇವದಾರು ಮರಗಳನ್ನು, ಶಿಲ್ಪಿಗಳನ್ನು, ಬಡಗಿಯವರನ್ನು ಅವನ ಬಳಿಗೆ ಕಳುಹಿಸಿದನು. ಇದರಿಂದ ದಾವೀದನು ದೇವ ಪ್ರಜೆಗಳಾದ ಇಸ್ರಾಯೇಲರ ನಿಮಿತ್ತವಾಗಿ ತನ್ನ ರಾಜ್ಯವು ಉನ್ನತ ಸ್ಥಾನಕ್ಕೆ ಮುಟ್ಟಿದ್ದನ್ನು ನೋಡಿ ಯೆಹೋವನು ತನ್ನನ್ನು ಇಸ್ರಾಯೇಲ್ ರಾಜನನ್ನಾಗಿ ಸ್ಥಿರಪಡಿಸಿದನೆಂದು ತಿಳಿದುಕೊಂಡನು. ದಾವೀದನು ಯೆರೂಸಲೇಮಿನಲ್ಲಿ ಸಹ ಕೆಲವು ಮಂದಿ ಸ್ತ್ರೀಯರನ್ನು ಮದುವೆ ಮಾಡಿಕೊಂಡು ಇನ್ನೂ ಕೆಲವು ಮಂದಿ ಗಂಡು ಹೆಣ್ಣು ಮಕ್ಕಳನ್ನು ಪಡೆದನು. ಅಲ್ಲಿ ಅವನಿಗೆ ಹುಟ್ಟಿದ ಗಂಡು ಮಕ್ಕಳ ಹೆಸರುಗಳು ಶಮ್ಮೂವ, ಶೋಬಾಬ್, ನಾತಾನ್, ಸೊಲೊಮೋನ್, ಇಬಾರ್, ಎಲಿಶುವ, ಎಲ್ಫೆಲೇಟ್, ನೊಗಹ, ನೆಫೆಗ್, ಯಾಫಿಯಾ, ಎಲಿಶಾಮ, ಬೆಲ್ಯಾದ, ಎಲಿಫೆಲೇಟ್. ಇಸ್ರಾಯೇಲೆಲ್ಲರೂ ದಾವೀದನನ್ನು ಅಭಿಷೇಕಿಸಿ ತಮ್ಮ ಅರಸನನ್ನಾಗಿ ಮಾಡಿಕೊಂಡರೆಂಬ ವರ್ತಮಾನವು ಫಿಲಿಷ್ಟಿಯರಿಗೆ ಮುಟ್ಟಿದಾಗ ಅವರು ಅವನನ್ನು ಹಿಡಿಯುವುದಕ್ಕೆ ಹೊರಟರು. ದಾವೀದನು ಇದನ್ನು ಕೇಳಿ ತಾನು ಅವರ ಎದುರಿಗೆ ಹೋದನು. ಫಿಲಿಷ್ಟಿಯರು ದೇಶದೊಳಗೆ ನುಗ್ಗಿ ರೆಫಾಯಿಮ್ ತಗ್ಗಿನಲ್ಲಿ ಸುಲಿಗೆ ಮಾಡುತ್ತಿದ್ದರಿಂದ ದಾವೀದನು ದೇವರಾದ ಯೆಹೋವನನ್ನು, ನಾನು ಫಿಲಿಷ್ಟಿಯರಿಗೆ ವಿರೋಧವಾಗಿ ಹೋಗಬಹುದೋ, ಅವರನ್ನು ನನ್ನ ಕೈಗೆ ಒಪ್ಪಿಸಿಕೊಡುವೆಯೋ ಎಂದು ಕೇಳಲು ಆತನು, ಹೋಗು, ನಾನು ಅವರನ್ನು ನಿನ್ನ ಕೈಗೆ ಒಪ್ಪಿಸುವೆನು ಎಂದು ಉತ್ತರ ಕೊಟ್ಟನು. ಅಷ್ಟರಲ್ಲಿ ಬಾಳ್ಪೆರಾಚೀಮಿಗೆ ಬಂದ ಅವರನ್ನು ದಾವೀದನು ಸೋಲಿಸಿ ಯೆಹೋವನು ಕಟ್ಟೆ ಹಿಡಿದ ಪ್ರವಾಹದಂತೆ ನನ್ನ ಶತ್ರುಗಳ ಮೇಲೆ ಬಿದ್ದು ಅವರನ್ನು ನನ್ನ ಮುಖಾಂತರವಾಗಿ ನಾಶ ಮಾಡಿದ್ದಾನೆಂದು ಹೇಳಿದ್ದರಿಂದ ಆ ಯುದ್ಧ ಸ್ಥಳಕ್ಕೆ ಬಾಳ್ಪೆರಾಚೀಮ್ ಎಂದು ಹೆಸರಾಯಿತು. ಫಿಲಿಷ್ಟಿಯರು ಅಲ್ಲಿ ಬಿಟ್ಟು ಹೋಗಿದ್ದ ದೇವರುಗಳನ್ನು ದಾವೀದನು ಸುಡಿಸಿ ಬಿಟ್ಟನು. ಫಿಲಿಷ್ಟಿಯರು ಇನ್ನೊಮ್ಮೆ ಬಂದು ಅದೇ ತಗ್ಗಿನಲ್ಲಿ ಸುಲಿಗೆ ಮಾಡುತ್ತಿದ್ದರು. ದಾವೀದನು ತಿರುಗಿ ದೇವರ ಸನ್ನಿಧಿಯಲ್ಲಿ ವಿಚಾರಿಸಿದಾಗ ಆತನು ಅವನಿಗೆ, ನೀನು ಅವರನ್ನು ಬೆನ್ನಟ್ಟಬೇಡ, ಅವರ ಎದುರಿನಿಂದ ತಿರುಗಿಕೊಂಡು ಹೋಗಿ ಬಾಕಾ ಮರಗಳಿರುವ ಕಡೆಯಿಂದ ಅವರ ಮೇಲೆ ಬೀಳು. ಆ ಮರಗಳ ತುದಿಯಲ್ಲಿ ಹೆಜ್ಜೆಗಳ ಸಪ್ಪಳವು ಕೇಳಿಸುವಾಗಲೇ ದೇವರು ಫಿಲಿಷ್ಟಿಯರ ಸೈನ್ಯವನ್ನು ಸೋಲಿಸುವುದಕ್ಕೋಸ್ಕರ ನಿನ್ನ ಮುಂದಾಗಿ ಹೊರಟನೆಂದು ತಿಳಿದುಕೊಂಡು ಯುದ್ಧಕ್ಕೆ ಹೊರಡು ಅಂದನು. ದಾವೀದನು ದೇವರ ಆಜ್ಞಾನುಸಾರವಾಗಿ ಮಾಡಿದನು. ಇಸ್ರಾಯೇಲರು ಫಿಲಿಷ್ಟಿಯ ಸೈನ್ಯವನ್ನು ಗಿಬ್ಯೋನಿನಿಂದ ಗೆಜೆರಿನವರೆಗೂ ಸಂಹರಿಸುತ್ತಾ ಹೋದರು. ದಾವೀದನ ಕೀರ್ತಿಯು ಎಲ್ಲಾ ದೇಶಗಳಲ್ಲಿ ಹಬ್ಬಿತು. ಯೆಹೋವನು ಅವನಿಗೆ ಎಲ್ಲಾ ಜನಾಂಗಗಳು ಹೆದರುವಂತೆ ಮಾಡಿದನು. ಒಂದು ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯ. ದಾವೀದನು ತನ್ನ ನಗರದಲ್ಲಿ ತನಗೋಸ್ಕರ ಮನೆಗಳನ್ನು ಕಟ್ಟಿಸಿದ್ದಲ್ಲದೆ ದೇವ ಮಂಜೂಷಕ್ಕೋಸ್ಕರವೂ ಸ್ಥಳವನ್ನು ಸಿದ್ಧ ಮಾಡಿ ಗುಡಾರವನ್ನು ಹಾಕಿಸಿದನು. ಆ ಕಾಲದಲ್ಲಿ ದಾವೀದನು, ಲೇವಿಯರು ಹೊರತಾಗಿ ಯಾರೂ ದೇವ ಮಂಜೂಷವನ್ನು ಹೊರಬಾರದು, ಅದನ್ನು ಹೊರುವುದಕ್ಕೂ ಸದಾಕಾಲ ತನ್ನ ಸೇವೆ ಮಾಡುವುದಕ್ಕೂ ಯೆಹೋವನು ಅವರನ್ನೇ ಆರಿಸಿಕೊಂಡಿದ್ದಾನೆಂದು ಹೇಳಿ ಯೆಹೋವನ ಮಂಜೂಷವನ್ನು ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ತರುವುದಕ್ಕೋಸ್ಕರ ಎಲ್ಲಾ ಇಸ್ರಾಯೇಲರನ್ನು ಯೆರೂಸಲೇಮಿಗೆ ಕರೆಸಿದನು. ಅವನು ಕರೆಸಿದ ಆರೋನನ ವಂಶದವರು ಲೇವಿಯರು ಕೆಹಾತ್ಯರಲ್ಲಿ ಉರಿಯೇಲನೆಂಬ ಪ್ರಧಾನನು ಅವನ ಕುಟುಂಬದವರಾದ 120 ಮಂದಿಯು, ಮೆರಾರಿಯಲ್ಲಿ ಅಸಾಯನೆಂಬ ಪ್ರಧಾನನು ಅವನ ಕುಟುಂಬದವರಾದ 220 ಮಂದಿಯು, ಗೆರ್ಷೋಮ್ಯರಲ್ಲಿ ಯೋವೇಲನೆಂಬ ಪ್ರಧಾನನು ಅವನ ಕುಟುಂಬದವರಾದ 130 ಮಂದಿಯು, ಎಲಿಚಾಫಾನ್ಯರಲ್ಲಿ ಶೆಮಾಯನೆಂಬ ಪ್ರಧಾನನು ಅವನ ಕುಟುಂಬದವರಾದ 200 ಮಂದಿಯು, ಹೆಬ್ರೋನ್ಯರಲ್ಲಿ ಎಲಿಯೇಲನೆಂಬ ಪ್ರಧಾನನು ಅವನ ಕುಟುಂಬದವರಾದ 80 ಮಂದಿಯು, ಉಜ್ಜಿಯೇಲ್ಯರಲ್ಲಿ ಅಮಿನಾದಾಬನೆಂಬ ಪ್ರಧಾನನು ಅವನ ಕುಟುಂಬದವರಾದ 112 ಮಂದಿಯು. ಆಮೇಲೆ ದಾವೀದನು ಚಾದೋಕ್, ಎಬ್ಯಾತಾರ್ ಎಂಬ ಯಾಜಕರನ್ನು, ಉರಿಯೇಲ್, ಅಸಾಯ, ಯೋವೇಲ್, ಶೆಮಾಯ, ಎಲಿ
ಯಹಿಯೇಲ್, ಅಮಿನಾದಾಬ್ ಎಂಬ ಲೇವಿಯರನ್ನು ಕರೆದು ಅವರಿಗೆ, ಲೇವಿಯರಲ್ಲಿ ಗೋತ್ರ ಪ್ರಧಾನರಾದ ನೀವು ನಿಮ್ಮ ಸಹೋದರರು ನಿಮ್ಮನ್ನು ಶುದ್ಧಿಪಡಿಸಿಕೊಂಡು ಇಸ್ರಾಯೇಲ್ ದೇವರಾದ ಯೆಹೋವನ ಮಂಜೂಷವನ್ನು ನಾನು ಸಿದ್ಧ ಮಾಡಿರುವ ಸ್ಥಳಕ್ಕೆ ತೆಗೆದುಕೊಂಡು ಬನ್ನಿರಿ. ನೀವು ಮೊದಲನೇ ಸಾರಿ ಇರಲಿಲ್ಲವಾದ್ದರಿಂದ ನಮ್ಮ ದೇವರಾದ ಯೆಹೋವನು ತನ್ನ ಸನ್ನಿಧಿಗೆ ಧರ್ಮವಿಧಿ ವಿರೋಧವಾಗಿ ಬಂದ ನಮ್ಮಲ್ಲಿ ಒಬ್ಬರನ್ನು ಸಂಹರಿಸಿದನಷ್ಟೇ ಎಂದು ಹೇಳಲು, ಯಾಜಕರು ಲೇವಿಯರು ಇಸ್ರಾಯೇಲ್ ದೇವರಾದ ಯೆಹೋವನ ಮಂಜೂಷವನ್ನು ತರುವುದಕ್ಕೋಸ್ಕರ ತಮ್ಮನ್ನು ಶುದ್ಧಿಪಡಿಸಿಕೊಂಡರು. ಮೋಶೆಯ ಮುಖಾಂತರವಾಗಿ ಕೊಡಲ್ಪಟ್ಟ ಯೆಹೋವನ ಆಜ್ಞಾನುಸಾರವಾಗಿ ಲೇವಿಯರು ದೇವ ಮಂಜೂಷಕ್ಕೆ ಕೋಲುಗಳನ್ನು ಸಿಕ್ಕಿಸಿ ಅದನ್ನು ಹೆಗಲಿನ ಮೇಲೆ ಹೊತ್ತುಕೊಂಡರು. ಆಗ ದಾವೀದನು ಲೇವಿಯರ ಪ್ರಧಾನರಿಗೆ, ಗಾಯಕರಾದ ನಿಮ್ಮ ಸಹೋದರರನ್ನು ಸ್ವರಮಂಡಲ, ಕಿನ್ನರಿ, ತಾಳ ಮೊದಲಾದ ವಾದ್ಯಗಳಿಂದ ಉತ್ಸಾಹಧ್ವನಿ ಮಾಡುವುದಕ್ಕೂ ನೇಮಿಸಿರಿ ಎಂದು ಆಜ್ಞಾಪಿಸಲು, ಅವರು ಯೋವೇಲನ ಮಗನಾದ ಏಮಾನ್, ಅವನ ಗೋತ್ರ ಬಂಧುವು ಬೆರೆಕ್ಯನ ಮಗನೂ ಆದ ಆಸಾಫ್, ತಮ್ಮ ಸಹೋದರರಾದ ಮೆರಾರಿಯರ ಕುಟುಂಬಕ್ಕೆ ಸೇರಿದ ಕೂಶಾಯನ ಮಗನಾದ ಏತಾನ್ ಎಂಬುವರನ್ನಲ್ಲದೆ ತಮ್ಮ ಸಹೋದರರೊಳಗೆ ಎರಡನೇ ತರಗತಿಯವರಾದ ಜೆಕರ್ಯ, ಬೇನ್, ಯಾಜಿಯೇಲ್, ಶೆಮಿರಾಮೋತ್, ಯಹಿಯೇಲ್, ಉನ್ನಿ, ಎಲಿಯಾ, ಬೇನಾಯ, ಮಾಸೇಯ, ಮತಿತ್ಯ, ಎಲಿಫೆಲೇಹು, ಮಿಕ್ನೇಯ, ದ್ವಾರಪಾಲಕರಾದ ಒಬೇದೆದೋಮ್, ಯಗಿಯೇಲರು ಇವರನ್ನು ನೇಮಿಸಿದರು. ಗಾಯಕರಾದ ಏಮಾನ್, ಆಸಾಫ್, ಏತಾನರು ಗಟ್ಟಿಯಾಗಿ ಕಂಚಿನ ತಾಳಗಳನ್ನು ಒಡೆಯುವವರು. ಜೆಕರ್ಯ, ಅಜಿಯೇಲ್, ಶೆಮಿರಾಮೋತ್, ಯಹಿಯೇಲ್, ಉನ್ನಿ, ಎಲಿಯಾಬ್, ಮಾಸೇಯ, ಬೇನಾಯ ಎಂಬುವರು ತಾರಕಸ್ಥಾಯಿಯ ಸ್ವರಮಂಡಲಗಳನ್ನು ಬಾರಿಸುವವರು. ಮತಿತ್ಯ, ಎಲಿಫೆಲೇಹು, ಮಿಕ್ನೇಯ, ಒಬೇದೆದೋಮ್, ಯಗಿಯೇಲ್, ಅಜಜ್ಯ ಎಂಬುವರು ಗಾಯನ ನಾಯಕರಾಗಿದ್ದು ಮಂದರಸ್ಥಾಯಿಯ ಕಿನ್ನರಿಗಳನ್ನು ಬಾರಿಸುವವರು. ಬುದ್ಧಿವಂತನು ಹೊರೆಹೊರುವರ ನಾಯಕನು ಆದ ಕೆನನ್ಯನು ಮಂಜೂಷ ಹೊತ್ತವರನ್ನು ನಡೆಸುವವನು. ಬೆರಕ್ಯ, ಎಲ್ಕಾನ ಇವರು ಮಂಜೂಷಾಲಯದ ದ್ವಾರಪಾಲಕರು. ಶೆಬನ್ಯ, ಯೋಷಾಫಾಟ್, ನೆತನನೇಲ್, ಅಮಾಸೈ, ಜೇಕರ್ಯ, ಬೇನಾಯ, ಎಲಿಯೇಜರ್ ಎಂಬ ಯಾಜಕರು ತುತ್ತೂರಿಗಳನ್ನು ಊರುತ್ತಾ ದೇವ ಮಂಜೂಷದ ಮುಂದೆ ಹೋಗುವವರು. ಒಬೇದೆದೋಮ್, ಯಹಿಯ ಎಂಬುವರು ಮಂಜೂಷಾಲಯದ ದ್ವಾರಪಾಲಕರು. ದಾವೀದನು ಇಸ್ರಾಯೇಲರ ಹಿರಿಯರು ಸಹಸ್ರಾಧಿಪತಿಗಳು ಒಬೇದೆದೋಮನ ಮನೆಯಲ್ಲಿದ್ದ ಯೆಹೋವನ ನಿಬಂಧನ ಮಂಜೂಷವನ್ನು ಉತ್ಸವದಿಂದ ತರುತ್ತಿರುವಾಗ ಅದನ್ನು ಹೊತ್ತ ಲೇವಿಯರಿಗೆ ದೇವರ ಸಹಾಯ ದೊರೆತದ್ದರಿಂದ 7 ಹೋರಿಗಳನ್ನು 7 ಟಗರುಗಳನ್ನು ಯಜ್ಞ ಮಾಡಿದರು. ದಾವೀದನ ಮಂಜೂಷವನ್ನು ಹೊತ್ತ ಮತ್ತು ವಾದ್ಯ ಮಾಡುವ ಎಲ್ಲಾ ಲೇವಿಯರು ಓರ್ವರ ಮುಖ್ಯಸ್ಥನಾದ ಕೆನನ್ಯನು ನೂಲಿನ ನಿಲುವಂಗಿಗಳನ್ನು ಧರಿಸಿಕೊಂಡಿದ್ದರು. ದಾವೀದನು ಇದರ ಹೊರತಾಗಿ ನಾರಿನ ಏಫೋದನ್ನು ಧರಿಸಿಕೊಂಡಿದ್ದನು. ಹೀಗೆ ಎಲ್ಲಾ ಇಸ್ರಾಯೇಲರು ಆರ್ಭಟಿಸುತ್ತಾ ಕೊಂಬು ತುತ್ತೂರಿಗಳನ್ನು ಗಟ್ಟಿಯಾಗಿ ಊರುತ್ತಾ ತಾಳ ಹೊಡೆಯುತ್ತಾ ಕಿನ್ನರಿ ಸ್ವರಮಂಡಲಗಳನ್ನು ಬಾರಿಸುತ್ತಾ ಯೆಹೋವನ ನಿಬಂಧನ ಮಂಜೂಷವನ್ನು ತಂದರು. ಯೆಹೋವನ ನಿಬಂಧನ ಮಂಜೂಷವು ದಾವೀದ ನಗರಕ್ಕೆ ಬರುತ್ತಿರುವಾಗ ಸೌಲನ ಮಗಳಾದ ಮೀಕಾಲಳು ಕಿಟಕಿಯಿಂದ ಅಣಕಿ ನೋಡಿ ದಾವೀದನು ಕುಣಿಯುತ್ತಾ ಆರುತ್ತಾ ಇರುವುದನ್ನು ಕಂಡು ಮನಸ್ಸಿನಲ್ಲಿ ಅವನನ್ನು ತಿರಸ್ಕರಿಸಿದಳು. 1 ಪೂರ್ವಕಾಲ ವೃತ್ತಾಂತ 16ನೇ ಅಧ್ಯಾಯ. ಅವರು ದೇವ ಮಂಜೂಷವನ್ನು ತಂದು ದಾವೀದನು ಅದಕ್ಕೋಸ್ಕರ ಹಾಕಿಸಿದ ಗುಡಾರದಲ್ಲಿಟ್ಟು ದೇವರಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದರು. ಆ ಯಜ್ಞಗಳು ಹೋಮಗಳು ಸಮರ್ಪಣೆಯಾದ ನಂತರ ದಾವೀದನು ಇಸ್ರಾಯೇಲರನ್ನು ಯೆಹೋವನ ಹೆಸರಿನಿಂದ ಆಶೀರ್ವದಿಸಿ ಅವರಲ್ಲಿ ಪ್ರತಿಯೊಬ್ಬ ಗಂಡಸಿಗೂ ಹೆಂಗಸಿಗೂ 1 ರೊಟ್ಟಿಯನ್ನು 1 ತುಂಡು ಮಾಂಸವನ್ನು ದ್ರಾಕ್ಷಿ ಹಣ್ಣಿನ 1 ಗೊಂಚಲನ್ನು ಕೊಡಿಸಿದನು. ಯೆಹೋವನ ಮಂಜೂಷದ ಮುಂದೆ ದೇವರಾಧನೆ ನಡೆಸುವುದಕ್ಕೋಸ್ಕರ ದಾವೀದನು ಕೆಲವು ಮಂದಿ ಲೇವಿಯರನ್ನು ನೇಮಿಸಿದನು. ಇಸ್ರಾಯೇಲ್ ದೇವರಾದ ಯೆಹೋವನನ್ನು ಸ್ತುತಿಸುವುದು, ಹಾಡಿ ಹರಸುವುದು ಅವರ ಕರ್ತವ್ಯ. ಅವರಲ್ಲಿ ಆಸಾಫನು ಪ್ರಧಾನನು, ಜೆಕರ್ಯನು ಎರಡನೆಯವನು, ಯಗಿಯೇಲ್, ಶೆಮಿರಾಮೋತ್, ಯಹಿಯೇಲ್, ಮತಿತ್ಯ, ಎಲಿಯಾ, ಬೇನಾಯ, ಒಬೇದೆದೋಮ್, ಯಗಿಯೇಲ್ ಇವರು ಸ್ವರಮಂಡಲ, ಕಿನ್ನರಿ ಮೊದಲಾದ ವಾದ್ಯಗಳನ್ನು ಬಾರಿಸುವವರು. ಆಸಾಫನು ತಾಳ ಹೊಡೆಯುವವನು. ಬೆನಾಯ, ಯಹಜಿಯೇಲ್ ಎಂಬ ಯಾಜಕರು ದೇವರ ನಿಬಂಧನ ಮಂಜೂಷದ ಮುಂದೆ ನಿತ್ಯವೂ ತುತ್ತೂರಿಗಳನ್ನು ಊದುವವರು. ದಾವೀದನು ಆಸಾಫನನ್ನು ಅವನ ಸಹೋದರರನ್ನು ಯೆಹೋವನ ಕೀರ್ತನೆಗೋಸ್ಕರ ಆ ದಿನದಲ್ಲೇ ಮೊದಲು ನೇಮಿಸಿದನು. ಅವರು ಆಡಿದ್ದೇನೆಂದರೆ, ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನ ನಾಮದ ಮಹತ್ವವನ್ನು ವರ್ಣಿಸಿರಿ, ಜನಾಂಗಗಳಲ್ಲಿ ಆತನ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ, ಆತನನ್ನು ಕೀರ್ತಿಸಿರಿ, ಭಜಿಸಿರಿ, ಆತನ ಅದ್ಭುತ ಕೃತ್ಯಗಳನ್ನೆಲ್ಲ ಧ್ಯಾನಿಸಿರಿ, ಆತನ ಪರಿಶುದ್ಧ ನಾಮದಲ್ಲಿ ಹಿಗ್ಗಿರಿ. ಯೆಹೋವನ ದರ್ಶನವನ್ನು ಕೋರುವವರ ಹೃದಯವು ಹರ್ಷಿಸಲಿ. ಯೆಹೋವನನ್ನು ಆತನ ಬಲವನ್ನು ಆಶ್ರಯಿಸಿರಿ, ನಿತ್ಯವೂ ಆತನ ದರ್ಶನವನ್ನು ಅಪೇಕ್ಷಿಸಿರಿ. ಆತನ ಸೇವಕನಾದ ಇಸ್ರಾಯೇಲನ ಸಂತತಿಯವರೇ, ಆತನು ಆರಿಸಿಕೊಂಡ ಯಾಕೋಬನ ಅಂಶದವರೇ, ಆತನ ಅದ್ಭುತ ಕೃತ್ಯ, ಮಹತ್ಕಾರ್ಯ, ನ್ಯಾಯ ನಿರ್ಣಯಗಳನ್ನು ನೆನಪು ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ಯೆಹೋವನೆಂಬಾತನೇ ನಮ್ಮ ದೇವರು, ಆತನ ನ್ಯಾಯವಿಧಿಗಳು ಭೂಲೋಕದಲ್ಲೆಲ್ಲ ಇವೆ. ಆತನು 1000 ತಲೆಗಳವರೆಗಿರುವವರೆಗೂ ಮಾಡಿದ ವಾಗ್ದಾನ, ಆತನ ಒಡಂಬಡಿಕೆ ಇವುಗಳನ್ನು ನಿತ್ಯವೂ ನೆನಪಿನಲ್ಲಿಟ್ಟುಕೊಳ್ಳಿರಿ. ಆತನು ಆ ಒಡಂಬಡಿಕೆಯನ್ನು ಅಬ್ರಹಾಮನ ಸಂಗಡ ಮಾಡಿಕೊಂಡನು, ಇಸಾಕನಿಗೆ ಆಣೆ ಇಟ್ಟನು. ಅದು ರಾಜಶಾಸನದಂತಿರುವುದೆಂದು ಯಾಕೋಬನಿಗೂ ಶಾಶ್ವತವಾದ ಒಡಂಬಡಿಕೆಯಾಗಿರುವುದೆಂದು ಇಸ್ರಾಯೇಲನಿಗೂ ಮಾತು ಕೊಟ್ಟನು.
ನೀವು ಇನ್ನೂ ಬಹು ಸ್ವಲ್ಪ ಜನರು ಕಾನಾನ್ ದೇಶದಲ್ಲಿ ಪ್ರವಾಸಿಗಳು ಆಗಿರುವಾಗಲೇ ಆತನು ನಿಮಗೆ ಈ ದೇಶವನ್ನು ಕೊಡುವೆನು, ಅದು ನಿಮ್ಮ ಸಂತತಿಯವರಿಗೆ ಸ್ವಾಸ್ಥ್ಯವಾಗಿರುವುದು ಎಂದು ಹೇಳಿದ್ದನು. ಅವರು ದೇಶದಿಂದ ದೇಶಕ್ಕೂ ರಾಜ್ಯದಿಂದ ರಾಜ್ಯಕ್ಕೂ ಹೋಗುತ್ತಿರುವಲ್ಲಿ ಅವರಿಗೆ ಯಾರಿಂದಲೂ ಅನ್ಯಾಯವಾಗಗೊಡಿಸಲಿಲ್ಲ. ಆತನು ಅವರ ವಿಷಯದಲ್ಲಿ ಅರಸರನ್ನು ಕತ್ತರಿಸಿ, ನಾನು ಅಭಿಷೇಕಿಸಿದವರನ್ನು ಮುಟ್ಟಬಾರದು, ನನ್ನ ಪ್ರವಾದಿಗಳಿಗೆ ಯಾವ ಕೇಡನ್ನು ಮಾಡಬಾರದು ಎಂದು ಹೇಳಿದ್ದನು. ಎಲ್ಲ ಭೂನಿವಾಸಿಗಳೇ, ಯೆಹೋವನಿಗೆ ಕೀರ್ತನೆಯನ್ನು ಆಡಿರಿ, ಆತನ ರಕ್ಷಣೆಯನ್ನು ಪ್ರತಿನಿತ್ಯವೂ ಸಾರಿ ಹೇಳಿರಿ. ಜನಾಂಗಗಳಲ್ಲಿ ಆತನ ಘನತೆಯನ್ನು, ಎಲ್ಲಾ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಿಪಡಿಸಿರಿ. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನೂ ಆಗಿದ್ದಾನೆ. ಎಲ್ಲ ದೇವತೆಗಳಲ್ಲಿ ಆತನೇ ಭಯಂಕರನು, ಜನಾಂಗಗಳ ದೇವತೆಗಳೆಲ್ಲ ಬೊಂಬೆಗಳೇ. ಯೆಹೋವನಾದರೋ ಗಗನಮಂಡಲವನ್ನು ನಿರ್ಮಿಸಿದವನು, ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸಂತೋಷಗಳು ಇರುತ್ತವೆ. ಭೂಜನಾಂಗಗಳೇ, ಬಲಪ್ರಭಾವಗಳು ಯೆಹೋವನವೇ, ಯೆಹೋವನವೇ ಎಂದು ಹೇಳಿ ಆತನನ್ನು ಘನಪಡಿಸಿರಿ. ಯೆಹೋವನ ನಾಮಕ್ಕೆ ಯೋಗ್ಯವಾದ ಘನವನ್ನು ಸಲ್ಲಿಸಿರಿ. ಕಾಣಿಕೆ ಸಹಿತ ಆತನ ಸನ್ನಿಧಿಗೆ ಬನ್ನಿರಿ. ಪರಿಶುದ್ಧತ್ವವೆಂಬ ಭೂಷಣದೊಡನೆ ಯೆಹೋವನಿಗೆ ನಮಸ್ಕರಿಸಿರಿ. ಎಲ್ಲ ಭೂನಿವಾಸಿಗಳೇ, ಆತನ ಮುಂದೆ ನಡುಗಿರಿ. ಭೂಮಿಯು ಸ್ಥಿರವಾಗಿರುವುದು, ಕದಲುವುದಿಲ್ಲ. ಗಗನಮಂಡಲವು ಹರ್ಷಿಸಲಿ, ಭೂಲೋಕವು ಸಂತೋಷಿಸಲಿ. ಯೆಹೋವನು ರಾಜ್ಯಾಧಿಕಾರವನ್ನು ವಹಿಸಿದ್ದಾನೆಂದು ಜನಾಂಗಗಳಲ್ಲಿ ಪ್ರಸಿದ್ಧಿಪಡಿಸಿರಿ. ಭೂನಿವಾಸಿಗಳಿಗೆ ನ್ಯಾಯ ತೀರಿಸುವುದಕ್ಕೆ ಬರುವ ಯೆಹೋವನ ಮುಂದೆ ಸಮುದ್ರವು ಅದರಲ್ಲಿರುವುದೆಲ್ಲವೂ ಘೋಷಿಸಲಿ. ಹೊಲಗಳು ಅವುಗಳ ಪೈರುಗಳು ಉಲ್ಲಾಸಿಸಲಿ ಮತ್ತು ಒಣದ ಮರಗಳು ಉತ್ಸಾಹ ಧ್ವನಿ ಮಾಡಲಿ. ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ನಮ್ಮ ಸಹಾಯಕನಾಗಿರುವ ದೇವರೇ, ನಮ್ಮನ್ನು ರಕ್ಷಿಸು. ಅನ್ಯ ಜನಗಳಲ್ಲಿ ಚೆದರಿರುವ ನಮ್ಮನ್ನು ಬಿಡಿಸಿ ಕೂಡಿಸು. ಆಗ ನಿನ್ನ ಪರಿಶುದ್ಧ ನಾಮವನ್ನು ಕೊಂಡಾಡುವೆವು, ನಿನ್ನ ಸ್ತೋತ್ರದಲ್ಲಿ ಹೆಚ್ಚಳ ಪಡುವೆವು ಅನ್ನಿರಿ. ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ಯುಗಯುಗಾಂತರಗಳವರೆಗೂ ಕೊಂಡಾಟವಾಗಲಿ ಎಂಬುದೇ. ಅವರು ಹೀಗೆ ಆಡಿದ್ದಕ್ಕೆ ಸರ್ವಜನರು ಆಮೇನ್ ಎಂದು ಯೆಹೋವನನ್ನು ಸ್ತುತಿಸಿದರು. ದಾವೀದನು ಯೆಹೋವನ ನಿಬಂಧನ ಮಂಜೂಷದ ಮುಂದೆ ಪ್ರತಿದಿನವೂ ಆರಾಧನೆ ನಡೆಸುತ್ತಿರುವುದಕ್ಕೋಸ್ಕರ ಆಸಾಫನನ್ನು, ಅವನ ಸಹೋದರರನ್ನು ಬಾಗಿಲು ಕಾಯುವುದಕ್ಕೋಸ್ಕರ ಯೆದುತೂನನ ಮಗನಾದ ಒಬೇದೆದೋಮ್, ಓಸಾ ಇವರನ್ನು, ಇವರ 68 ಮಂದಿ ಸಹೋದರರನ್ನು ಅಲ್ಲೇ ಇರಿಸಿದನು. ಯಾಜಕನಾದ ಚಾದೋಕನನ್ನು, ಅವನ ಸಹೋದರರನ್ನು ಗಿಬ್ಯೋನಿನ ಪೂಜಾ ಸ್ಥಳದಲ್ಲಿದ್ದ ಯೆಹೋವನ ಗುಡಾರದ ಬಳಿಯಲ್ಲಿ ಇರಿಸಿದನು. ಅವರು ಪ್ರತಿದಿನವೂ ಪ್ರಾಂತಕಾಲ ಸಾಯಂಕಾಲಗಳಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯ ಮೇಲೆ ಸರ್ವಾಂಗ ಹೋಮಗಳನ್ನು ಮಾಡಿ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಇಸ್ರಾಯೇಲರಿಗೆ ವಿಧಿತವಾದದೆಲ್ಲವನ್ನು ನೆರವೇರಿಸಬೇಕಾಯಿತು. ಅವರ ಬಳಿಯಲ್ಲಿ ಯೆಹೋವನನ್ನು ಆತನ ಶಾಶ್ವತವಾದ ಕೃಪೆಗೋಸ್ಕರ ಸ್ತುತಿಸುವುದಕ್ಕೆ ಏಮಾನ್, ಯೆದುತೂನರು ಹೆಸರಾಗಿ ನೇಮಿಸಲ್ಪಟ್ಟ ಬೇರೆ ಜನರು ಇದ್ದರು. ಏಮಾನ್, ಯೆದುತೂನರ ಹತ್ತಿರ ವಾದ್ಯಗಾರರಿಗೋಸ್ಕರ ತುತ್ತೂರಿ, ತಾಳ ಮೊದಲಾದ ದೇವಕೀರ್ತನ ಸಾಹಿತ್ಯಗಳಿದ್ದವು. ಯೆದುತೂನನ ಮಕ್ಕಳು ದ್ವಾರಪಾಲಕರಾಗಿ ನೇಮಿಸಲ್ಪಟ್ಟರು. ತರುವಾಯ ಜನರೆಲ್ಲರೂ ತಮ್ಮ ತಮ್ಮ ಮನೆಗಳಿಗೆ ಹೋದರು. ದಾವೀದನು ತನ್ನ ಮನೆಯವರನ್ನು ಆಶೀರ್ವದಿಸುವುದಕ್ಕೋಸ್ಕರ ಹೋದನು. ಒಂದು ಪೂರ್ವಕಾಲ ವೃತ್ತಾಂತ 17ನೇ ಅಧ್ಯಾಯ. ದಾವೀದನು ತನ್ನ ಅರಮನೆಯಲ್ಲಿ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾತಾನನಿಗೆ, ನೋಡು, ನಾನು ದೇವದಾರು ಮರದ ಮನೆಯಲ್ಲಿ ವಾಸವಾಗಿದ್ದೇನೆ. ಯೆಹೋವನ ನಿಬಂಧನ ಮಂಜೂಷವಾದರ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾತಾನನು ದಾವೀದನಿಗೆ, ಮನಸ್ಸಿದ್ದಂತೆ ಮಾಡು, ದೇವರು ನಿನ್ನ ಸಂಗಡ ಇರುತ್ತಾನೆ ಅಂದನು. ಅದೇ ರಾತ್ರಿಯಲ್ಲಿ ದೇವರು ನಾತಾನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಹೋಗಿ ನನ್ನ ಸೇವಕನಾದ ದಾವೀದನಿಗೆ, ನೀನು ನನಗೆ ಆಲಯವನ್ನು ಕಟ್ಟಬಾರದು. ನಾನು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಬರಮಾಡಿದಂದಿನಿಂದ ಇಂದಿನವರೆಗೂ ಮನೆಯಲ್ಲಿ ವಾಸ ಮಾಡಲಿಲ್ಲ, ಗುಡಾರಗಳಲ್ಲಿ ವಾಸಿಸುತ್ತಾ ಇದ್ದೆನು. ನಾನು ಇಸ್ರಾಯೇಲರ ಮಧ್ಯದಲ್ಲಿ ಸಂಚರಿಸುತ್ತಿದ್ದಾಗೆಲ್ಲ ನನ್ನ ಜನರಾದ ಇಸ್ರಾಯೇಲರನ್ನು ಪಾಲಿಸುವುದಕ್ಕೋಸ್ಕರ ನನ್ನಿಂದ ನೇಮಿಸಲ್ಪಟ್ಟ ಯಾವ ನ್ಯಾಯಸ್ಥಾಪಕನನ್ನಾದರೂ ನೀವು ನನಗೋಸ್ಕರ ದೇವದಾರು ಮರದ ಮನೆಯನ್ನೇಕೆ ಕಟ್ಟಲಿಲ್ಲ ಎಂದು ಕೇಳಿದನು ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳು. ಇದಲ್ಲದೆ ನೀನು ನನ್ನ ಸೇವಕನಾದ ದಾವೀದನಿಗೆ ಹೇಳಬೇಕಾದದೇನೆಂದರೆ, ಸೇನಾಧೀಶ್ವರನಾದ ಯೆಹೋವನು ಈಗನ್ನುತ್ತಾನೆ, ಕುರಿಗಳ ಹಿಂದೆ ಹೋಗುತ್ತಿದ್ದ ನಿನ್ನನ್ನು ಅಡವಿಯಿಂದ ತೆಗೆದುಕೊಂಡು ನನ್ನ ಪ್ರಜೆಗಳಾದ ಇಸ್ರಾಯೇಲರ ಮೇಲೆ ನಾಯಕನನ್ನಾಗಿ ನೇಮಿಸಿದೆನು. ನೀನು ಓದಲೆಲ್ಲ ನಿನ್ನ ಸಂಗಡ ಇದ್ದೆನು. ನಿನ್ನ ಶತ್ರುಗಳನ್ನೆಲ್ಲ ನಿನ್ನೆದುರಿನಲ್ಲಿಯೇ ಸಂಹರಿಸಿ ಬಿಟ್ಟೆನು. ಲೋಕದ ಮಹಾಪುರುಷರ ಹೆಸರಿನಂತೆ ನಿನ್ನ ಹೆಸರನ್ನು ಪ್ರಸಿದ್ಧಪಡಿಸುವೆನು. ನನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ಒಂದು ಸ್ಥಳವನ್ನು ಕೊಟ್ಟು ಅದರಲ್ಲಿ ಅವರನ್ನು ನೆಲೆಗೊಳಿಸುವೆನು. ಅವರು ಇನ್ನು ಮೇಲೆ ಯಾವ ಭಯವೂ ಇಲ್ಲದೆ ಅಲ್ಲಿ ವಾಸಿಸುವರು. ಪೂರ್ವಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲರ ಮೇಲೆ ನೇಮಿಸಿದ ನ್ಯಾಯಸ್ಥಾಪಕರ ಕಾಲದಿಂದೀಚೆಗೂ ದುಷ್ಟರು ಅವರನ್ನು ಕುಗ್ಗಿಸಿದಂತೆ ಇನ್ನೂ ಕುಗ್ಗಿಸುವುದಿಲ್ಲ. ನಿನ್ನ ಶತ್ರುಗಳೆಲ್ಲರನ್ನು ನಿನಗೆ ಅಧೀನ ಮಾಡುವೆನು. ಇದಲ್ಲದೆ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನು ಎಂದು ಮಾತು ಕೊಡುತ್ತೇನೆ. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ಅಭಿವೃದ್ಧಿಪಡಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸುವೆನು. ಅವನು ನನಗಾಗಿ ಒಂದು ಮನೆಯನ್ನು ಕಟ್ಟುವನು. ನಾನು ಅವನ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಾನು ಅವನಿಗೆ ತಂದೆಯಾಗಿರುವೆನು, ಅವನು ನನಗೆ ಮಗನಾಗಿರುವನು. ನನ್ನ ಕೃಪೆಯನ್ನು ನಿನಗಿಂತ ಮುಂಚೆ ಇದ್ದವನಿಂದ ತೆಗೆದು ಬಿಟ್ಟ ಹಾಗೆ ಅವನಿಂದ ತೆಗೆಯುವುದಿಲ್ಲ. ಅವನನ್ನು ನನ್ನ ಮನೆಯಲ್ಲಿಯೂ ನನ್ನ ರಾಜ್ಯದಲ್ಲಿಯೂ ಸದಾ ಸ್ಥಿರಗೊಳಿಸುವೆನು. ಅವನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ನಾತಾನನು
ತನಗುಂಟಾದ ದರ್ಶನದ ಈ ಎಲ್ಲಾ ಮಾತುಗಳನ್ನು ದಾವೀದನಿಗೆ ಹೇಳಿದನು. ಅನಂತರ ಅರಸನಾದ ದಾವೀದನು ಹೋಗಿ ಯೆಹೋವನ ಸನ್ನಿಧಿಯಲ್ಲಿ ಕೂತುಕೊಂಡು, ದೇವರೇ ಯೆಹೋವನೇ, ನನ್ನಂತವನಿಗೆ ನೀನು ಈ ಪದವಿಯನ್ನು ಅನುಗ್ರಹಿಸಿದ್ದೀಯೇ. ನಾನೆಷ್ಟರವನು, ನನ್ನ ಮನೆ ಎಷ್ಟರದು. ದೇವರೇ, ಇದು ಸಾಲದಿಂದೆಡಿಸಿ ನಿನ್ನ ಸೇವಕನ ಬಹುದೂರದ ಸಂತಾನದ ವಿಷಯದಲ್ಲಿಯೂ ವಾಗ್ದಾನ ಮಾಡಿದ್ದಿ. ದೇವರೇ ಯೆಹೋವನೇ, ನೀನು ನನ್ನನ್ನು ಕುಲೀನನನ್ನು ಎಂಬಂತೆ ಕಟಾಕ್ಷಿಸಿದ್ದಿ. ನೀನು ನಿನ್ನ ಸೇವಕನಾದ ದಾವೀದನನ್ನು ಬಲ್ಲೆ, ಅವನು ತನಗುಂಟಾದ ಘನತೆಯನ್ನು ಕುರಿತು ಇನ್ನೇನು ಹೇಳಾನೋ. ಯೆಹೋವನೇ, ನಿನ್ನ ಸೇವಕನ ಮೇಲಿಗಾಗಿಯೂ ನಿನ್ನ ಚಿತ್ತಾನುಸಾರವಾಗಿಯೂ ಈ ಎಲ್ಲ ಮಹತ್ಕಾರ್ಯಗಳನ್ನು ನಡೆಸಿ ನಿನ್ನ ಸರ್ವ ಮಹತ್ವವನ್ನು ತೋರ್ಪಡಿಸಿದ್ದಿ. ಯೆಹೋವನೇ, ನಿನಗೆ ಸಮಾನರು ಯಾರೂ ಇಲ್ಲ. ನಾವು ಕೇಳಿದವುಗಳನ್ನೆಲ್ಲ ಆಲೋಚಿಸಿ ನೋಡಿದರೆ ನಿನ್ನ ಹೊರತು ದೇವರೇ ಇಲ್ಲವೆಂಬುದು ನಿಶ್ಚಯ. ನಿನ್ನ ಇಸ್ರಾಯೇಲ್ ಪ್ರಜೆಗೆ ಸಮಾನವಾದ ಜನಾಂಗವು ಭೂಲೋಕದಲ್ಲಿ ಯಾವುದಿರುತ್ತದೆ? ದೇವನಾದ ನೀನೇ ಚಿತ್ತೈಸಿ ಅದನ್ನು ವಿಮೋಚಿಸಿ ಸ್ವಪ್ರಜೆಯನ್ನಾಗಿ ಮಾಡಿಕೊಂಡಿ. ಭಯಂಕರವಾದ ಮಹತ್ಕಾರ್ಯಗಳಿಂದ ನಿನ್ನ ಹೆಸರನ್ನು ಪ್ರಸಿದ್ಧಿಪಡಿಸಿದ್ದಿ. ನೀನು ಐಗುಪ್ತರ ಕೈಯೊಳಗಿಂದ ತಪ್ಪಿಸಿ ರಕ್ಷಿಸಿದ ನಿನ್ನ ಪ್ರಜೆಯ ಎದುರಿನಿಂದ ಅನ್ಯ ಜನಾಂಗಗಳನ್ನು ಹೊರಡಿಸಿ ಬಿಟ್ಟಿ. ಇಸ್ರಾಯೇಲರು ಸದಾಕಾಲವು ನಿನ್ನ ಪ್ರಜೆಗಳಾಗಿರಬೇಕೆಂದು ನಿರ್ಣಯಿಸಿದ್ದಿ. ಯೆಹೋವನೇ, ನೀನು ಅವರಿಗೆ ದೇವರಾದಿ. ಯೆಹೋವನೇ, ನೀನು ನಿನ್ನ ಸೇವಕನನ್ನು ಅವನ ಮನೆಯನ್ನು ಕುರಿತು ಮಾಡಿದ ವಾಗ್ದಾನವನ್ನು ಶಾಶ್ವತಪಡಿಸಿ ನೆರವೇರಿಸು. ಅದು ಸದಾ ಸ್ಥಿರವಾಗಿರಲಿ. ಜನರು ಸೇನಾಧೀಶ್ವರನಾದ ಯೆಹೋವನು ಇಸ್ರಾಯೇಲ್ ದೇವರು, ಇಸ್ರಾಯೇಲರ ಶರಣನು ಆಗಿದ್ದಾನೆ. ತನ್ನ ಸೇವಕನಾದ ದಾವೀದನ ಮನೆಯನ್ನು ತನ್ನ ಸನ್ನಿಧಿಯಲ್ಲಿ ಸ್ಥಿರವಾಗಿ ಇಟ್ಟುಕೊಳ್ಳುತ್ತಾನೆ ಎಂದು ನಿನ್ನ ನಾಮವನ್ನು ಕೊಂಡಾಡಲಿ. ನನ್ನ ದೇವರೇ, ನೀನು ನಿನ್ನ ಸೇವಕನಿಗೆ ನಾನು ನಿನಗೊಂದು ಮನೆ ಕಟ್ಟುವೆನು ಎಂದು ವಾಗ್ದಾನ ಮಾಡಿದ್ದರಿಂದ ಅವನು ನಿನ್ನನ್ನು ಪ್ರಾರ್ಥಿಸುವುದಕ್ಕೆ ಧೈರ್ಯಗೊಂಡನು. ಯೆಹೋವನೇ, ನಿನ್ನ ಸೇವಕನಿಗೆ ಈ ಶ್ರೇಷ್ಠ ವಾಗ್ದಾನಗಳನ್ನು ಮಾಡಿದ ನೀನು ದೇವರಾಗಿರುತ್ತಿ. ಈಗ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸಿ ಅದನ್ನು ಸದಾಕಾಲವೂ ನಿನ್ನ ಆಶ್ರಯದಲ್ಲಿ ಇಟ್ಟುಕೊಳ್ಳಬೇಕೆಂದು ಮನಸ್ಸು ಮಾಡಿದ್ದಿ. ಯೆಹೋವನೇ, ನೀನು ಅದನ್ನು ಆಶೀರ್ವದಿಸಿದ್ದಿ. ಅದು ನಿತ್ಯವೂ ಸೌಭಾಗ್ಯದಿಂದಿರುವುದು ಎಂದು ಪ್ರಾರ್ಥಿಸಿದನು. 1 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯ. ಆನಂತರ ದಾವೀದನು ಹೋಗಿ ಫಿಲಿಷ್ಟಿಯರ ಮೇಲೆ ಬಿದ್ದು ಅವರನ್ನು ಸೋಲಿಸಿ ಅವರಿಂದ ಗತ್ ಪಟ್ಟಣವನ್ನು ಅದರ ಗ್ರಾಮಗಳನ್ನು ತೆಗೆದುಕೊಂಡನು. ಇದಲ್ಲದೆ ಅವನು ಮೋವಾಬ್ಯರನ್ನು ಸೋಲಿಸಿದನು. ಅವರು ದಾವೀದನ ದಾಸರಾಗಿ ಅವನಿಗೆ ಕಪ್ಪ ಕೊಡಬೇಕಾಯಿತು. ದಾವೀದನು ಯುಫ್ರಟೀಸ್ ನದಿಯ ಸುತ್ತಣ ಪ್ರದೇಶದಲ್ಲಿ ತನ್ನ ರಾಜ್ಯಾಧಿಕಾರವನ್ನು ಸ್ಥಾಪಿಸುವುದಕ್ಕೆ ಹೋಗುತ್ತಿದ್ದ ಚೋಬದ ಅರಸನಾದ ಹದರೆಜರನನ್ನು ಅಮಾತಿನ ಬಳಿಯಲ್ಲಿ ಸೋಲಿಸಿ ಅವನ 1000 ರಥಗಳನ್ನು, 7,000 ಮಂದಿ ರಾಹುತರನ್ನು, 20,000 ಮಂದಿ ಕಾಲಾಳುಗಳನ್ನು ಸೆರೆ ಹಿಡಿದು 100 ಕುದುರೆಗಳನ್ನಿಟ್ಟುಕೊಂಡು ಮಿಕ್ಕಾದ ಕುದುರೆಗಳ ಇಂಗಾಲಿನ ಕೊಯ್ದು ಬಿಟ್ಟನು. ದಮಸ್ಕದ ಅರಾಮ್ಯರು ಚೋಬದ ಅರಸನಾದ ಹದರೆಜರನನ್ನು ರಕ್ಷಿಸ ಬಂದಾಗ ದಾವೀದನು ಅವರನ್ನು ಸೋಲಿಸಿ ಅವರಲ್ಲಿ 22,000 ಜನರನ್ನು ಕೊಂದನು. ಇದಲ್ಲದೆ ಅವನು ದಮಸ್ಕದ ಅರಾಮ್ ದೇಶದಲ್ಲಿ ಕಾವಲುದಂಡನ್ನು ಇರಿಸಿದನು. ಹೀಗೆ ಅರಾಮ್ಯರು ಅವನ ಸೇವಕರಾಗಿ ಅವನಿಗೆ ಕಪ್ಪ ಕೊಡುವವರಾದರು. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ದೊರಕಿತು. ಅವನು ಹದರೆಜರನ ಸೇವಕರಿಗಿದ್ದ ಬಂಗಾರದ ಗುರಾಣಿಗಳನ್ನು ಕಿತ್ತುಕೊಂಡು ಯೆರೂಸಲೇಮಿಗೆ ಹೊಯ್ದನು. ಇದಲ್ಲದೆ ಹದರೆಜರನ ಪಟ್ಟಣಗಳಾದ ಟಿಫತಿನಿಂದಲೂ ಕೂನಿಂದಲೂ ಬಹಳ ತಾಮ್ರವನ್ನು ತೆಗೆದುಕೊಂಡು ಹೋದನು. ಸೊಲೊಮೋನನು ಆ ತಾಮ್ರದಿಂದ ಸಮುದ್ರವೆನಿಸಿಕೊಳ್ಳುವ ಪಾತ್ರೆಯನ್ನು, ಕಂಬಗಳನ್ನು, ಬೇರೆ ಸಾಮಾನುಗಳನ್ನು ಮಾಡಿಸಿದನು. ದಾವೀದನು ಚೋಬದ ಅರಸನಾದ ಹದರೆಜರನ ಸೈನ್ಯವನ್ನೆಲ್ಲ ಸೋಲಿಸಿದನೆಂಬ ವರ್ತಮಾನವು ಅಮಾತಿನ ಅರಸನಾದ ತೋವಿಗೆ ಮುಟ್ಟಿತ್ತು. ತೋವಿಗೂ ಹದರೆಜರನಿಗೂ ವಿರೋಧವಿತ್ತು. ದಾವೀದನು ಹದರೆಜರನ ಮೇಲೆ ಬಿದ್ದು ಅವನನ್ನು ಸೋಲಿಸಿದ್ದರಿಂದ ತೋವು ದಾವೀದನನ್ನು ವಂದಿಸುವುದಕ್ಕೂ ಅರಸುವುದಕ್ಕೂ ತನ್ನ ಮಗನಾದ ಅದೋರಾಮನನ್ನು ಕಳುಹಿಸಿದನು. ಇವನು ಬರುವಾಗ ದಾವೀದನಿಗೋಸ್ಕರ ವಿಧ ವಿಧವಾದ ತಾಮ್ರ, ಬೆಳ್ಳಿ, ಬಂಗಾರಗಳ ಪಾತ್ರೆಗಳನ್ನು ತಂದನು. ಅರಸನಾದ ದಾವೀದನು ಇವುಗಳನ್ನು ಯೋದೋಮ್ಯರು, ಮೋವಾಬ್ಯರು, ಅಮೋನಿಯರು, ಫಿಲಿಷ್ಟಿಯರು, ಅಮಾಲೇಕ್ಯರು ಎಂಬೀ ಸುತ್ತಣ ಜನಾಂಗಗಳಿಂದ ಕಿತ್ತುಕೊಂಡ ಬೆಳ್ಳಿ ಬಂಗಾರವನ್ನು ಯೆಹೋವನಿಗೋಸ್ಕರ ಪ್ರತಿಷ್ಠಿಸಿದನು. ಇದಲ್ಲದೆ ಚೆರೂಯಳ ಮಗನಾದ ಅಬ್ನೈಯು ಉಪ್ಪಿನ ತಗ್ಗಿನಲ್ಲಿ ಎದೋಮ್ಯರ 18,000 ಮಂದಿ ಸೈನಿಕರನ್ನು ಹೊಡೆದನು. ದಾವೀದನು ಎದೋಮಿನಲ್ಲಿ ಕಾವಲುದಂಡುಗಳನ್ನು ಇರಿಸಿದನು. ಯೋದೋಮ್ಯರೆಲ್ಲರೂ ದಾವೀದನ ದಾಸರಾದರು. ಯೆಹೋವನ ಅನುಗ್ರಹದಿಂದ ದಾವೀದನಿಗೆ ಎಲ್ಲಿ ಹೋದರೂ ಜಯ ಉಂಟಾಯಿತು. ದಾವೀದನು ಇಸ್ರಾಯೇಲರ ಅರಸನಾಗಿ ಎಲ್ಲಾ ಪ್ರಜೆಗಳಿಗೂ ಧರ್ಮ ತಪ್ಪದೆ ನ್ಯಾಯ ತೀರಿಸುತ್ತಿದ್ದನು. ಚೆರೂಯಳ ಮಗನಾದ ಯೋವಾಬನು ಅವನ ಸೇನಾಪತಿಯು, ಅಹಿಲೂದನ ಮಗನಾದ ಯೆಹೋಷಾಫಾಟನು ಮಂತ್ರಿಯೂ ಆಗಿದ್ದರು. ಅಹಿಟೂಬನ ಮಗನಾದ ಚಾದೋಕನು, ಅಬೀಮೆಲೆಕನ ಮಗನಾದ ಎಬ್ಯಾತಾರನು ಅವನ ಯಾಜಕರು. ಶೌಷನು ಲೇಖಕನು. ಯೆಹೋಯಾದನ ಮಗನಾದ ಬೆನಾಯನು ಕೆರತ್ಯ ಪೆಲತ್ಯ ಎಂಬ ಕಾವಲುದಂಡುಗಳ ಮುಖ್ಯಸ್ಥನು. ದಾವೀದನ ಮಕ್ಕಳು ಅರಸನ ಒಡ್ಡೋಲಗದಲ್ಲಿ ಪ್ರಧಾನರಾಗಿದ್ದರು. 1 ಪೂರ್ವಕಾಲ ವೃತ್ತಾಂತ 19ನೇ ಅಧ್ಯಾಯ. ಇದಾದ ನಂತರ ಅಮೋನಿಯರ ಅರಸನಾದ ನಹಾಷನು ಸತ್ತನು. ಅವನಿಗೆ ಬದಲಾಗಿ ಅವನ ಮಗನು ಅರಸನಾದನು. ದಾವೀದನು, ನಹಾಷನು ನನಗೆ ದಯೆ ತೋರಿಸಿದ್ದರಿಂದ ನಾನು ಅವನ ಮಗನಾದ ಆನೋನನಿಗೆ ದಯೆ ತೋರಿಸುವೆನು ಅಂದುಕೊಂಡು ಪಿತೃಶೋಕದಲ್ಲಿದ್ದ ಆನೋನನನ್ನು ಸಂತೈಸುವುದಕ್ಕೋಸ್ಕರ ದೂತರನ್ನು ಕಳುಹಿಸಿದನು. ದಾವೀದನ ಸೇವಕರು ಆನೋನನನ್ನು ಸಂತೈಸುವುದಕ್ಕೋಸ್ಕರ ಅಮೋನಿಯರ ದೇಶಕ್ಕೆ ಬಂದಾಗ ಅಲ್ಲಿನ ಪ್ರಭುಗಳು ಆನೋನನಿಗೆ, ದಾವೀದನು ನಿನ್ನ ಬಳಿಗೆ ಸಂತೈಸುವವರನ್ನು ಕಳುಹಿಸಿದ್ದರಿಂದ ಅವನು ನಿನ್ನ ತಂದೆಯನ್ನು ಸನ್ಮಾನಿಸುವನಾಗಿದ್ದಾನೆಂದು ನೆನೆಸುತ್ತೀಯೋ? ಅವನ ಆಳುಗಳು ದೇಶವನ್ನು ಸಂಚರಿಸಿ ನೋಡಿ
ಅದನ್ನು ಸ್ವಾಧೀನ ಮಾಡಿಕೊಳ್ಳಬೇಕೆಂದು ಬಂದಿದ್ದಾರೆ ಎಂದು ಹೇಳಿದರು. ಆದ್ದರಿಂದ ಆನೂನನು ದಾವಿದನ ಸೇವಕರನ್ನು ಇಡಿಸಿ ಗಡ್ಡದ ಅರ್ಧ ಭಾಗವನ್ನು ಬೋಳಿಸಿ ಅವರ ಸೊಂಟದ ಕೆಳಭಾಗದ ನಿಲುವಂಗಿಗಳನ್ನು ಕತ್ತರಿಸಿ ಕಳುಹಿಸಿಬಿಟ್ಟನು. ಅವರು ಹೋಗಿ ಈ ವರ್ತಮಾನವನ್ನು ದಾವಿದನಿಗೆ ಹೇಳಿ ಕಳುಹಿಸಿದಾಗ ಅವನು ಬಹಳ ಅಪಮಾನ ಹೊಂದಿದ ಅವರಿಗೆ, ಆಳುಗಳ ಮುಖಾಂತರವಾಗಿ ನಿಮ್ಮ ಗಡ್ಡ ಬೆಳೆಯುವವರೆಗೆ ನೀವು ಯೆರಿಕೋವಿನಲ್ಲಿದ್ದು ಆನಂತರ ಬನ್ನಿರಿ ಎಂದು ಹೇಳಿಸಿದನು. ತಾವು ದಾವಿದನಿಗೆ ಅಸಹ್ಯರಾದೆವೆಂದು ಆನೂನನು ಅಮ್ಮೋನಿಯರು ತಿಳಿದು 2 ನದಿಗಳ ಮಧ್ಯದಲ್ಲಿರುವ ಆರಾಮ್ ಸೀಮೆಯಿಂದಲೂ ಅರಾಮ್ ಮಾಕಾದಿಂದಲೂ ಚೋಬಾ ರಾಜ್ಯದಿಂದಲೂ ರಥಗಳನ್ನು ರಾಹುತರನ್ನು ತರಿಸುವುದಕ್ಕೋಸ್ಕರ 1000 ತಲಾಂತು ಬೆಳ್ಳಿಯನ್ನು ಕಳುಹಿಸಿದರು. ಆಗ 32,000 ಮಂದಿ ರಥಬಲದವರು ಮಾಕಾದ ಅರಸನು ಅವನ ದಂಡಾಳುಗಳು ಬಂದು ಅವರ ಸಹಾಯಕ್ಕೋಸ್ಕರ ಮೆದೇಬಾ ಊರಿನ ಮುಂದೆ ಪಾಳೆಯ ಮಾಡಿಕೊಂಡರು. ಅಮ್ಮೋನಿಯರು ತಮ್ಮ ಪಟ್ಟಣಗಳಿಂದ ಯುದ್ಧಕ್ಕೆ ಕೂಡಿ ಬಂದರು. ಈ ಸುದ್ದಿಯು ದಾವಿದನಿಗೆ ಮುಟ್ಟಿದಾಗ ಅವನು ಯೋವಾಬನನ್ನು ಎಲ್ಲಾ ಶೂರ ಸೈನಿಕರನ್ನು ಕಳುಹಿಸಿದನು. ಕೂಡಲೇ ಅಮ್ಮೋನಿಯರು ಹೊರಗೆ ಬಂದು ಊರು ಬಾಗಿಲಿನ ಬಳಿಯಲ್ಲಿ ವ್ಯೂಹ ಕಟ್ಟಿದರು. ಅವರ ಸಹಾಯಕ್ಕಾಗಿ ಬಂದ ಅರಸರು ಪ್ರತ್ಯೇಕವಾಗಿ ಮೈದಾನದಲ್ಲಿ ನಿಂತರು. ಯೋವಾಬನು ತನ್ನ ಮುಂದೆಯೂ ಹಿಂದೆಯೂ ಯುದ್ಧ ಪ್ರಾರಂಭವಾದದನ್ನು ಕಂಡು ಇಸ್ರಾಯೇಲರಲ್ಲಿ ಶ್ರೇಷ್ಠರಾದ ಎಲ್ಲಾ ಸೈನಿಕರನ್ನು ಆರಿಸಿಕೊಂಡು ಅವರನ್ನು ಅರಾಮ್ಯರಿಗೆ ವಿರೋಧವಾಗಿ ನಿಲ್ಲಿಸಿದನು. ಉಳಿದ ಜನರನ್ನು ತನ್ನ ತಮ್ಮನಾದ ಅಬ್ನಯ್ಯ ವಶಕ್ಕೆ ಕೊಟ್ಟು ಅವನಿಗೆ, ಆರಾಮ್ಯರು ನನ್ನನ್ನು ಸೋಲಿಸುವಂತೆ ಕಂಡರೆ ನೀನು ನನ್ನ ಸಹಾಯಕ್ಕೆ ಬಾ, ಅಮ್ಮೋನಿಯರು ನಿನ್ನನ್ನು ಸೋಲಿಸುವಂತೆ ಕಂಡರೆ ನಾನು ನಿನ್ನ ಸಹಾಯಕ್ಕೆ ಬರುವೆನು. ಧೈರ್ಯದಿಂದಿರು, ನಮ್ಮ ಜನರಿಗೋಸ್ಕರವೂ ನಮ್ಮ ದೇವರ ಪಟ್ಟಣಗಳಿಗೋಸ್ಕರವೂ ನಮ್ಮ ಪೌರುಷವನ್ನು ತೋರಿಸೋಣ. ಯೆಹೋವನು ತನಗೆ ಸರಿ ಕಾಣುವಂತದನ್ನು ಮಾಡಲಿ ಎಂದು ಹೇಳಿ ಅವನನ್ನು ಅಮ್ಮೋನಿಯರಿಗೆ ವಿರೋಧವಾಗಿ ಕಳುಹಿಸಿದನು. ಯೋವಾಬನು ಅವನ ಜನರು ಅರಾಮ್ಯರಿಗೆ ವಿರೋಧವಾಗಿ ಯುದ್ಧ ಪ್ರಾರಂಭಿಸಿದಾಗ ಅರಾಮ್ಯರು ಓಡಿ ಹೋದರು. ಇವರು ಓಡಿ ಹೋಗುವುದನ್ನು ಅಮ್ಮೋನಿಯರು ಕಂಡು ಅವರು ಅವನ ತಮ್ಮನಾದ ಅಬ್ನಯ್ಯ ಎದುರಿನಿಂದ ಓಡಿ ಹೋಗಿ ಪಟ್ಟಣವನ್ನು ಒಕ್ಕರು. ಯೋವಾಬನು ಯೆರೂಸಲೇಮಿಗೆ ಹೋದನು. ಅರಾಮ್ಯರಿಗೆ ತಾವು ಇಸ್ರಾಯೇಲರಿಂದ ಅಪಜಯ ಹೊಂದಿದೆವೆಂದು ಗೊತ್ತಾದಾಗ ಅವರು ಯೂಫ್ರೆಟಿಸ್ ನದಿಯ ಆಚೆಯಲ್ಲಿದ್ದ ಅರಾಮ್ಯರನ್ನು ಕರೆಕಳುಹಿಸಿದರು. ಅದರೇಜರನ ಸೇನಾಪತಿಯಾದ ಶೋಫಕನು ಅವರ ನಾಯಕನಾಗಿದ್ದನು. ಈ ಸುದ್ದಿಯು ದಾವಿದನಿಗೆ ಮುಟ್ಟಿದಾಗ ಅವನು ಇಸ್ರಾಯೇಲರನ್ನು ಕೂಡಿಸಿಕೊಂಡು ಯೋರ್ದಾನ್ ಹೊಳೆ ದಾಟಿ ಅರಾಮ್ಯರ ಸಮೀಪಕ್ಕೆ ಬಂದು ಅವರೊಡನೆ ಕಾದುವುದಕ್ಕೋಸ್ಕರ ವ್ಯೂಹ ಕಟ್ಟಿದನು. ಅರಾಮ್ಯರು ಯುದ್ಧಕ್ಕೆ ನಿಂತಾಗ ಇಸ್ರಾಯೇಲರ ಮುಂದೆ ಸೋತು ಓಡಿ ಹೋದರು. ದಾವಿದನು ಅರಾಮ್ಯರ 7,000 ರಥಗಳನ್ನು ಹಾಳು ಮಾಡಿ 40,000 ಮಂದಿ ಕಾಲಾಳುಗಳನ್ನು ಕೊಂದು ಬಿಟ್ಟನು. ಸೇನಾಪತಿಯಾದ ಶೋಫಕನನ್ನು ಕೊಂದನು. ಅದರೇಜರನ ದಾಸರು ಇಸ್ರಾಯೇಲರ ಮುಂದೆ ತಮ್ಮ ಕೈಸಾಗದೆಂದು ತಿಳಿದು ದಾವಿದನೊಡನೆ ಒಪ್ಪಂದ ಮಾಡಿಕೊಂಡು ಅವನ ದಾಸರಾದರು. ಅಂದಿನಿಂದ ಅರಾಮ್ಯರು ಅಮ್ಮೋನಿಯರಿಗೆ ಸಹಾಯ ಮಾಡುವುದಕ್ಕೆ ಮನಸ್ಸಿಲ್ಲದವರಾದರು. 1 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯ. ಮರುವರ್ಷ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ಯೋವಾಬನು ಬಲವಾದ ಸೈನ್ಯವನ್ನು ಯುದ್ಧಕ್ಕೆ ನಡೆಸಿ ಅಮ್ಮೋನಿಯರ ಪ್ರಾಂತಗಳನ್ನು ಹಾಳು ಮಾಡಿ ರಬ್ಬಕ್ಕೆ ಹೋಗಿ ಅದಕ್ಕೆ ಮುತ್ತಿಗೆ ಹಾಕಿದನು. ದಾವಿದನು ಯೆರೂಸಲೇಮಿನಲ್ಲಿಯೇ ಇದ್ದನು. ಯೋವಾಬನು ರಬ್ಬ ಪಟ್ಟಣವನ್ನು ಸ್ವಾಧೀನ ಮಾಡಿಕೊಂಡು ಹಾಳು ಮಾಡಿಬಿಟ್ಟನು. ದಾವಿದನು ಮಲ್ಕಾಮ್ ಮೂರ್ತಿಯ ತಲೆಯ ಮೇಲಿದ್ದ ಬಂಗಾರದ ಕಿರೀಟವನ್ನು ತೆಗೆದುಕೊಂಡನು. ಅದು 4,000 ತೊಲೆ ತೂಕದ್ದು. ಅದರಲ್ಲಿದ್ದ ಮಣಿಯನ್ನು ದಾವಿದನು ತನ್ನ ಶಿರಸ್ಸಿನಲ್ಲಿ ಧರಿಸಿಕೊಂಡನು. ಅವನು ಆ ಪಟ್ಟಣದಿಂದ ದೊಡ್ಡ ಕೊಳ್ಳೆಯನ್ನು ಒಯ್ದನು. ಊರಿನ ನಿವಾಸಿಗಳನ್ನು ಹಿಡಿದು ಗರಗಸ, ಗುದ್ದಲಿ, ಕೊಡಲಿಗಳಿಂದ ಕೆಲಸ ಮಾಡುವುದಕ್ಕೆ ಹಚ್ಚಿದನು. ಅಮ್ಮೋನಿಯರ ಎಲ್ಲಾ ಪಟ್ಟಣದವರಿಗೂ ಇದೇ ಗತಿಯಾಯಿತು. ಆನಂತರ ದಾವಿದನು ಸರ್ವ ಸೈನಿಕರೊಡನೆ ಯೆರೂಸಲೇಮಿಗೆ ಬಂದನು. ಆನಂತರ ಫಿಲಿಸ್ಟಿಯರ ಸಂಗಡ ಗೆಜೆರಿನಲ್ಲಿ ಯುದ್ಧ ನಡೆಯಿತು. ಆಗ ಊಷಾ ಊರಿನವನಾದ ಸಿಬ್ಬೈಕೆ ಎಂಬುವನು ರೆಫಾಯನಾದ ಸಿಫೈ ಎಂಬುವನನ್ನು ಕೊಲ್ಲಲು ಫಿಲಿಸ್ಟಿಯರು ಕುಗ್ಗಿ ಹೋದರು. ಫಿಲಿಸ್ಟಿಯರೊಡನೆ ಇನ್ನೊಮ್ಮೆ ಯುದ್ಧ ನಡೆಯುವಾಗ ಯಾಯಿರನ ಮಗನಾದ ಎಲ್ಲಾನಾನನು ಗಿತ್ಯನಾದ ಗೋಲ್ಯಾತನ ತಮ್ಮನಾದ ಲಹ್ಮಿಯನನ್ನು ಕೊಂದನು. ಲಹ್ಮಿಯ ಬರ್ಜಿಯ ಇಡಿಕೆಯು ನೇಯಿಗಾರರ ಕುಂಟೆಯಷ್ಟು ಗಾತ್ರವಿತ್ತು. ಮತ್ತೊಂದು ಸಾರಿ ಗತ್ ಊರಿನಲ್ಲಿ ಯುದ್ಧ ನಡೆಯಿತು. ಅಲ್ಲಿ ಒಬ್ಬ ಎತ್ತರವಾದ ಪುರುಷನಿದ್ದನು. ಅವನ ಕೈಕಾಲುಗಳಿಗೆ 6 ಬೆರಳುಗಳಂತೆ ಒಟ್ಟಿಗೆ 24 ಬೆರಳುಗಳಿದ್ದವು. ಅವನು ರೆಫಾಯನು. ಅವನು ಇಸ್ರಾಯೇಲರನ್ನು ನಿಂದಿಸಿದಾಗ ದಾವಿದನ ಅಣ್ಣನಾದ ಶಿಮ್ಮನ ಮಗ ಯೋನಾತಾನನು ಅವನನ್ನು ಕೊಂದು ಹಾಕಿದನು. ಗತ್ ಊರಿನವರಾದ ಈ ರೆಫಾಯರು ದಾವಿದನಿಂದಲೂ ಅವನ ಸೇವಕರಿಂದಲೂ ಹತರಾದರು. 1 ಪೂರ್ವಕಾಲ ವೃತ್ತಾಂತ 21ನೇ ಅಧ್ಯಾಯ. ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವಿದನನ್ನು ಪ್ರೇರಿಸಿದನು. ದಾವಿದನು ಯೋವಾಬನನ್ನು ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೆರ್ಷೆಬನಿಂದ ದಾನ್ ಊರಿನವರೆಗೂ ಸಂಚರಿಸಿ ಇಸ್ರಾಯೇಲರನ್ನು ಲೆಕ್ಕ ಮಾಡಿಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿದನು. ಆಗ ಯೋವಾಬನು, ನನ್ನ ಒಡೆಯನಾದ ಅರಸನೇ, ಯೆಹೋವನು ತನ್ನ ಪ್ರಜೆಗಳನ್ನು 100ರಷ್ಟು ಹೆಚ್ಚಿಸಲಿ. ಅವರೆಲ್ಲರೂ ನನ್ನ ಒಡೆಯನ ದಾಸರಷ್ಟೇ. ಒಡೆಯನು ಇಂಥದನ್ನು ಅಪೇಕ್ಷಿಸುವುದೇನು? ಇಸ್ರಾಯೇಲರನ್ನು ಅಪರಾಧಕ್ಕೆ ಗುರಿ ಮಾಡುವುದೇಕೆ ಅಂದನು. ಆದರೆ ಅರಸನು ಯೋವಾಬನಿಗೆ ಕಿವಿಗೊಡದೆ ತನ್ನ ಮಾತನ್ನೇ ಸಾಧಿಸಿದ್ದರಿಂದ ಅವನು ಹೊರಟು ಹೋಗಿ ಇಸ್ರಾಯೇಲರ ಎಲ್ಲಾ ಪ್ರಾಂತಗಳಲ್ಲಿ ಸಂಚರಿಸಿ ಯೆರೂಸಲೇಮಿಗೆ ಹಿಂತಿರುಗಿದನು. ಯೋವಾಬನು ದಾವಿದನಿಗೆ ಒಪ್ಪಿಸಿದ ಕಾನೇಶುಮಾರಿಯ ಸಂಖ್ಯೆಯು ಇಸ್ರಾಯೇಲಲ್ಲಿ ಯುದ್ಧಕ್ಕೆ ಹೋಗತಕ್ಕ ಸೈನಿಕರು 11 ಲಕ್ಷ, ಯೆಹೂದರಲ್ಲಿ 4,70,000. ಅರಸನ ಅಪ್ಪಣೆಯು ಯೋವಾಬನಿಗೆ ಅಸಹ್ಯವಾಗಿದ್ದರಿಂದ ಅವನು ಇವರೊಡನೆ ಲೇವಿ, ಬೆನ್ಯಾಮೀನ್ ಕುಲಗಳವರ ಕಾನೇಶುಮಾರಿಯನ್ನು ಮಾಡಲಿಲ್ಲ. ಕಾನೇಶುಮಾರಿ ಮಾಡಿದ್ದು ದೇವರಿಗೆ ಕೆಟ್ಟದೆಂದು ಕಂಡದ್ದರಿಂದ ಆತನು ಇಸ್ರಾಯೇಲರನ್ನು ಬಾಧಿಸಿದನು. ಆಗ ದಾವೀದನು, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾಗಿದ್ದೇನೆ. ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು
ಕ್ಷಮಿಸು ಎಂದು ದೇವರನ್ನು ಪ್ರಾರ್ಥಿಸಲು ಆತನು ದಾವೀದನ ದರ್ಶಿಯಾದ ಗಾದನಿಗೆ ಹೇಳಿದ್ದೇನೆಂದರೆ, ನೀನು ದಾವೀದನ ಹತ್ತಿರ ಹೋಗಿ ಅವನಿಗೆ, ನಾನು 3 ವಿಧವಾದ ಶಿಕ್ಷೆಯನ್ನು ನಿನ್ನ ಮುಂದೆ ಇಡುತ್ತೇನೆ, ಅವುಗಳಲ್ಲಿ ಯಾವುದನ್ನು ನಿನ್ನ ಮೇಲೆ ಬರಮಾಡಬೇಕೋ ಆರಿಸಿಕೋ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳು ಅಂದನು. ಆಗ ಗಾದನು ದಾವೀದನ ಬಳಿಗೆ ಹೋಗಿ ಅವನಿಗೆ, ಯೆಹೋವನು ಹೇಳುವುದೇನೆಂದರೆ, 3 ವರ್ಷಗಳ ಕಾಲ ಬರವು ಉಂಟಾಗಬೇಕೋ, ಇಲ್ಲವೇ 3 ತಿಂಗಳವರೆಗೆ ನಿನ್ನ ಶತ್ರುಗಳ ಕತ್ತಿಗೆ ಬಲಿಯಾಗುವುದು ಬೇಕೋ, ಇಲ್ಲವೇ ಇಸ್ರಾಯೇಲರ ಸಮಸ್ತ ಪ್ರಾಂತಗಳಲ್ಲಿ ಯೆಹೋವನು ಕಳಿಸಿದ ಸಂಹಾರಕ ದೂತನಿಂದ ಉಂಟಾಗುವ 3 ದಿನಗಳ ಘೋರ ವ್ಯಾಧಿ ರೂಪವಾದ ಯೆಹೋವನ ಕತ್ತಿಯು ಬೇಕೋ, ಈ 3ರಲ್ಲಿ ಒಂದನ್ನು ಆರಿಸಿಕೋ ಎಂಬುದೇ. ನನ್ನನ್ನು ಕಳುಹಿಸಿದವನಿಗೆ ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕು ಆಲೋಚಿಸಿ ಹೇಳು ಎಂದು ಹೇಳಿದನು. ಅದಕ್ಕೆ ದಾವೀದನು, ನಾನು ಬಲು ಇಕ್ಕಟ್ಟಿನಲ್ಲಿರುತ್ತೇನೆ, ಯೆಹೋವನ ಹಸ್ತದಲ್ಲಿ ಬೀಳುತ್ತೇನೆ, ಆತನು ಕೃಪಾಪೂರ್ಣನು, ಮನುಷ್ಯರ ಕೈಯಲ್ಲಿ ಬೀಳಲೊಲ್ಲೆನು ಎಂದು ಹೇಳಿದನು. ಆಗ ಯೆಹೋವನು ಇಸ್ರಾಯೇಲರ ಮೇಲೆ ವ್ಯಾಧಿಯನ್ನು ಬರಮಾಡಿದನು, ಅವರಲ್ಲಿ 70,000 ಜನರು ಸತ್ತರು. ದೇವರು ಯೆರೂಸಲೇಮನ್ನು ಸಂಹರಿಸುವುದಕ್ಕೆ ದೂತನನ್ನು ಕಳುಹಿಸಿದನು. ಆದರೆ ಆ ದೂತನು ಸಂಹರಿಸುವುದಕ್ಕಿದ್ದಾಗ ಯೆಹೋವನು ಅದನ್ನು ಕಂಡು ಆ ಕೇಡಿನ ವಿಷಯದಲ್ಲಿ ಪಶ್ಚಾತ್ತಾಪಪಟ್ಟು ಸಂಹಾರ ದೂತನಿಗೆ, ಸಾಕು, ನಿನ್ನ ಕೈಯನ್ನು ಹಿಂದೆಗೆ ಎಂದು ಆಜ್ಞಾಪಿಸಿದನು. ಆಗ ಯೆಹೋವನ ದೂತನು ಯೆಬೂಸಿಯನಾದ ಒರ್ನಾನನ ಕಡದಲ್ಲಿ ನಿಂತನು. ದಾವೀದನು ಕಣ್ಣೆತ್ತಿ ನೋಡಿ ಯೆಹೋವನ ದೂತನು ಭೂಮ್ಯಾಕಾಶಗಳ ನಡುವೆ ನಿಂತಿರುವುದನ್ನು, ಚಾಚಿದ ಕೈಯಲ್ಲಿ ಯೆರೂಸಲೇಮಿಗೆ ವಿರೋಧವಾಗಿ ಇರಿದ ಕತ್ತಿ ಇರುವುದನ್ನು ಕಂಡಾಗ ಅವನು ಹಿರಿಯರು ಗೋಣಿತಟ್ಟನ್ನು ಒದ್ದುಕೊಂಡವರಾಗಿ ಬೋರ್ಲ ಬಿದ್ದರು. ಮತ್ತು ದಾವೀದನು ದೇವರಿಗೆ, ಜನರನ್ನು ಲೆಕ್ಕಿಸಬೇಕೆಂದು ಆಜ್ಞಾಪಿಸಿದವನು ನಾನಲ್ಲವೋ, ಮಹಾಪಾಪ ಮಾಡಿದವನು ನಾನೇ, ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ಯೆಹೋವನೇ, ನನ್ನ ದೇವರೇ, ನಿನ್ನ ಹಸ್ತವು ನಿನ್ನ ಜನರನ್ನು ಬಾಧಿಸುವುದಕ್ಕೆ ಅವರಿಗೆ ವಿರೋಧವಾಗಿರದೆ ನನಗೂ ನನ್ನ ಮನೆಯವರಿಗೂ ವಿರೋಧವಾಗಿರಲಿ ಎಂದು ಬೇಡಿಕೊಂಡನು. ಆಗ ಯೆಹೋವನ ದೂತನು ಗಾದನಿಗೆ, ಯೆಬೂಸಿಯನಾದ ಒರ್ನಾನನ ಕಡದಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸುವುದಕ್ಕೆ ಹೋಗಬೇಕು ಎಂದು ದಾವೀದನಿಗೆ ಹೇಳು ಎಂಬುದಾಗಿ ಆಜ್ಞಾಪಿಸಿದನು. ದಾವೀದನು ಗಾದನ ಮುಖಾಂತರವಾಗಿ ತನಗಾದ ಯೆಹೋವನ ಅಪ್ಪಣೆಯಂತೆ ಹೊರಟನು. ಅಷ್ಟರಲ್ಲಿ ಗೋಧಿಯನ್ನು ತುಳಿಸುತ್ತಿದ್ದ ಒರ್ನಾನನು ತಿರುಗಿಕೊಂಡು ದೂತನನ್ನು ನೋಡಿದನು. ಅವನೊಡನಿದ್ದ ಅವನ 4 ಮಂದಿ ಮಕ್ಕಳು ಅಡಗಿಕೊಂಡಿದ್ದರು. ದಾವೀದನು ತನ್ನ ಬಳಿಗೆ ಬರುವುದನ್ನು ಒರ್ನಾನನು ಕಂಡು ಕಣವನ್ನು ಬಿಟ್ಟು ಹೋಗಿ ಅವನಿಗೆ ಅಡ್ಡ ಬಿದ್ದನು. ದಾವೀದನು ಅವನಿಗೆ, ನಿನ್ನ ಕಣವನ್ನು ಭೂಮಿಯನ್ನು ನನಗೆ ಕೊಡು, ವ್ಯಾಧಿಯು ಜನರನ್ನು ಬಿಟ್ಟು ಹೋಗುವಂತೆ ನಾನು ಅದರಲ್ಲಿ ಯೆಹೋವನಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸುತ್ತೇನೆ, ಪೂರ್ಣ ಕ್ರಯ ತೆಗೆದುಕೊಂಡು ಅದನ್ನು ಕೊಡು ಎಂದು ಹೇಳಿದನು. ಆಗ ಒರ್ನಾನನು ದಾವೀದನಿಗೆ, ನನ್ನ ಒಡೆಯನಾದ ಅರಸನು ತನಗೆ ಇಷ್ಟವಾದದನ್ನು ತೆಗೆದುಕೊಂಡು ಯಜ್ಞ ಮಾಡೋಣವಾಗಲಿ. ಇಲ್ಲಿ ಯಜ್ಞಕ್ಕೆ ಹೋರಿಗಳು, ಸೌದೆಗೆ ಅಂತಿ, ಕುಂಟೆಗಳು, ನೈವೇದ್ಯಕ್ಕೋಸ್ಕರ ಗೋಧಿಯು ಇರುತ್ತವೆ, ಇದೆಲ್ಲವನ್ನು ಕೊಡುತ್ತೇನೆ ಎಂದು ಹೇಳಿದನು. ಅರಸನಾದ ದಾವೀದನು ಒರ್ನಾನನಿಗೆ, ಆಗಲ್ಲ, ನಾನು ನಿನ್ನಿಂದ ಪೂರ್ಣ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ, ನಿನ್ನದನ್ನು ಕ್ರಯವಿಲ್ಲದೆ ತೆಗೆದುಕೊಂಡು ಯೆಹೋವನಿಗೆ ಯಜ್ಞವಾಗಿ ಅರ್ಪಿಸಲೊಲ್ಲೆನು ಎಂದು ಹೇಳಿ ಆ ಭೂಮಿಗೋಸ್ಕರ ಅವನಿಗೆ 600 ತಲೆ ಬಂಗಾರವನ್ನು ಕೊಟ್ಟು ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಅರ್ಪಿಸಿ ಯೆಹೋವನನ್ನು ಪ್ರಾರ್ಥಿಸಿದನು. ಯೆಹೋವನು ಅವನ ಮೊರೆಯನ್ನು ಲಾಲಿಸಿ ಆಕಾಶದಿಂದ ಯಜ್ಞವೇದಿಯ ಮೇಲೆ ಬೆಂಕಿಯನ್ನು ಸುರಿಸಿ ಕತ್ತಿಯನ್ನು ಒರೆಯಲ್ಲಿ ಹಾಕಬೇಕೆಂದು ದೂತನಿಗೆ ಆಜ್ಞಾಪಿಸಿದನು. ಅವನು ಹಾಗೆಯೇ ಮಾಡಿದನು. ಮೋಶೆಯು ಅರಣ್ಯದಲ್ಲಿ ಮಾಡಿಸಿದ ಯೆಹೋವನ ಗುಡಾರವು, ಯಜ್ಞವೇದಿಯು ಆ ಕಾಲದಲ್ಲಿ ಗಿಬ್ಯೋನಿನ ಪೂಜಾ ಸ್ಥಳದಲ್ಲಿದ್ದವು. ಆದರೂ ದಾವೀದನು ಯೆಹೋವ ದೂತನ ಕತ್ತಿಗೆ ಹೆದರಿ ದೇವದರ್ಶನಕ್ಕೋಸ್ಕರ ಅಲ್ಲಿಗೆ ಹೋಗಲಾರದೆ ಯೆಬೂಸಿಯನಾದ ಒರ್ನಾನನ ಕಣದಲ್ಲಿಯೇ ಯಜ್ಞವನ್ನರ್ಪಿಸಿದನು. ಆ ಕಾಲದಲ್ಲಿ ದಾವೀದನಿಗೆ ಯೆಹೋವನಿಂದ ಸದುತ್ತರ ದೊರಕಿದ್ದರಿಂದ ಅವನು, ಇದೇ ದೇವರಾದ ಯೆಹೋವನ ಆಲಯ, ಇದೇ ಇಸ್ರಾಯೇಲರು ಯಜ್ಞವರ್ಪಿಸತಕ್ಕ ವೇದಿ ಎಂದು ಹೇಳಿದ್ದನು. 1 ಪೂರ್ವಕಾಲ ವೃತ್ತಾಂತ 22ನೇ ಅಧ್ಯಾಯ. ಇದೇ ದೇವರಾದ ಯೆಹೋವನ ಆಲಯ, ಇದೇ ಇಸ್ರಾಯೇಲರು ಯಜ್ಞವರ್ಪಿಸತಕ್ಕ ವೇದಿ ಎಂದು ಹೇಳಿದ್ದನು. ಆನಂತರ ದಾವೀದನು ಇಸ್ರಾಯೇಲ್ ದೇಶದಲ್ಲಿದ್ದ ಅನ್ಯ ಜನಗಳನ್ನು ಕೂಡಿಸುವುದಕ್ಕೆ ಆಜ್ಞಾಪಿಸಿ ಅವರಲ್ಲಿದ್ದ ಕಲ್ಲುಕುಟಿಗರನ್ನು ದೇವಾಲಯದ ಕಟ್ಟಡಕ್ಕಾಗಿ ಕಲ್ಲುಗಳನ್ನು ಕೆತ್ತುವುದಕ್ಕೆ ನೇಮಿಸಿದನು. ಇದಲ್ಲದೆ ಬಾಗಿಲುಗಳ ಕದಗಳಿಗೋಸ್ಕರ ಬೇಕಾದ ಮೊಳೆಗಳನ್ನು, ಪಟ್ಟಿಗಳನ್ನು ಮಾಡುವುದಕ್ಕೆ ಬಹಳ ಕಬ್ಬಿಣವನ್ನು, ಲೆಕ್ಕವಿಲ್ಲದಷ್ಟು ತಾಮ್ರವನ್ನು, ಎಣಿಸಲಾರದಷ್ಟು ದೇವದಾರು ಮರಗಳನ್ನು ಸಿದ್ಧಪಡಿಸಿದನು. ಚೀದೋನ್ಯರು, ತೂರ್ಯರು ಅವನಿಗೆ ದೇವದಾರು ಮರಗಳನ್ನು ತಂದುಕೊಟ್ಟರು. ದಾವೀದನು ತನ್ನ ಮನಸ್ಸಿನಲ್ಲಿ, ನನ್ನ ಮಗನಾದ ಸೊಲೊಮೋನನು ಎಳೆಪ್ರಾಯದವನಾಗಿದ್ದಾನೆ, ಯೆಹೋವನಿಗೋಸ್ಕರ ಕಟ್ಟಿಸತಕ್ಕ ಆಲಯವು ಎಲ್ಲಾ ದೇಶಗಳಲ್ಲಿ ಕೀರ್ತಿಗಣಗಳನ್ನು ಹೊಂದಬೇಕಾದರೆ ಅದು ಅಧಿಕ ಶೋಭಾಯಮಾನವಾದದಾಗಿರಬೇಕು. ಆದುದರಿಂದ ಅದಕ್ಕೆ ಬೇಕಾದದನ್ನೆಲ್ಲ ಸಿದ್ಧಪಡಿಸುವೆನು ಅಂದುಕೊಂಡು ಸಾಯುವುದಕ್ಕೆ ಮೊದಲೇ ಬಹಳವಾಗಿ ಸೌರಣೆ ಮಾಡಿದನು. ಆಮೇಲೆ ಅವನು ತನ್ನ ಮಗನಾದ ಸೊಲೊಮೋನನನ್ನು ಕರೆಸಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಅವನಿಗೆ ಆಜ್ಞಾಪಿಸಿ, ನಾನು ನನ್ನ ದೇವರಾದ ಯೆಹೋವನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಬೇಕೆಂದು ಮನಸ್ಸು ಮಾಡಿದ್ದೆನು. ಆದರೆ ಯೆಹೋವನು ನನಗೆ, ನೀನು ಬಹಳ ರಕ್ತವನ್ನು ಸುರಿಸಿದವನು, ಮಹಾಯುದ್ಧಗಳನ್ನು ನಡೆಸಿದವನು ಆಗಿರುತ್ತಿ, ನೀನು ನನ್ನೆದುರಿನಲ್ಲಿ ಬಹಳ ರಕ್ತವನ್ನು ಸುರಿಸಿದ್ದರಿಂದ ನನ್ನ ಹೆಸರಿಗಾಗಿ ಆಲಯವನ್ನು ಕಟ್ಟಬಾರದು. ನಿನಗೆ ಒಬ್ಬ ಮಗನು ಹುಟ್ಟುವನು, ಅವನು ಸಮಾಧಾನ ಪುರುಷನಾಗಿರುವನು. ನಾನು ಅವನ ಸುತ್ತಣ ಎಲ್ಲ ವಿರೋಧಿಗಳನ್ನು ಅಣಗಿಸಿ ಅವನಿಗೆ ಸಮಾಧಾನವನ್ನು ಅನುಗ್ರಹಿಸುವೆನು. ಅವನಿಗೆ ಸೊಲೊಮೋನನೆಂಬ ಹೆಸರಿರುವುದು. ಅವನ ಕಾಲದಲ್ಲಿ ಇಸ್ರಾಯೇಲರಿಗೆ ಸಮಾಧಾನವನ್ನು, ಸೌಭಾಗ್ಯವನ್ನು ದಯಪಾಲಿಸುವೆನು. ಅವನೇ ನನ್ನ ಹೆಸರಿಗಾಗಿ ಒಂದು ಮನೆಯನ್ನು ಕಟ್ಟುವನು. ಅವನು ನನಗೆ ಮಗನಾಗಿರುವನು, ನಾನು ಅವನಿಗೆ ತಂದೆಯಾಗಿರುವೆನು. ಇಸ್ರಾಯೇಲಲ್ಲಿ ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ
ಸ್ಥಿರಪಡಿಸುವೆನು ಎಂಬುದಾಗಿ ಹೇಳಿದನು. ನನ್ನ ಮಗನೇ, ನೀನು ಕೃತಾರ್ಥನಾಗುವಂತೆಯೂ ನಿನ್ನ ದೇವರಾದ ಯೆಹೋವನು ನಿನ್ನ ವಿಷಯದಲ್ಲಿ ಮಾಡಿದ ವಾಗ್ದಾನದ ಪ್ರಕಾರ ನೀನು ದೇವಾಲಯವನ್ನು ಕಟ್ಟುವಂತೆಯೂ ಅವನು ನಿನ್ನ ಸಂಗಡ ಇರಲಿ. ನೀನು ನಿನ್ನ ದೇವರಾದ ಯೆಹೋವನ ಧರ್ಮಶಾಸ್ತ್ರವನ್ನು ಕೈಕೊಳ್ಳುವಂತೆ ಆತನು ನಿನಗೆ ಜ್ಞಾನ ವಿವೇಕಗಳನ್ನು ದಯಪಾಲಿಸಿ ಇಸ್ರಾಯೇಲನ್ನು ಆಳುವುದಕ್ಕೆ ನಿನ್ನನ್ನು ನೇಮಿಸಲಿ. ಯೆಹೋವನು ಮೋಶೆಯ ಮುಖಾಂತರವಾಗಿ ಇಸ್ರಾಯೇಲರಿಗೆ ಕೊಟ್ಟ ವಿಧಿನ್ಯಾಯಗಳನ್ನು ನೀನು ಕೈಕೊಳ್ಳುವುದಾದರೆ ಸಫಲನಾಗುವಿ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಇಗೋ, ನಾನು ಬಹುಪ್ರಯಾಸಪಟ್ಟು ಯೆಹೋವನ ಆಲಯಕ್ಕೋಸ್ಕರ 1,00,000 ತಲಾಂತು ಬಂಗಾರವನ್ನು, 10,00,000 ತಲಾಂತು ಬೆಳ್ಳಿಯನ್ನು, ಲೆಕ್ಕವಿಲ್ಲದಷ್ಟು ತಾಮ್ರ, ಕಬ್ಬಿಣ ಇವುಗಳನ್ನು, ಕಲ್ಲು ಮರಗಳನ್ನು ಕೂಡಿಸಿದ್ದೇನೆ. ನೀನು ಇನ್ನೂ ಹೆಚ್ಚು ಕೂಡಿಸುವಿ. ಇದಲ್ಲದೆ ಕಟ್ಟುವ ಕೆಲಸಕ್ಕಾಗಿ ಬೇಕಾದಷ್ಟು ಮಂದಿ ಕಲ್ಲುಕುಟಿಗರು, ಶಿಲ್ಪಿಗರು, ಬಡಗಿಯವರು, ಬಂಗಾರ, ಬೆಳ್ಳಿ, ತಾಮ್ರ, ಕಬ್ಬಿಣಗಳ ಎಲ್ಲಾ ತರದ ಕೆಲಸವನ್ನು ಮಾಡುವುದರಲ್ಲಿ ಜಾಣರು ನಿನಗಿರುತ್ತಾರೆ. ಅವರನ್ನು ಲೆಕ್ಕಿಸುವುದಕ್ಕಾಗುವುದಿಲ್ಲ. ಏಳು, ಕೆಲಸಕ್ಕೆ ಕೈ ಹಾಕು, ಯೆಹೋವನು ನಿನ್ನ ಸಂಗಡ ಇರಲಿ ಎಂದು ಹೇಳಿದನು. ಆಮೇಲೆ ತನ್ನ ಮಗನಾದ ಸೊಲೊಮೋನನಿಗೆ ನೆರವಾಗಬೇಕೆಂದು ಇಸ್ರಾಯೇಲರ ಎಲ್ಲಾ ಅಧಿಪತಿಗಳಿಗೂ ಆಜ್ಞಾಪಿಸಿ ಅವರಿಗೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ಸಂಗಡ ಇದ್ದು ಎಲ್ಲಾ ಕಡೆಗಳಲ್ಲಿಯೂ ನಿಮಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ್ದಾನಲ್ಲ. ಆತನು ಈ ದೇಶದ ಮೂಲ ನಿವಾಸಿಗಳನ್ನು ನನ್ನ ಕೈಗೆ ಒಪ್ಪಿಸಿದ್ದಾನೆ. ದೇಶವು ಯೆಹೋವನಿಗೂ ಆತನ ಪ್ರಜೆಗಳಿಗೂ ಸ್ವಾಧೀನವಾಯಿತು. ನೋಡಿರಿ, ಆದದರಿಂದ ನೀವು ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವನ ದರ್ಶನವನ್ನು ಬಯಸಿರಿ. ಏಳಿರಿ, ನಿಮ್ಮ ದೇವರಾದ ಯೆಹೋವನ ಪವಿತ್ರಾಲಯವನ್ನು ಕಟ್ಟಿರಿ. ಯೆಹೋವನ ನಿಬಂಧನ ಮಂಜೂಷವನ್ನು, ದೇವರಾಧನ ಸಾಮಗ್ರಿಗಳನ್ನು ಯೆಹೋವನ ಹೆಸರಿಗೋಸ್ಕರ ಕಟ್ಟಲ್ಪಡುವ ಮಂದಿರದಲ್ಲಿ ಇಡಿರಿ ಎಂದು ಹೇಳಿದನು. 1 ಪೂರ್ವಕಾಲ ವೃತ್ತಾಂತ 23ನೇ ಅಧ್ಯಾಯ. ದಾವೀದನು ಮುಪ್ಪಿನ ಮುದುಕನಾದಾಗ ತನ್ನ ಮಗನಾದ ಸೊಲೊಮೋನನನ್ನು ಇಸ್ರಾಯೇಲರ ಅರಸನನ್ನಾಗಿ ಮಾಡಿ ಇಸ್ರಾಯೇಲರ ಎಲ್ಲಾ ಅಧಿಪತಿಗಳನ್ನು, ಯಾಜಕರನ್ನು, ಲೇವಿಯರನ್ನು ತನ್ನ ಬಳಿಯಲ್ಲಿ ಕೂಡಿಸಿದನು. 30 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳ ಲೇವಿಯರನ್ನು ಲೆಕ್ಕಿಸಿದಾಗ ಗಂಡಸರ ಸಂಖ್ಯೆಯು 38,000ವಿತ್ತು. ದಾವೀದನು ಇವರಲ್ಲಿ ಯೆಹೋವನ ಆಲಯವನ್ನು ಕಟ್ಟುವವರ ಮೇಲ್ವಿಚಾರಣೆಗಾಗಿ 24,000 ಮಂದಿಯನ್ನು, ನ್ಯಾಯಾಧಿಪತಿಗಳನ್ನಾಗಿ ಮತ್ತು ಅಧಿಕಾರಿಗಳನ್ನಾಗಿ 6,000 ಮಂದಿಯನ್ನು, ದ್ವಾರಪಾಲಕರನ್ನಾಗಿ 4,000 ಮಂದಿಯನ್ನು, ತಾನು ಸಿದ್ಧ ಮಾಡಿಸಿದ ವಾದ್ಯಗಳಿಂದ ಯೆಹೋವನನ್ನು ಭಜಿಸುವುದಕ್ಕಾಗಿ 4,000 ಮಂದಿಯನ್ನು ನೇಮಿಸಿದನು. ಇದಲ್ಲದೆ ಅವನು ಲೇವಿಯ ಸಂತಾನದವರಾದ ಗೆರ್ಷೋನ್ಯರು, ಕೆಹಾತ್ಯರು, ಮೆರಾರಿಯರು ಇವರನ್ನು ವರ್ಗಗಳಾಗಿ ವಿಭಾಗಿಸಿದನು. ಗೆರ್ಷೋನ್ಯರ ಮೂಲ ಪುರುಷನು ಲದ್ದಾನ್, ಶಿಮ್ಮಿ ಎಂಬುವರು. ಲದ್ದಾನನಿಗೆ ಪ್ರಧಾನನಾದ ಯೆಹಿಯೇಲ್, ಜೇತಾಮ್, ಯೋವೇಲ್ ಎಂಬ 3 ಮಂದಿ ಮಕ್ಕಳಿದ್ದರು. ಶಿಮ್ಮಿಯ ಮಕ್ಕಳು ಶೆಲೋಮೋತ್, ಅಜಿಯೇಲ್, ಆರಾನ್ ಎಂಬ 3 ಮಂದಿ. ಇವರು ಲಾದಾನ್ಯರ ಗೋತ್ರ ಪ್ರಧಾನರು. ಶಿಮ್ಮಿಗೆ ಯಹತ್, ಜೇನಾ, ಯೆಹೂಷ್, ಬೆರಿಯಾ ಎಂಬ 4 ಮಂದಿ ಮಕ್ಕಳಿದ್ದರು. ಯಹತನು ಪ್ರಧಾನನು, ಜೀಜನು ಎರಡನೆಯವನು. ಯೆಯೂಷ್, ಬೆರಿಯರಿಗೆ ಬಹಳ ಮಂದಿ ಮಕ್ಕಳಿರಲಿಲ್ಲವಾದ್ದರಿಂದ ಅವರಿಬ್ಬರು ಒಂದೇ ಕುಟುಂಬವಾಗಿಯೂ ವರ್ಗವಾಗಿಯೂ ಎಣಿಸಲ್ಪಟ್ಟರು. ಯಹಾತನಿಗೆ ಅಮ್ರಾಮ್, ಇಚ್ಚಾರ್, ಎಬ್ರೋನ್, ಉಜ್ಜಿಯೇಲ್ ಎಂಬ 4 ಮಂದಿ ಮಕ್ಕಳಿದ್ದರು. ಅಮ್ರಾಮನ ಮಕ್ಕಳು ಆರೋನ್, ಮೋಶೆ ಎಂಬುವರು. ಆರೋನನು ಅವನ ಸಂತಾನದವರು ಮಹಾಪರಿಶುದ್ಧವಾದ ವಸ್ತುಗಳನ್ನು ಪ್ರತಿಷ್ಠಿಸುವುದಕ್ಕೆ ಪ್ರತ್ಯೇಕಿಸಲ್ಪಟ್ಟರು. ಇವರು ಯೆಹೋವನ ಸನ್ನಿಧಿಯಲ್ಲಿ ಸದಾಕಾಲ ಧೂಪ ಹಾಕುವವರು, ಸೇವಿಸುವವರು, ಆತನ ಹೆಸರಿನಿಂದ ಜನರನ್ನು ಆಶೀರ್ವದಿಸುವವರು ಆಗಿರತಕ್ಕದ್ದು. ದೇವರ ಮನುಷ್ಯನಾದ ಮೋಶೆಯ ಸಂತಾನದವರು ಸಾಧಾರಣ ಲೇವಿಯರೊಳಗೆ ಎಣಿಸಲ್ಪಟ್ಟರು. ಮೋಶೆಯ ಮಕ್ಕಳು ಗೆರ್ಷೋಮ್, ಎಲಿಯೇಜರ್ ಎಂಬುವರು. ಪ್ರಧಾನನಾದ ಶೆಬುವೇಲನು ಗೆರ್ಷೋಮನ ಮಗನು. ಪ್ರಧಾನನಾದ ರೆಹಬ್ಬನು ಎಲಿಯೇಜರನ ಮಗನು. ಎಲಿಯೇಜರನಿಗೆ ಬೇರೆ ಮಕ್ಕಳಿರಲಿಲ್ಲ, ಆದರೆ ರೆಹಬ್ಬನಿಗೆ ಅನೇಕ ಮಂದಿ ಮಕ್ಕಳಿದ್ದರು. ಪ್ರಧಾನನಾದ ಶೆಲೋಮೋತನು ಇಚ್ಚಾರನ ಮಗನು. ಎಬ್ರೋನನ ಮಕ್ಕಳಲ್ಲಿ ಎರಿಯ ಪ್ರಧಾನನು, ಅಮರ್ಯ ಎರಡನೆಯವನು, ಯಹಜಿಯೇಲ್ 3ನೆಯವನು, ಯಕಮಾಮ್ 4ನೆಯವನು. ಉಜ್ಜೀಲನ ಮಕ್ಕಳಲ್ಲಿ ಮೀಕನು ಪ್ರಧಾನನು, ಇಷಿಯನು ಎರಡನೆಯವನು. ಮೆರಾರಿಯ ಮಕ್ಕಳು ಮಹ್ಲಿ, ಮೂಷಿ ಎಂಬುವರು. ಮಹ್ಲಿಯ ಮಕ್ಕಳು ಎಲ್ಲಾಜಾರ್, ಕೀಶ್ ಇವರು. ಎಲ್ಲಾಜಾರನು ಗಂಡು ಮಕ್ಕಳಿಲ್ಲದೆ ಸತ್ತನು, ಅವನಿಗೆ ಹೆಣ್ಣು ಮಕ್ಕಳು ಮಾತ್ರ ಇದ್ದರು. ಇವರು ತಮ್ಮ ಬಂಧುಗಳಾದ ಕೀಶನ ಮಕ್ಕಳಿಗೆ ಮದುವೆಯಾದರು. ಮೂಷಿಗೆ ಮಹ್ಲಿ, ಎದೇರ್, ಎರೋಮೋತ್ ಎಂಬ 3 ಮಂದಿ ಮಕ್ಕಳಿದ್ದರು. ಲೇವಿಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟ ಹೆಸರುಗಳ ಪ್ರಕಾರ ಇವರೇ ಆಯಾ ಲೇವಿ ವರ್ಗಗಳ ಕುಟುಂಬ ಪ್ರಧಾನರು. ಇವರಲ್ಲಿ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರು, ಯೆಹೋವನ ಆಲಯದಲ್ಲಿ ಸೇವೆ ಮಾಡತಕ್ಕವರು. ಇಸ್ರಾಯೇಲ್ ದೇವರಾದ ಯೆಹೋವನು ತನ್ನ ಪ್ರಜೆಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿ ಸದಾಕಾಲವು ಯೆರೂಸಲೇಮಿನಲ್ಲಿ ವಾಸಿಸುವನಾದ್ದರಿಂದ ಲೇವಿಯರು ಇನ್ನು ಮುಂದೆ ಆತನ ಗುಡಾರವನ್ನು, ಆರಾಧನಾ ಸಾಮಗ್ರಿಗಳನ್ನು ಹೊರುವುದು ಅವಶ್ಯವಿಲ್ಲವೆಂದುಕೊಂಡು ದಾವೀದನು ಈ ಪ್ರಕಾರ ವಿಧಿಸಿದನು. ದಾವೀದನ ಈ ಕಡೆ ಆಜ್ಞೆಯ ಮೇರೆಗೆ ಲೇವಿಯರಲ್ಲಿ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಲೆಕ್ಕಿಸಲ್ಪಟ್ಟರು. ಅವರು ಆರೋನ್ಯರ ಕೈ ಕೆಳಗಿದ್ದುಕೊಂಡು ಯೆಹೋವನ ಆಲಯದ ಪರಿಚರ್ಯವನ್ನು ನಡೆಸುತ್ತಿದ್ದರು. ಅವರ ಕೆಲಸಗಳು ಯಾವುದೆಂದರೆ ಅಂಗಳದ ಕೋಣೆಗಳನ್ನು ನೋಡಿಕೊಳ್ಳುವುದು, ದೇವಾಲಯಕ್ಕೆ ಸಂಬಂಧಪಟ್ಟವುಗಳನ್ನೆಲ್ಲ ಶುದ್ಧ ಮಾಡುವುದು, ದೇವಾಲಯದಲ್ಲಿ ಸೇವೆ ಮಾಡುವುದು, ನೈವೇದ್ಯದ ಮೀಸಲು ರೊಟ್ಟಿ, ನೈವೇದ್ಯಕ್ಕೆ ಬೇಕಾದ ಗೋಧಿ ಹಿಟ್ಟು, ಹುಳಿ ಇಲ್ಲದ ರೊಟ್ಟಿ, ಕಬ್ಬಿಣದ ಅಂಚಿನಲ್ಲಿ ಸುಟ್ಟ ರೊಟ್ಟಿ, ಎಣ್ಣೆಯಿಂದ ನೆನೆದ ಭಕ್ಷ್ಯ ಇವುಗಳನ್ನು ಒದಗಿಸುವುದು, ಸೇರು, ಮೊಳಗೋಲು ಇವುಗಳನ್ನು ಪರೀಕ್ಷಿಸುವುದು, ಪ್ರತಿದಿನ ಪ್ರಾಂತಂಕಾಲ, ಸಾಯಂಕಾಲಗಳಲ್ಲಿ ಮತ್ತು ನಿಯಮಿತ ಸಂಖ್ಯೆಗೆ ಸರಿಯಾಗಿ ಸಬ್ಬತ್ತಿನ, ಅಮಾವಾಸ್ಯೆ, ಜಾತ್ರೆ ಇವುಗಳಲ್ಲಿ ಯೆಹೋವನ ಮುಂದೆ ತಪ್ಪದೆ ನಡೆಯುವ ಸರ್ವಾಂಗ ಹೋಮ ಸಮರ್ಪಣೆಯ ಹೊತ್ತಿನಲ್ಲಿ ಯೆಹೋವನಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವುದು ಇವೇ. ಹೀಗೆ ಅವರು ತಮ್ಮ ಸಹೋದರರಾದ ಆರೋನ್ಯರ ಸಹಾಯಕರಾಗಿದ್ದು ದೇವದರ್ಶನದ ಗುಡಾರವನ್ನು, ಪರಿಶುದ್ಧವಾದ ಎಲ್ಲ ಸಾಮಾನುಗಳನ್ನು ನೋಡಿಕೊಳ್ಳ
ಕಾಯ್ದುಕೊಳ್ಳುವುದೇ ಯೆಹೋವನ ಆಲಯದಲ್ಲಿ ಮಾಡತಕ್ಕ ಪರಿಚರ್ಯ. ಒಂದು ಪೂರ್ವಕಾಲ ವೃತ್ತಾಂತ 24ನೇ ಅಧ್ಯಾಯ. ಆರೋನನ ಸಂತಾನದವರು ವರ್ಗಗಳಾಗಿ ವಿಭಾಗಿಸಲ್ಪಟ್ಟರು. ಆರೋನನ ಮಕ್ಕಳು ನಾದಾಬ್, ಅಬಿಹು, ಎಲ್ಲಾಜಾರ್, ಈತಾಮಾರ್ ಎಂಬುವರು. ನಾದಾಬ್, ಅಬಿಹು ಎಂಬುವರು ಮಕ್ಕಳಿಲ್ಲದೆ ತಮ್ಮ ತಂದೆಗಿಂತ ಮೊದಲೇ ಸತ್ತು ಹೋದದ್ದರಿಂದ ಎಲ್ಲಾಜಾರ್, ಈತಾಮರರು ಯಾಜಕೋದ್ಯೋಗವನ್ನು ನಡೆಸುತ್ತಿದ್ದರು. ದಾವೀದನು ಎಲ್ಲಾಜಾರನ ಸಂತಾನದವನಾದ ಚಾದೋಕನು, ಈತಾಮರನ ಸಂತಾನದವನಾದ ಅಹಿಮೇಲೆಕನು ಯಾಜಕರನ್ನು ಸರತಿಯ ಮೇಲೆ ಸೇವಿಸತಕ್ಕ ವರ್ಗಗಳನ್ನಾಗಿ ವಿಭಾಗಿಸಿದರು. ಎಲ್ಲಾಜಾರನ ಸಂತಾನದ ಕುಟುಂಬ ಪ್ರಧಾನರು ಈತಾಮರಿಗಿಂತ ಹೆಚ್ಚೆಂದು ಕಂಡು ಬಂದದರಿಂದ ಎಲ್ಲಾಜಾರ್ಯರ ಕುಟುಂಬಗಳನ್ನು ಪ್ರಧಾನರ ಲೆಕ್ಕದ ಪ್ರಕಾರ 16 ವರ್ಗಗಳನ್ನಾಗಿ, ಈತಾಮರ್ಯರ ಕುಟುಂಬಗಳನ್ನು 8 ವರ್ಗಗಳನ್ನಾಗಿಯೂ ಮಾಡಿ ಈ ವರ್ಗಗಳ ವಿಷಯವಾಗಿ ಚೀಟು ಹಾಕಿದರು. ಎಲ್ಲಾಜಾರನ ಸಂತಾನದವರಲ್ಲಿ ಹೇಗೋ ಹಾಗೆಯೇ ಈತಾಮರನ ಸಂತಾನದವರಲ್ಲಿಯೂ ಪವಿತ್ರಾಲಯದ ಅಧಿಪತಿಗಳು, ದೈವಿಕ ಕಾರ್ಯಗಳ ಅಧ್ಯಕ್ಷರು ಇರುವುದರಿಂದ ಉಭಯ ಸಂತಾನಗಳವರು ಸಮಾನ ಸ್ಥಾನದವರು. ನೆತನೇಲನ ಮಗನಾದ ಶೆಮಾಯನೆಂಬ ಲೇವಿಯ ಲೇಖಕನು ಅರಸನ ಮುಂದೆಯೂ ಅಧಿಪತಿಗಳು, ಯಾಜಕನಾದ ಚಾದೋಕ್, ಎಬ್ಯಾತಾರನ ಮಗನಾದ ಅಹಿಮೆಲೆಕ್, ಯಾಜಕರ ಮತ್ತು ಲೇವಿಯರ ಕುಟುಂಬ ಪ್ರಧಾನರು ಇವರ ಮುಂದೆಯೂ ಆ ವರ್ಗಗಳ ಪಟ್ಟಿಯನ್ನು ಬರೆದನು. ಎಲ್ಲಾಜಾರ್ಯರ ಒಂದು ವರ್ಗದವರಾದ ನಂತರ ಈತಾಮರ್ಯರ ಒಂದು ವರ್ಗದವರು ಸೇವಿಸಬೇಕೆಂದು ನೇಮಿಸಿ ಎಲ್ಲಾ ವರ್ಗಗಳ ಸರತಿಯನ್ನು ಚೀಟಿನಿಂದಲೇ ಗೊತ್ತು ಮಾಡಿದರು. ಮೊದಲನೇ ಚೀಟು ಯೆಹೋಯಾರೀಬನಿಗೆ ಬಿದ್ದಿತು, ಎರಡನೆಯದು ಯೆದಾಯನಿಗೆ, ಮೂರನೆಯದು ಆರೀಮನಿಗೆ, ನಾಲ್ಕನೆಯದು ಸೆಯೋರಿಮನಿಗೆ, ಐದನೆಯದು ಮಲ್ಕಿಯನಿಗೆ, ಆರನೆಯದು ಮಿಯಾಮೀನನಿಗೆ, ಏಳನೆಯದು ಅಕೋಚನಿಗೆ, ಎಂಟನೆಯದು ಅಭಿಯನಿಗೆ, ಒಂಬತ್ತನೆಯದು ಯಶೂವನಿಗೆ, ಹತ್ತನೆಯದು ಶೆಕನ್ಯನಿಗೆ, 11ನೆಯದು ಎಲ್ಯಾಶೀಬನಿಗೆ, 12ನೆಯದು ಯಾಕೀಮನಿಗೆ, 13ನೆಯದು ಉಪ್ಪನಿಗೆ, 14ನೆಯದು ಯೆಶೆಬಾಬನಿಗೆ, 15ನೆಯದು ಬಿಲ್ಗನಿಗೆ, 16ನೆಯದು ಇಮ್ಮೇರನಿಗೆ, 17ನೆಯದು ಎಜೀರನಿಗೆ, 18ನೆಯದು ಅಪ್ಪಿಚೇಚನಿಗೆ, 19ನೆಯದು ಪೆತಹ್ಯನಿಗೆ, 20ನೆಯದು ಯೆಹೆಜ್ಕೇಲನಿಗೆ, 21ನೆಯದು ಯಾಕೀನನಿಗೆ, 22ನೆಯದು ಗಾಮೂಲನಿಗೆ, 23ನೆಯದು ದೆಲಾಯನಿಗೆ, 24ನೆಯದು ಮಾಜ್ಯನಿಗೆ. ಆರೋನ್ಯರು ಈ ವರ್ಗ ಕ್ರಮದಿಂದ ಯೆಹೋವನ ಆಲಯಕ್ಕೆ ಬಂದು ಇಸ್ರಾಯೇಲ್ ದೇವರಾದ ಯೆಹೋವನು ಲೇವಿಯರ ಮೂಲಪುರುಷನಾದ ಆರೋನನ ಮುಖಾಂತರವಾಗಿ ನಿಯಮಿಸಿದ ಸೇವೆಯನ್ನು ನಡೆಸತಕ್ಕದ್ದು. ಉಳಿದ ಲೇವಿಯರ ಪಟ್ಟಿ. ಅಮ್ರಾಮನ ಸಂತಾನದವನಾದ ಶುಬಾಯೇಲನ ಕುಟುಂಬದವರಲ್ಲಿ ಯೆಹ್ಯೆಯಾಹುವನು, ರೆಹಬ್ಯನ ಸಂತಾನದವರಲ್ಲಿ ಇಷ್ಬೀಯನು, ಇಚ್ಚಾರನ ಸಂತಾನದವನಾದ ಶೆಲೆಮೋತನ ಕುಟುಂಬದವರಲ್ಲಿ ಯಹತನು ಪ್ರಧಾನರು. ಹೆಬ್ರೋನನ ಸಂತಾನದವರಲ್ಲಿ ಎರಿಯನು ಪ್ರಧಾನನು, ಅಮರ್ಯನು ಎರಡನೆಯವನು, ಯಹಜೀಯೇಲನು ಮೂರನೆಯವನು, ಎಕಾಮಾಮನು ನಾಲ್ಕನೆಯವನು. ಉಜ್ಜೀಯೇಲನ ಮಗನಾದ ಮೀಕನ ಸಂತಾನದವರಲ್ಲಿ ಶಾಮೀರನು, ಮೀಕನ ತಮ್ಮನಾದ ಇಷ್ವಿಯನ ಸಂತಾನದವರಲ್ಲಿ ಜೆಕರ್ಯನು ಪ್ರಧಾನರು. ಮೆರಾರಿಯ ಮಕ್ಕಳು ಮಹ್ಲಿ, ಮೂಷಿ ಎಂಬುವರು. ಅವನ ಮತ್ತೊಬ್ಬ ಮಗನಾದ ಯಾಜ್ಯನ ವಂಶದವರು. ಮೆರಾರಿಯ ಸಂತಾನದವರಲ್ಲಿ ಯಾಜ್ಯನಿಂದ ಹುಟ್ಟಿದವರು ಬೆನೋಷ್, ಶೋಹಂ, ಜಕ್ಕೂರ್, ಇಬ್ರಿ ಇವರೇ. ಮಹ್ಲಿಯಿಂದ ಹುಟ್ಟಿದವರು ಮಕ್ಕಳಿಲ್ಲದೆ ಸತ್ತ ಎಲ್ಲಾಜಾರನು, ಕೀಷನು. ಕೀಷನಿಂದ ಎರಹ್ಮೇಲನು ಹುಟ್ಟಿದನು. ಮೂಷಿಯ ಮಕ್ಕಳು ಮಹ್ಲಿ, ಎದೇರ್, ಎರಿಮೋತ್ ಎಂಬುವರು. ಇವರೆಲ್ಲ ಲೇವಿ ಸಂತಾನದವರು. ಇವರ ಕುಟುಂಬಗಳಲ್ಲಿ ಎಲ್ಲಾ ಹಿರಿಯರು ಕಿರಿಯರು ತಮ್ಮ ಕುಲಬಂಧುಗಳಾದ ಆರೋನ್ಯರಂತೆ ಅರಸನಾದ ದಾವೀದ್, ಚಾದೋಕ್, ಅಹಿಮೆಲೆಕ್ ಇವರ ಮುಂದೆಯೂ ಯಾಜಕರ ಮತ್ತು ಲೇವಿಯರ ಕುಟುಂಬ ಪ್ರಧಾನರ ಮುಂದೆಯೂ ಚೀಟಿನಿಂದ ತಮ್ಮಲ್ಲಿ ಸರತಿಗಳನ್ನು ನೇಮಿಸಿಕೊಂಡರು. ಒಂದು ಪೂರ್ವಕಾಲ ವೃತ್ತಾಂತ 25ನೇ ಅಧ್ಯಾಯ. ಆಮೇಲೆ ದಾವೀದನು ಆರಾಧಕ ಮಂಡಳಿಯವರ ಪ್ರಧಾನರು, ಕಿನ್ನರಿ, ಸ್ವರಮಂಡಲ, ತಾಳ ಇವುಗಳನ್ನು ಬಾರಿಸುತ್ತಾ ಪರವಶರಾಗಿ ಗಾಯನ ಸೇವೆ ಮಾಡುವುದಕ್ಕೋಸ್ಕರ ಆಸಾಫ್ಯರನ್ನು, ಏಮಾನ್ಯರನ್ನು, ಯೆದುತೂನ್ಯರನ್ನು ಆರಿಸಿದರು. ಈ ಸೇವೆಯನ್ನು ಮಾಡತಕ್ಕ ಪುರುಷರ ಪಟ್ಟಿ. ಆಸಾಫ್ಯರಲ್ಲಿ ಜಕ್ಕೂರ್, ಯೋಸೇಫ್, ನೆತನ್ಯ, ಅಶರೇಲ ಎಂಬುವರು. ಇವರು ಅರಮನೆಯ ಗಾಯಕರಾದ ಆಸಾಫನ ಸಹಾಯಕರು. ಯೆದುತೂನ್ಯರಲ್ಲಿ ಗೆದಲ್ಯ, ಚೆರಿ, ಯೆಶಾಯ, ಶಿಮ್ಮಿ, ಅಶಬ್ಯ, ಮತಿತ್ಯ ಇವರೇ. ಕಿನ್ನರಿಯನ್ನು ಬಾರಿಸುತ್ತಾ ಪರವಶರಾಗಿ ಯೆಹೋವನ ಕೀರ್ತನೆ ಮಾಡುವ ತಮ್ಮ ತಂದೆಯಾದ ಯೆದುತೂನನಿಗೆ ಈ 6 ಮಂದಿಯೂ ಸಹಾಯಕರು. ಏಮಾನ್ಯರಲ್ಲಿ ಬುಕ್ಕಿಯ, ಮತನ್ಯ, ಉಜ್ಜಿಯೇಲ್, ಶೆಬೂವೇಲ್, ಎರಿಮೋತ್, ಅನನ್ಯ, ಅನಾನಿ, ಎಲಿಯಾತ, ಗಿದ್ದಲ್ತಿ, ರೊಮಾಮ್ತಿಯೇಜರ್, ಯೊಷ್ಬೆಕಾಶ, ಮಲ್ಲೋತಿ, ಒತೀರ್, ಮಹಜಿಯೋತ್ ಇವರೆಲ್ಲರೂ ಅರಸನ ದರ್ಶಿಯಾದ ಏಮಾನನ ಮಕ್ಕಳು. ದೇವರು ಅವನಿಗೆ, ನೀನು ಅಭಿವೃದ್ಧಿಯಾಗುವ ಹಾಗೆ ಮಾಡುವೆನು ಎಂಬುದಾಗಿ ವಾಗ್ದಾನ ಮಾಡಿದ್ದನು. ಅದರಂತೆಯೇ ಆತನು ಅವನಿಗೆ 14 ಮಂದಿ ಗಂಡು ಮಕ್ಕಳನ್ನು 3 ಮಂದಿ ಹೆಣ್ಣು ಮಕ್ಕಳನ್ನು ದಯಪಾಲಿಸಿದನು. ದೇವರಾದ ಯೆಹೋವನ ಆಲಯದಲ್ಲಿ ಆರಾಧನೆ ನಡೆಯುತ್ತಿರುವಾಗ ಇವರೆಲ್ಲರೂ ತಮ್ಮ ತಂದೆಯ ಕೈ ಕೆಳಗಿದ್ದುಕೊಂಡು ತಾಳ, ಸ್ವರಮಂಡಲ, ಕಿನ್ನರಿ ಇವುಗಳಿಂದ ಗಾಯನ ಮಾಡುತ್ತಿದ್ದರು. ಆಸಾಫ್, ಯೆದುತೂನ್, ಏಮಾನರು ಅರಸನ ಸೇವೆಯಲ್ಲಿದ್ದರು. ಇವರು ಯೆಹೋವ ಕೀರ್ತನೆಗಳನ್ನು ಕಲಿತ ಇವರ ಸಹೋದರರು ಒಟ್ಟು 288 ಮಂದಿ. ಇವರೆಲ್ಲರೂ ಗಾಯನ ಪ್ರವೀಣರು. ಇವರಲ್ಲಿ ಹಿರಿಕಿರಿಯರು ಗುರು ಶಿಷ್ಯರು ಕೂಡಿಕೊಂಡು ಚೀಟಿನಿಂದ ತಮ್ಮ ಸೇವಾಕ್ರಮವನ್ನು ಗೊತ್ತು ಮಾಡಿಕೊಂಡರು. ಚೀಟಿನ ಪ್ರಕಾರವಾಗಿ ಮೊದಲನೆಯವನು ಆಸಾಫ್ಯನಾದ ಯೋಸೇಫನು, ಎರಡನೆಯವನು ಗೆದಲ್ಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12
12 ಮಂದಿ. ಮೂರನೆಯವನು ಜಕ್ಕೂರ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ನಾಲ್ಕನೆಯವನು ಇಚ್ರಿ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಐದನೆಯವನು ನೆತನ್ಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಆರನೆಯವನು ಬುಕ್ಕಿಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಏಳನೆಯವನು ಎಸರೇಲ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಎಂಟನೆಯವನು ಏಷಾಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಒಂಬತ್ತನೆಯವನು ಮತನ್ಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಹತ್ತನೆಯವನು ಶಿಮ್ಮಿ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 11ನೆಯವನು ಅಜರೇಲ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 12ನೆಯವನು ಅಶಭ್ಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 13ನೆಯವನು ಶೂಬಾಯೇಲ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 14ನೆಯವನು ಮತಿತ್ಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 15ನೆಯವನು ಎರೇಮೋತ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 16ನೆಯವನು ಅನನ್ಯ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 17ನೆಯವನು ಯಶ್ಬೇಕಾಶ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 18ನೆಯವನು ಅನಾನಿ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 19ನೆಯವನು ಮಲ್ಲೋತಿ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 20ನೆಯವನು ಎಲಿಯಾತ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 21ನೆಯವನು ಓತೀರ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 22ನೆಯವನು ಗಿದಲ್ತಿ, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 23ನೆಯವನು ಮಹಜಿಯೋತ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. 24ನೆಯವನು ರೊಮಾಮ್ತಿ ಏಜೆರ್, ಇವನು ಇವನ ಸಹೋದರರು ಮಕ್ಕಳು ಕೂಡಿ 12 ಮಂದಿ. ಒಂದು ಪೂರ್ವಕಾಲ ವೃತ್ತಾಂತ 26ನೇ ಅಧ್ಯಾಯ. ದ್ವಾರಪಾಲಕ ವರ್ಗಗಳ ವಿಷಯ. ಕೊರಹಿಯನಾದ ಮೆಷಲ್ಲೆಮ್ಯ ಎಂಬುವನು ಕೊರೇನ ಮಗನು, ಆಸಾಫನ ಮೊಮ್ಮಗನು. ಮೆಷಲ್ಲೆಮನ ಮಕ್ಕಳಲ್ಲಿ ಜಕರಿಯನು ಚೊಚ್ಚಲನು, ಯೆದಿಯೇಲನು ಮರಚಲನು, ಜೆಬದ್ಯನು ಮೂರನೆಯವನು, ಯತ್ನಿಯೇಲನು ನಾಲ್ಕನೆಯವನು, ಏಲಾಮನು 5ನೆಯವನು, ಯೆಹೋಹಾನಾನನು 6ನೆಯವನು, ಎಲೆವೋಯನ್ಯ 7ನೆಯವನು. ಒಬೆದೇದೋಮನ ಮಕ್ಕಳಲ್ಲಿ ಶೆಮಾಯನು ಚೊಚ್ಚಲನು, ಯೆಹೋಜಾಬಾದನು ಮರಚಲನು, ಯೋವಾಹನು 3ನೆಯವನು, ಸಾಕಾರನು 4ನೆಯವನು, ನೆತನೇಲನು 5ನೆಯವನು, ಅಮಿಯೇಲನು 6ನೆಯವನು, ಇಸಾಕರನು 7ನೆಯವನು, ಪೆಯುಲೆತ್ಯೆಯು 8ನೆಯವನು. ಒಬೆದೇದೋಮನು ದೇವರ ಆಶೀರ್ವಾದಕ್ಕೆ ಪಾತ್ರನಾಗಿದ್ದನಷ್ಟೇ. ಅವನ ಮಗನಾದ ಶೆಮಾಯನ ಮಕ್ಕಳು ಗೋತ್ರ ಪ್ರಧಾನರು, ಮಹಾಸಮರ್ಥರು ಆಗಿದ್ದರು. ಅವರು ಯಾರೆಂದರೆ ಒತ್ನಿ, ರೆಫಾಯೇಲ್, ಒಬೇದ್, ಎಲ್ಜಾಬಾದ್. ಇವರು ಬಹುಸಮರ್ಥರಾದ ಎಲಿಹು, ಸೆಮಕ್ಯ ಎಂಬ ಇವರ ಸಹೋದರರು. ಇವರೆಲ್ಲರೂ ಒಬೆದೇದೋಮನ ಸಂತಾನದವರು, ಸಮರ್ಥರು, ಸೇವೆಯಲ್ಲಿ ಗಟ್ಟಿಗರು ಆಗಿದ್ದ ಇವರು. ಇವರ ಮಕ್ಕಳು ಸಹೋದರರು ಕೂಡಿ 62 ಮಂದಿ. ಮೆಷಲ್ಲೇಮನ ಮಕ್ಕಳು ಸಹೋದರರು 18 ಮಂದಿ. ಇವರು ಸಮರ್ಥರು. ಮೆರಾರಿಯನಾದ ಓಸನಿಗೂ ಮಕ್ಕಳಿದ್ದರು. ಅವರಲ್ಲಿ ಶಿಮ್ರಿ ಎಂಬುವನು ಪ್ರಧಾನನಾಗಿದ್ದನು. ಇವನು ಚೊಚ್ಚಲನಲ್ಲದಿದ್ದರೂ ತಂದೆಯು ಅವನನ್ನೇ ಪ್ರಧಾನನಾಗಿ ನೇಮಿಸಿದ್ದನು. ಇಲ್ಕಿಯನು 2ನೆಯವನು, ಟೆಬಲ್ಯನು 3ನೆಯವನು, ಜಕರಿಯನು 4ನೆಯವನು. ಓಸನ ಮಕ್ಕಳು ಸಹೋದರರು ಒಟ್ಟಿಗೆ 13 ಮಂದಿ. ಓಸನ ಮಕ್ಕಳು ಸಹೋದರರು ಒಟ್ಟಿಗೆ 13 ಮಂದಿ. ಈ ದ್ವಾರಪಾಲಕ ವರ್ಗಗಳ ಪ್ರಧಾನ ಪುರುಷರು ತಮ್ಮ ಕುಲಬಂಧಗಳಂತೆ ಯೆಹೋವನ ಆಲಯದಲ್ಲಿ ಸೇವೆ ಮಾಡುವವರಾಗಿದ್ದರು. ಅವರು ಕನಿಷ್ಠ ಕುಟುಂಬವೆಂದು ಶ್ರೇಷ್ಠ ಕುಟುಂಬವೆಂದು ವ್ಯತ್ಯಾಸ ಮಾಡದೆ ತಮ್ಮಲ್ಲಿ ಪ್ರತಿಯೊಬ್ಬನು ಕಾಯತಕ್ಕ ಹೆಬ್ಬಾಗಲುಗಳನ್ನು ಚೀಟಿನಿಂದಲೇ ಗೊತ್ತು ಮಾಡಿಕೊಂಡರು. ಮೂಡನ ದಿಕ್ಕಿನ ಚೀಟು ಶಿಲೆಮ್ಯನ ಹೆಸರಿಗೆ ಬಿದ್ದಿತ್ತು. ಬಹುವಿವೇಕವುಳ್ಳ ಪಂಚಾಯತನಾಗಿರುವ ಅವನ ಮಗನಾದ ಜಕರಿನ ಹೆಸರಿಗೆ ಬಡಗಡ ದಿಕ್ಕಿನ ಚೀಟು ಬಿದ್ದಿತ್ತು. ಒಬೆದೇದೋಮನಿಗೆ ತೆಂಕಣ ಬಾಗಿಲು, ಅವನ ಮಕ್ಕಳಿಗೆ ಉಗ್ರಾಣ ಮಂದಿರವು, ಶುಪ್ಪಿಮ್, ಓಸಾ ಎಂಬುವರಿಗೆ ಪಡುವಣ ಬಾಗಿಲು, ಅವರ ಸಮೀಪದಲ್ಲಿರುವ ಶಿಲೆಕಿತ್ ಎಂಬ ಬಾಗಿಲು ಚೀಟಿನಿಂದ ನೇಮಕವಾದವು. ಶಿಲೆಕಿತ್ ಬಾಗಿಲು ಪಟ್ಟಣದಿಂದ ದೇವಾಲಯಕ್ಕೆ ಏರಿ ಹೋಗುವ ದಾರಿಯಲ್ಲಿದೆ. ಲೇವಿಯರಲ್ಲಿ ಪ್ರತಿದಿನವೂ ಮೂಡಣ ಬಾಗಿಲನ್ನು 6 ಮಂದಿ, ಪಡುವಣ ಬಾಗಿಲನ್ನು 4 ಮಂದಿ, ತೆಂಕಣ ಬಾಗಿಲನ್ನು 4 ಮಂದಿ, ಉಗ್ರಾಣ ಮಂದಿರದ 2 ಬಾಗಿಲುಗಳನ್ನು ಇಬ್ಬಿಬ್ಬರು, ಫೆರ್ಬರ್ ಎಂಬ ಕಟ್ಟಡವಿರುವ ಪಡುವಣ ದಿಕ್ಕಿನ ದಾರಿಯ ಬಾಗಿಲನ್ನು 4 ಮಂದಿ, ಫರ್ಬರನ್ನು 2 ಕಾಯುತ್ತಿದ್ದರು. ಕೊರಹಿಯರ ಮತ್ತು ಮೆರಾರಿಯರ ದ್ವಾರಪಾಲಕ ವರ್ಗಗಳು ಇವೇ. ಮೇಲೆ ಕಂಡವರ ಕುಲಬಂಧುಗಳು ದೇವಾಲಯದ ಭಂಡಾರ, ಪರಿಶುದ್ಧ ವಸ್ತುಗಳ ಭಂಡಾರ ಇವುಗಳನ್ನು ಕಾಯುವವರು ಆದ ಲೇವಿಯರ ಪಟ್ಟಿ. ಗೆರ್ಷೋಮನಿಗೆ ಹುಟ್ಟಿದ ಲದಾನ ಸಂತಾನದವರಾದ ಲದಾನ್ಯ ಕುಟುಂಬಗಳ ಪ್ರಧಾನರಲ್ಲಿ ಯೆಹಿಯೇಲಿ, ಯೆಹಿಯೇಲ್ಯರಾದ ಜೇತಾಮನು, ಯೋವೇಲನೆಂಬ ಅವನ ತಮ್ಮನು ಯೆಹೋವನ ಆಲಯದ ಭಂಡಾರಗಳನ್ನು ಕಾಯುವವರಾಗಿದ್ದರು. ಅಮ್ರಾಮ್, ಇಚ್ಚಾರ್, ಎಬ್ರೋನ್, ಉಜ್ಜಿಯೇಲ್ ಇವರ ಸಂತಾನದವರಲ್ಲಿ ಗೆರ್ಷೋಮನ ಮಗನು ಮೋಶೆಯ ಮೊಮ್ಮಗನು ಆಗಿರುವ ಶೆಬುವೇಲನು ಭಂಡಾರ
ಭಂಡಾರಗಳನ್ನು ಕಾಯುವವರ ಮುಖ್ಯಸ್ಥನು. ಎಲಿಯೇಜರನ ಮಗ ರೆಹಬ್ಬನಿಗೆ ಹುಟ್ಟಿದ ಏಷಾಯನ ಮರಿಮಗನು, ಯೋರಾಮನ ಮೊಮ್ಮಗನು, ಜಿಕ್ರಿಯ ಮಗನು ಆಗಿರುವ ಶಿಲೋಮೋತನು, ಅವನ ಸಹೋದರರು ಪ್ರತಿಷ್ಠಿತ ವಸ್ತುಗಳ ಭಂಡಾರವನ್ನು ಕಾಯುವವರು. ಇವರು ಶೆಬುವೇಲನ ಗೋತ್ರಬಂಧುಗಳು. ಅರಸನಾದ ದಾವಿದನು ಗೋತ್ರ ಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಸೇನಾ ನಾಯಕರು ಯೆಹೋವನ ಆಲಯದ ವೃದ್ಧಿಗೋಸ್ಕರ ತಮಗೆ ಯುದ್ಧದಲ್ಲಿ ಸಿಕ್ಕಿದ ಕೊಳ್ಳೆಯ ಒಂದು ಭಾಗವನ್ನು ಯೆಹೋವನಿಗೆಂದು ಮುಡುಪಾಗಿ ಇಟ್ಟರು. ಇದಲ್ಲದೆ ದರ್ಶಿಯಾದ ಸಮುವೇಲನು, ಕೀಷನ ಮಗನಾದ ಸೌಲನು, ನೇರನ ಮಗನಾದ ಅಬ್ನೇರನು, ಚೆರೂಯಳ ಮಗನಾದ ಯೋವಾಬನು ಆಗಿಯೇ ಮಾಡಿದ್ದರು. ಈ ಪ್ರಕಾರ ಪ್ರತಿಷ್ಠಿತವಾದದೆಲ್ಲವೂ ಶಿಲೋಮೋತನ ಮತ್ತು ಅವನ ಸಹೋದರರ ವಶದಲ್ಲಿತ್ತು. ಈ ಚಾರ್ಯರಲ್ಲಿ ಕೇನ್ಯನು ಅವನ ಮಕ್ಕಳು ಲೌಕಿಕೋದ್ಯೋಗದಲ್ಲಿದ್ದರು. ಅವರು ಇಸ್ರಾಯೇಲರ ಅಧಿಕಾರಿಗಳು, ನ್ಯಾಯಾಧಿಪತಿಗಳು ಆಗಿದ್ದರು. ಹೆಬ್ರೋನ್ಯರಲ್ಲಿ ಅಷಬ್ಯನು ಅವನ ಸಹೋದರರು ಯೋರ್ದಾನ್ ಹೊಳೆಯ ಪಶ್ಚಿಮ ಪ್ರಾಂತ್ಯಗಳಲ್ಲಿದ್ದ ಇಸ್ರಾಯೇಲರೊಳಗೆ ಯೆಹೋವನ ಸೇವಾ ಕಾರ್ಯಗಳನ್ನು, ರಾಜಕೀಯ ಕಾರ್ಯಗಳನ್ನು ನಡೆಸುತ್ತಿದ್ದರು. ಸಮರ್ಥರಾದ ಅವರು 1700 ಮಂದಿ. ದಾವಿದನ ಆಳ್ವಿಕೆಯ 40ನೇ ವರ್ಷದಲ್ಲಿ ಹೆಬ್ರೋನ್ಯರಿಗೆ ಸೇರಿದವರು ಯಾರೆಂದು ವಿಚಾರಣೆ ನಡೆದಾಗ ಗಿಲ್ಯಾದಿನ ಯಾಜೇರಿನ ಶ್ರೀಮಂತರಲ್ಲಿ ಅನೇಕರು ಅವರ ಗೋತ್ರದವರಾಗಿರುತ್ತಾರೆಂದು ಗೊತ್ತಾಯಿತು. ಈ ಹೆಬ್ರೋನ್ಯರಲ್ಲಿ ಹಿರಿಯನು ಪ್ರಧಾನನು, ಶ್ರೀಮಂತರು, ಕುಟುಂಬ ಪ್ರಧಾನರು ಆದ ಅವನ ಗೋತ್ರ ಬಂಧುಗಳು 2700 ಮಂದಿ. ಅರಸನಾದ ದಾವಿದನು ರೂಬೇನ್, ಗಾದ್, ಅರ್ಧ ಮನಸ್ಸೆ ಕುಲಗಳವರ ಮೇಲೆ ಇವರನ್ನೇ ದೈವಿಕ ಕಾರ್ಯಗಳಲ್ಲಿಯೂ ರಾಜಕೀಯ ಕಾರ್ಯಗಳಲ್ಲಿಯೂ ಅಧಿಕಾರಿಗಳನ್ನಾಗಿ ನೇಮಿಸಿದನು. 1 ಪೂರ್ವಕಾಲ ವೃತ್ತಾಂತ 27ನೇ ಅಧ್ಯಾಯ. ಇಸ್ರಾಯೇಲರ ಕುಲಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ವಿಧವಿಧವಾದ ಸೇವೆಯನ್ನು ಮಾಡಬೇಕಾದ ವರ್ಗಗಳ ಅಧಿಪತಿಗಳು ಇವರ ಲೆಕ್ಕ. ವರ್ಷದ ಎಲ್ಲಾ ತಿಂಗಳುಗಳಲ್ಲಿ ತಿಂಗಳಿಗೆ 1 ವರ್ಗದಂತೆ ಸರತಿಯ ಮೇಲೆ ಕೆಲಸಕ್ಕೋಸ್ಕರ ಬರುವ ಪ್ರತಿಯೊಂದು ವರ್ಗದಲ್ಲಿ 24,000 ಮಂದಿ ಇದ್ದರು. ಪೆರೆಚನ ಸಂತಾನದವರು ಜಬ್ದಿಯೇಲನ ಮಗನು ಆದ ಯಶೋಬ್ಬಾಮನು ಮೊದಲನೇ ವರ್ಗದ ನಾಯಕನು. ಇವನು ಮೊದಲನೇ ತಿಂಗಳಿನ ಸೇನಾಪತಿಗಳ ಮುಖ್ಯಸ್ಥನು. ಮೊದಲನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಅಹೋಹ್ಯನಾದ ದೋದೆಯು 2ನೇ ತಿಂಗಳಿನ ವರ್ಗದ ನಾಯಕನು. ಆ ವರ್ಗದಲ್ಲಿ ಮಿಕ್ಲೋತನೆಂಬುವನು ನಾಯಕನು. ಅವನ ವರ್ಗದವರ ಸಂಖ್ಯೆಯು 24,000. ಯಾಜಕನಾದ ಯೆಹೋಯಾದನ ಮಗನು ಪ್ರಧಾನನು ಆದ ಬೇನಾಯನು 3ನೇ ವರ್ಗದ ನಾಯಕನು. 3ನೇ ತಿಂಗಳಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಈ ಬೇನಾಯನು 30 ಮಂದಿಯಲ್ಲಿ ಪ್ರಸಿದ್ಧ ರಣವೀರನು, ಅವರ ಮುಖ್ಯಸ್ಥನೂ ಆಗಿದ್ದನು. ಅವನ ವರ್ಗದಲ್ಲಿ ಅವನ ಮಗನಾದ ಅಮಿಜಾಬಾದನು ಇದ್ದನು. ಯೋವಾಬನ ತಮ್ಮನಾದ ಅಸಾಯೇಲನು, ಅವನು ಸತ್ತ ನಂತರ ಅವನ ಮಗನಾದ ಜೆಬದ್ಯನು 4ನೇ ವರ್ಗದ ನಾಯಕರು. 4ನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವರ ವರ್ಗದವರ ಸಂಖ್ಯೆಯು 24,000. ಇಜ್ರಾಹ್ಯನಾದ ಶಮೂತನು 5ನೇ ವರ್ಗದ ನಾಯಕನು. 5ನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ತೆಕೋವಿನ ಇಕೇಶನ ಮಗನಾದ ಈರಾ ಎಂಬುವನು 6ನೇ ವರ್ಗದ ನಾಯಕನು. 6ನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಎಫ್ರಾಯಿಂ ಕುಲದ ಫಿಲೋನ್ಯನಾದ ಎಲೆಚನು 7ನೇ ವರ್ಗದ ನಾಯಕನು. 7ನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಉಷಾ ಊರಿನ ಜೆರಹಿಯನಾದ ಸಿಬ್ಬೈಕೆಯು 8ನೇ ವರ್ಗದ ನಾಯಕನು. 8ನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಬೆನ್ಯಾಮಿನ್ ಕುಲದ ಅನಾತೋತ್ ಊರಿನವನಾದ ಅಬಿಯೇಜರನು 9ನೇ ವರ್ಗದ ನಾಯಕನು. 9ನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ನೆಟೋಫಾ ಊರಿನ ಜೆರಹಿಯನಾದ ಮಹರಯ್ಯು 10ನೇ ವರ್ಗದ ನಾಯಕನು. 10ನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಎಫ್ರಾಯಿಂ ಕುಲದ ಪಿರಾತೋನ್ಯನಾದ ಬೆನಾಯನು 11ನೇ ವರ್ಗದ ನಾಯಕನು. 11ನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ನೆಟೋಫಾ ಊರಿನವನಾದ ಒತ್ನೀಯೇಲನ ಸಂತಾನದವನು ಆದ ಎಲ್ತೈಯು 12ನೇ ವರ್ಗದ ನಾಯಕನು. 12ನೇ ತಿಂಗಳಿನಲ್ಲಿ ಸೇವಿಸತಕ್ಕ ಅವನ ವರ್ಗದವರ ಸಂಖ್ಯೆಯು 24,000. ಇಸ್ರಾಯೇಲ್ ಕುಲಪ್ರಭುಗಳು. ರೂಬೇನ್ಯರಲ್ಲಿ ಜಿಕ್ರಿಯ ಮಗನಾದ ಎಲಿಯೇಜರ್. ಸಿಮೆಯೋನ್ಯರಲ್ಲಿ ಮಾಕನ ಮಗನಾದ ಶೆಫಟ್ಯ. ಲೇವಿಯರಲ್ಲಿ ಕೆಮುವೇಲನ ಮಗನಾದ ಅಷಬ್ಯ. ಆರೋನ್ಯರಲ್ಲಿ ಚಾದೋಕ್. ಯೆಹೂದ್ಯರಲ್ಲಿ ದಾವಿದನ ಅಣ್ಣನಾದ ಎಲಿಹು. ಇಸಾಕಾರ್ಯರಲ್ಲಿ ಮಿಕಾಯೇಲನ ಮಗನಾದ ಒಮ್ರಿ. ಜಬೂಲ್ಯರಲ್ಲಿ ಒಬದ್ಯನ ಮಗನಾದ ಇಷ್ಮಾಯ. ನಫ್ತಾಲ್ಯರಲ್ಲಿ ಅಜ್ರಿಯೇಲನ ಮಗನಾದ ಎರಿಮೋತ್. ಎಫ್ರಾಯಿಮ್ಯರಲ್ಲಿ ಅಜಜ್ಯನ ಮಗನಾದ ಓಶೇಯ. ಮನಸ್ಸೆ ಅರ್ಧ ಕುಲದವರಲ್ಲಿ ಪೆದಾಯನ ಮಗನಾದ ಯೋವೇಲ್. ಗಿಲ್ಯಾದಿನಲ್ಲಿರುವ ಮನಸ್ಸೆಯ ಅರ್ಧ ಕುಲದವರಲ್ಲಿ ಜೆಕರಿನ ಮಗನಾದ ಇದ್ದೋ. ಬೆನ್ಯಾಮೀನರಲ್ಲಿ ಅಬ್ನೇರನ ಮಗನಾದ ಯಗಸಿಯೇಲ್. ದಾನ್ಯರಲ್ಲಿ ಯೆರೋಹಾಮನ ಮಗನಾದ ಅಜರೇಲ್. ಇಸ್ರಾಯೇಲ್ ಕುಲಾಧಿಪತಿಗಳು ಇವರೇ. ಇಸ್ರಾಯೇಲರನ್ನು ಆಕಾಶದ ನಕ್ಷತ್ರಗಳಂತೆ ಅಸಂಖ್ಯವಾಗಿ ಮಾಡುವೆನೆಂಬುದಾಗಿ ಯೆಹೋವನು ಕೊಟ್ಟ ಮಾತನ್ನು ದಾವೀದನು ನಂಬಿ 20 ವರ್ಷಕ್ಕಿಂತ ಕಡಿಮೆಯಾದ ವಯಸ್ಸುಳ್ಳವರನ್ನು ಲೆಕ್ಕಿಸಲಿಲ್ಲ. ಚೆರೂಯಳ ಮಗನಾದ
ಯೆಹೋವನು ಅವರನ್ನು ಲೆಕ್ಕಿಸಲಾರಂಭಿಸಿದರು. ಇದರ ನಿಮಿತ್ತ ಇಸ್ರಾಯೇಲರ ಮೇಲೆ ದೇವರ ಕೋಪ ಉಂಟಾದದ್ದರಿಂದ ಅದನ್ನು ಪೂರ್ತಿಗೊಳಿಸಲಿಲ್ಲ. ಹೀಗಾನೇ ಶುಮಾರಿಯು ದಾವೀದನ ರಾಜ್ಯ ವೃತ್ತಾಂತ ಗ್ರಂಥದಲ್ಲಿ ಲಿಖಿತವಾಗಲಿಲ್ಲ. ಅರಸನಾದ ದಾವೀದನ ಸೊತ್ತಿನ ಮೇಲೆ ಮೇಲ್ವಿಚಾರಕರಾಗಿ ನೇಮಿಸಲ್ಪಟ್ಟವರು ಯಾರೆಂದರೆ ಅರಸನ ಭಂಡಾರಗಳ ಮೇಲೆ ಅದಿಯೇಲನ ಮಗನಾದ ಅಜ್ಮಾವೇತ್, ಹೊಲದಲ್ಲಿಯೂ ಪಟ್ಟಣಗಳಲ್ಲಿಯೂ ಹಳ್ಳಿಗಳಲ್ಲಿಯೂ ಬುರುಜುಗಳ ಮೇಲೆಯೂ ಇದ್ದ ಉಗ್ರಾಣಗಳ ಮೇಲೆ ಉಜ್ಜಿಯನ ಮಗನಾದ ಯೋನಾತಾನ್, ಹೊಲಗಳನ್ನು ವ್ಯವಸಾಯ ಮಾಡುವ ಆಳುಗಳ ಮೇಲೆ ಕೆಲೂಬನ ಮಗನಾದ ಎಜ್ರಿ, ದ್ರಾಕ್ಷಿ ತೋಟಗಳ ಮೇಲೆ ರಾಮ ಊರಿನ ಶಿಮ್ಮಿ, ದ್ರಾಕ್ಷಿ ತೋಟಗಳಲ್ಲಿರುವ ದ್ರಾಕ್ಷಾರಸದ ಉಗ್ರಾಣಗಳ ಮೇಲೆ ಶಿಪ್ಮಿಯನಾದ ಜಬ್ದಿ, ಎಣ್ಣೆ ಮರದ ತೋಪುಗಳ ಮೇಲೆಯೂ ಇಳಕಲಿನ ಪ್ರದೇಶದಲ್ಲಿರುವ ಅತ್ತಿ ಮರಗಳ ತೋಪುಗಳ ಮೇಲೆಯೂ ಗೆದೇರೂರಿನವನಾದ ಬಾಳಾನಾನ್, ಎಣ್ಣೆಯ ಉಗ್ರಾಣಗಳ ಮೇಲೆ ಯೋವಾಶ್, ಶಾರೋನಿನಲ್ಲಿ ಮೇಯುವ ದನಗಳ ಮೇಲೆ ಶಾರೋನ್ಯನಾದ ಶಿಟ್ರೈ, ತಗ್ಗುಗಳಲ್ಲಿ ಮೇಯುವ ದನಗಳ ಮೇಲೆ ಅದ್ಲೇಯ ಮಗನಾದ ಶಾಫಾಟ್, ಒಂಟೆಗಳ ಮೇಲೆ ಇಷ್ಮಾಯಿಲನಾದ ಒಬೀಲ್, ಹೆಣ್ಣುಕತ್ತೆಗಳ ಮೇಲೆ ಮೆರೋನೋತ್ಯನಾದ ಯೆಹ್ದೇಯ, ಆಡುಕುರಿಗಳ ಮೇಲೆ ಅಗ್ರಿಯನಾದ ಯಾಜೀಜ್ ಇವರೇ. ವಿವೇಕಿಯೂ ಶಾಸ್ತ್ರಜ್ಞನೂ ಆದ ಯೋನಾತಾನನೆಂಬ ದಾವೀದನ ಚಿಕ್ಕಪ್ಪನು ಮಂತ್ರಿಯೂ ಅಕ್ಮೋನಿಯನ ಮಗನಾದ ಯೆಹೀಯೇಲನು ರಾಜಪುತ್ರ ಪಾಲಕನೂ ಆಗಿದ್ದರು. ಅಹಿತೋಫೆಲನು ಅರಸನ ಮಂತ್ರಿಯೂ ಅರ್ಕಿಯನಾದ ಊಷೆಯು ಅವನ ಮಿತ್ರನು. ಬೆನಾಯನ ಮಗನಾದ ಯೆಹೋಯಾದವನು ಎಬ್ಯಾತಾರನು ಅಹಿತೋಫೆಲನ ಉತ್ತರಾಧಿಕಾರಿಗಳು. ಯೋವಾಬನು ಅರಸನ ಸೈನ್ಯಾಧಿಪತಿಯು. 1 ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ. ದಾವೀದನು ಇಸ್ರಾಯೇಲರ ಎಲ್ಲಾಧಿಪತಿಗಳನ್ನು, ಅಂದರೆ ಕುಲಾಧಿಪತಿಗಳು, ಅರಸನ ಸೇವೆ ಮಾಡುತ್ತಿರುವ ವರ್ಗನಾಯಕರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ದನಕುರಿ ಮೊದಲಾದ ಸೊತ್ತಿನ ಮೇಲ್ವಿಚಾರಕರು, ರಾಜಪುತ್ರ ಪಾಲಕರು, ಕಂಚುಕಿಗಳು, ರಣವೀರರು, ಅಂತೂ ಎಲ್ಲಾ ಘನವಂತರನ್ನು ಯೆರೂಸಲೇಮಿಗೆ ಕರೆಸಿದನು. ಅವರು ಕೂಡಿ ಬಂದಾಗ ಅರಸನಾದ ದಾವೀದನು ಎದ್ದು ನಿಂತು ಅವರಿಗೆ ಹೇಳಿದ್ದೇನೆಂದರೆ, ನನ್ನ ಸಹೋದರರೇ, ಪ್ರಜೆಗಳೇ, ಕೇಳಿರಿ. ಯೆಹೋವನ ನಿಬಂಧನ ಮಂಜೂಷಕ್ಕೋಸ್ಕರವೂ ನಮ್ಮ ದೇವರ ಪಾದಪೀಠಕ್ಕೋಸ್ಕರವೂ ಆಲಯವನ್ನು ಕಟ್ಟಿಸಬೇಕೆಂದು ಮನಸ್ಸು ಮಾಡಿ ಅದಕ್ಕಾಗಿ ಎಲ್ಲವನ್ನು ಸಿದ್ಧಪಡಿಸಿದೆನು. ಆಗ ದೇವರು ನನಗೆ, ನೀನು ಮಹಾಯುದ್ಧಗಳನ್ನು ನಡೆಸಿ ಬಹಳ ರಕ್ತವನ್ನು ಸುರಿಸಿದವನು, ನನ್ನ ಹೆಸರಿಗೋಸ್ಕರ ಆಲಯವನ್ನು ಕಟ್ಟಿಸಬಾರದು ಎಂದು ಹೇಳಿದನು. ಇಸ್ರಾಯೇಲ್ ದೇವರಾದ ಯೆಹೋವನು ನನ್ನ ತಂದೆಯ ಮನೆಯವರೆಲ್ಲರಲ್ಲಿ ನನ್ನನ್ನೇ ಸದಾ ಇಸ್ರಾಯೇಲರ ಅರಸನಾಗಿರುವುದಕ್ಕೆ ಆರಿಸಿಕೊಂಡನು. ಆತನು ಯೆಹೂದ ಕುಲವು ರಾಜಕುಲವಾಗಬೇಕೆಂದು ನೇಮಿಸಿ ಆ ಕುಲದಲ್ಲಿ ನನ್ನ ತಂದೆಯ ಕುಟುಂಬವನ್ನು ಆರಿಸಿಕೊಂಡನು. ನನ್ನ ತಂದೆಯ ಎಲ್ಲಾ ಮಕ್ಕಳಲ್ಲಿ ನನ್ನನ್ನೇ ಮೆಚ್ಚಿ ಇಸ್ರಾಯೇಲರ ಅರಸನನ್ನಾಗಿ ಮಾಡಿದ್ದನು. ನನಗೆ ದಯಪಾಲಿಸಿದ ಅನೇಕ ಮಂದಿ ಮಕ್ಕಳಲ್ಲಿ ನನ್ನ ಮಗನಾದ ಸೊಲೊಮೋನನನ್ನು ಯೆಹೋವನ ರಾಜ್ಯ ಸಿಂಹಾಸನವಾಗಿರುವ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕುಳ್ಳರಿಸುವುದಕ್ಕೋಸ್ಕರ ಆರಿಸಿಕೊಂಡನು. ಆತನು ನನಗೆ, ನಿನ್ನ ಮಗನಾದ ಸೊಲೊಮೋನನೇ ನನ್ನ ಆಲಯವನ್ನು ಅದರ ಪ್ರಕಾರಗಳನ್ನು ಕಟ್ಟಿಸುವನು. ಅವನು ನನಗೆ ಮಗನಾಗಿರಬೇಕೆಂದು ಅವನನ್ನು ಆರಿಸಿಕೊಂಡಿದ್ದೇನೆ. ನಾನು ಅವನಿಗೆ ತಂದೆಯಾಗಿರುವೆನು. ಅವನು ಈಗಿನಂತೆ ಯಾವಾಗಲೂ ನನ್ನ ಆಜ್ಞಾವಿಧಿಗಳನ್ನು ಕೈಕೊಂಡು ನಡೆಯುವುದಾದರೆ ಅವನ ರಾಜ್ಯವನ್ನು ಸದಾಕಾಲವೂ ಸ್ಥಿರಪಡಿಸುವೆನೆಂದು ಹೇಳಿದ್ದಾನೆ. ನಿಮ್ಮ ದೇವರಾದ ಯೆಹೋವನ ಎಲ್ಲಾ ಆಜ್ಞೆಗಳನ್ನು ಧ್ಯಾನಿಸಿ ಕೈಕೊಳ್ಳಬೇಕೆಂದು ಯೆಹೋವನ ಮಂಡಳಿಯಾದ ಸಮಸ್ತ ಇಸ್ರಾಯೇಲರ ಎದುರಿನಲ್ಲಿ ನಮ್ಮ ದೇವರಿಗೆ ಕೇಳಿಸುವಂತೆ ನಿಮ್ಮನ್ನು ಎಚ್ಚರಿಸುತ್ತೇನೆ. ಹಾಗೆ ಮಾಡಿದರೆ ಈ ಒಳ್ಳೆ ದೇಶವು ಸದಾಕಾಲವೂ ನಿಮ್ಮ ಮತ್ತು ನಿಮ್ಮ ಸಂತಾನದವರ ಸ್ವಾಸ್ಥ್ಯವಾಗಿರುವುದು. ನನ್ನ ಮಗನಾದ ಸೊಲೊಮೋನನೇ, ನೀನಂತೂ ನಿನ್ನ ತಂದೆಯ ದೇವರನ್ನು ಅರಿತುಕೊಂಡು ಸಂಪೂರ್ಣ ಹೃದಯದಿಂದಲೂ ಮನಸ್ಸಂತೋಷದಿಂದಲೂ ಆತನನ್ನೇ ಸೇವಿಸು. ಯೆಹೋವನು ಎಲ್ಲಾ ಹೃದಯಗಳನ್ನು ವಿಚಾರಿಸುವವನು, ಎಲ್ಲಾ ಮನಸ್ಸಂಕಲ್ಪಗಳನ್ನು ಬಲ್ಲವನು ಆಗಿರುತ್ತಾನಲ್ಲ. ನೀನು ಆತನನ್ನು ಹುಡುಕುವುದಾದರೆ ಆತನು ನಿನಗೆ ಸಿಕ್ಕುವನು. ಆತನನ್ನು ಬಿಟ್ಟರೆ ನಿನ್ನನ್ನು ಶಾಶ್ವತವಾಗಿ ತಳ್ಳಿಬಿಡುವನು. ಆದದರಿಂದ ನೋಡಿಕೋ, ಯೆಹೋವನು ತನಗೋಸ್ಕರ ಪವಿತ್ರಾಲಯವನ್ನು ಕಟ್ಟಬೇಕೆಂದು ನಿನ್ನನ್ನು ಆರಿಸಿಕೊಂಡಿದ್ದಾನಷ್ಟೇ. ಧೈರ್ಯದಿಂದ ಕೆಲಸಕ್ಕೆ ಕೈಯಚ್ಚು ಎಂಬುದೇ. ತರುವಾಯ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ ದೇವಾಲಯದ ಮಂಟಪ, ಕೊಠಾರಗಳು, ಭಂಡಾರಗಳು, ಮೇಲುಪ್ಪರಿಗೆಗಳು, ಒಳಗಣ ಕೋಣೆಗಳು, ಕೃಪಾಸನ ಮಂದಿರ ಇವುಗಳ ನಕ್ಷೆಯನ್ನು ಕೊಟ್ಟು, ಯೆಹೋವನ ಆಲಯದ ಅಂಗಳಗಳನ್ನು, ಸುತ್ತಣ ಕೋಣೆಗಳು, ದೇವಾಲಯದ ಭಂಡಾರಗಳು, ಪ್ರತಿಷ್ಠಿತ ವಸ್ತುಗಳ ಭಂಡಾರಗಳು ಇವುಗಳ ವಿಷಯವಾಗಿಯೂ, ಯಾಜಕರ ಮತ್ತು ಲೇವಿಯರ ವರ್ಗಗಳು, ಯೆಹೋವನ ಆಲಯದಲ್ಲಿ ನಡೆಯತಕ್ಕ ಎಲ್ಲ ಆರಾಧನೆಯ ಎಲ್ಲಾ ಸಾಮಗ್ರಿಗಳು ಇವುಗಳ ವಿಷಯವಾಗಿಯೂ ತಾನು ನಿರ್ಣಯಿಸಿಕೊಂಡದ್ದೆಲ್ಲವನ್ನು ವಿವರಿಸಿದನು. ಇದಲ್ಲದೆ ಆರಾಧನೆಯ ಆಯಾ ಆಚಾರಗಳಲ್ಲಿ ಉಪಯೋಗವಾಗಬೇಕಾದ ಎಲ್ಲಾ ಸಾಮಾನುಗಳ ಬೆಳ್ಳಿ ಬಂಗಾರದ ತೂಕ, ಅಂದರೆ ಬಂಗಾರದ ಅಣತೆಗಳಿರುವ ಬಂಗಾರದ ಪ್ರತಿಯೊಂದು ದೀಪಸ್ತಂಭದ ತೂಕ, ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗವಾಗುವ ಪ್ರತಿಯೊಂದು ಬೆಳ್ಳಿಯ ದೀಪಸ್ತಂಭದ ಮತ್ತು ಅದರ ಅಣತೆಗಳ ತೂಕ, ಮೀಸಲು ರೊಟ್ಟಿಗಳನ್ನಿಡುವ ಪ್ರತಿಯೊಂದು ಮೇಜಿಗೆ ಉಪಯೋಗಿಸಬೇಕಾದ ಬಂಗಾರದ ತೂಕ, ಬೆಳ್ಳಿಯ ಮೇಜುಗಳ ಬೆಳ್ಳಿಯ ತೂಕ, ಚೊಕ್ಕ ಬಂಗಾರದ ಮುಳ್ಳುಬೋಗುಣಿ, ಊಚೆಗಳ ಮತ್ತು ಬೆಳ್ಳಿ ಬಂಗಾರದ ಆಯಾ ಪಾತ್ರೆಗಳ ತೂಕ, ಧೂಪವೇದಿಗೆ ಉಪಯೋಗಿಸಬೇಕಾದ ಚೊಕ್ಕ ಬಂಗಾರದ ತೂಕ ಎಷ್ಟಾಗಿರಬೇಕೆಂಬುದನ್ನು ವಿವರಿಸಿ, ಹರಡಿದ ರೆಕ್ಕೆಗಳಿಂದ ಯೆಹೋವನ ನಿಬಂಧನ ಮಂಜೂಷವನ್ನು ಮರೆಮಾಡುವ ಬಂಗಾರದ ಕೆರೂಬಿ ವಾಹನದ ನಕ್ಷೆಯನ್ನು ಕೊಟ್ಟು, ಆ ನಕ್ಷೆಗಳಲ್ಲಿ ಸೂಚಿಸಿದ ಎಲ್ಲಾ ಕೆಲಸಗಳ ವಿಷಯವಾದ ಜ್ಞಾನವು ತನಗೆ ಯೆಹೋವನ ಲೇಖನದಿಂದಲೇ ಪ್ರಾಪ್ತವಾಯಿತೆಂದು ಹೇಳಿದನು. ಆಮೇಲೆ ದಾವೀದನು ತನ್ನ ಮಗನಾದ ಸೊಲೊಮೋನನಿಗೆ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಕೆಲಸಕ್ಕೆ ಕೈ ಹಾಕು, ಅಂಜಬೇಡ, ಕಳವಳಗೊಳ್ಳಬೇಡ. ನನ್ನ ದೇವರಾಗಿರುವ ಯೆಹೋವ ದೇವರು
ನಿನ್ನ ಸಂಗಡ ಇರುತ್ತಾನೆ. ಆತನು ತನ್ನ ಆಲಯದ ಎಲ್ಲಾ ಕೆಲಸವು ತೀರುವವರೆಗೆ ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಇಗೋ, ಯಾಜಕರ ಮತ್ತು ಲೇವಿಯರ ವರ್ಗಗಳವರು ದೇವಾಲಯ ಸಂಬಂಧವಾದ ಬೇಕಾದ ಕೆಲಸವನ್ನು ಮಾಡುವುದಕ್ಕೆ ಸಿದ್ಧರಾಗಿದ್ದಾರೆ. ಯಾವ ಕೆಲಸವಿದ್ದರೂ ಎಲ್ಲವನ್ನು ಜಾಣತನದಿಂದ ಮಾಡುವುದಕ್ಕೆ ಸಿದ್ಧ ಮನಸ್ಸುಳ್ಳವರು ನಿನ್ನ ಹತ್ತಿರ ಇರುತ್ತಾರೆ. ಅಧಿಪತಿಗಳು ಎಲ್ಲಾ ಪ್ರಜೆಗಳು ನಿನ್ನ ಆಜ್ಞೆಗೆ ಒಳಗಾಗುವರು ಎಂದು ಹೇಳಿದ್ದನು. 1 ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ. ತರುವಾಯ ಅರಸನಾದ ದಾವೀದನು, ದೇವರು ನನ್ನ ಮಗನಾದ ಸೊಲೊಮೋನನನ್ನೇ ಆರಿಸಿಕೊಂಡಿದ್ದಾನೆ, ಆದರೆ ಅವನು ಇನ್ನು ಎಳೆಪ್ರಾಯದವನು. ಮಾಡತಕ್ಕ ಕೆಲಸವೋ ವಿಶೇಷವಾದದ್ದು. ಕಟ್ಟತಕ್ಕ ಮಂದಿರವು ದೇವರಾದ ಯೆಹೋವನಿಗಾಗಿಯೇ ಅಲ್ಲದೆ ಮನುಷ್ಯನಿಗಾಗಿ ಅಲ್ಲ. ನಾನು ನನ್ನಿಂದಾಗುವಷ್ಟು ಪ್ರಯಾಸಪಟ್ಟು ಬಂಗಾರದ ಕೆಲಸಕ್ಕಾಗಿ ಬೇಕಾಗುವ ಬಂಗಾರ, ಬೆಳ್ಳಿಯ ಕೆಲಸಕ್ಕಾಗಿ ಬೇಕಾಗುವ ಬೆಳ್ಳಿ, ತಾಮ್ರದ ಕೆಲಸಕ್ಕಾಗಿ ಬೇಕಾಗುವ ತಾಮ್ರ, ಕಬ್ಬಿಣದ ಕೆಲಸಕ್ಕಾಗಿ ಬೇಕಾಗುವ ಕಬ್ಬಿಣ, ಮರದ ಕೆಲಸಕ್ಕಾಗಿ ಬೇಕಾಗುವ ಮರ, ಇವುಗಳನ್ನು ಗೋಮೇಧಕ ರತ್ನ, ಕೆತ್ತುವುದಕ್ಕೆ ಬೇಕಾಗುವ ರತ್ನ, ಕೆಂಪರಲು, ವಿಚಿತ್ರ ವರ್ಣದ ಕಲ್ಲು, ಎಲ್ಲಾ ತರದ ಮಣಿ, ಚಂದ್ರಕಾಂತ, ಇವುಗಳನ್ನು ನನ್ನ ದೇವರ ಮಂದಿರಕ್ಕೋಸ್ಕರ ರಾಶಿ ರಾಶಿಯಾಗಿ ಸಂಗ್ರಹಿಸಿದ್ದೇನೆ. ನಾನು ಪವಿತ್ರಾಲಯಕ್ಕೆ ಇವುಗಳನ್ನೆಲ್ಲ ಸಂಗ್ರಹಿಸಿದ್ದಲ್ಲದೆ ನನ್ನ ದೇವರ ಆಲಯದ ಮೇಲಣ ಅನುರಾಗದಿಂದ ಅದಕ್ಕೋಸ್ಕರ ನನ್ನ ಸ್ವಂತ ಸೊತ್ತಿನಿಂದ 3,000 ತಲಾಂತು ಒಫೀರ್ ದೇಶದ ಬಂಗಾರವನ್ನು, 7,000 ತಲಾಂತು ಚೊಕ್ಕ ಬೆಳ್ಳಿಯನ್ನು ಕೊಡುತ್ತೇನೆ. ಈ ಬೆಳ್ಳಿ ಬಂಗಾರಗಳಿಂದ ಆಲಯದ ಗೋಡೆಗಳನ್ನು ಹೊದಿಸಬೇಕು. ಅಕ್ಕಸಾಲಿಗರು ಮಾಡಬಹುದಾದ ಎಲ್ಲಾ ತರದ ಬೆಳ್ಳಿ ಬಂಗಾರದ ಸಾಮಾನುಗಳನ್ನು ಮಾಡಿಸಬೇಕು. ಇವತ್ತು ಉದಾರ ಹಸ್ತದಿಂದ ಯೆಹೋವನಿಗೋಸ್ಕರ ಕಾಣಿಕೆಯನ್ನು ಅರ್ಪಿಸುವುದಕ್ಕೆ ಯಾರು ಮನಸ್ಸುಳ್ಳವರಾಗಿದ್ದಾರೆ ಎಂದು ನೆರೆದ ಸಭೆಗೆ ಹೇಳಲು ಇಸ್ರಾಯೇಲ್ ಗೋತ್ರ ಕುಟುಂಬಗಳ ಪ್ರಧಾನರು, ಸಹಸ್ರಾಧಿಪತಿಗಳು, ಶತಾಧಿಪತಿಗಳು, ಅರಸನ ಕೆಲಸದವರ ಮುಖ್ಯಸ್ಥರು ದೇವಾಲಯದ ಕೆಲಸಕ್ಕೋಸ್ಕರ ಸ್ವೇಚ್ಛೆಯಿಂದ 5,000 ತಲಾಂತು 10,000 ಪವನು ಬಂಗಾರವನ್ನು, 10,000 ತಲಾಂತು ಬೆಳ್ಳಿಯನ್ನು, 18,000 ತಲಾಂತು ತಾಮ್ರವನ್ನು, 1,00,000 ತಲಾಂತು ಕಬ್ಬಿಣವನ್ನು ಕೊಟ್ಟರು. ರತ್ನಗಳಿದ್ದವರು ಅವುಗಳನ್ನು ಯೆಹೋವನ ಆಲಯದ ಭಂಡಾರಕ್ಕೋಸ್ಕರ ಗೆರ್ಷೋನಿನಾದ ಯೆಹೀಯೇಲನ ವಶಕ್ಕೆ ಕೊಟ್ಟರು. ಅವರು ಪೂರ್ಣ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಯೆಹೋವನಿಗೆ ಕಾಣಿಕೆ ಕೊಟ್ಟದ್ದಕ್ಕಾಗಿ ಜನರೆಲ್ಲರೂ ಸಂತೋಷಪಟ್ಟರು. ಅರಸನಾದ ದಾವೀದನಿಗೂ ಬಹಳ ಸಂತೋಷವಾಯಿತು. ಆನಂತರ ದಾವೀದನು ನೆರೆದ ಸಭೆಯ ಮುಂದೆ ಯೆಹೋವನನ್ನು ಸ್ತುತಿಸಿ ಹೇಳಿದ್ದೇನೆಂದರೆ, ನಮ್ಮ ಪಿತೃವಾಗಿರುವ ಇಸ್ರಾಯೇಲನ ದೇವರೇ, ಯೆಹೋವನೇ, ಯುಗಯುಗಾಂತರಗಳಲ್ಲೂ ನಿನಗೆ ಕೊಂಡಾಟವಾಗಲಿ. ಯೆಹೋವ, ಮಹಿಮ ಪ್ರತಾಪ, ವೈಭವ, ಪರಾಕ್ರಮ, ಪ್ರಭಾವಗಳು ನಿನ್ನವು. ಭೂಮ್ಯಾಕಾಶಗಳಲ್ಲಿ ಇರುವುದೆಲ್ಲ ನಿನ್ನದೇ. ಯೆಹೋವನೇ, ರಾಜ್ಯವು ನಿನ್ನದು. ನೀನು ಮಹೋನ್ನತನಾಗಿ ಸರ್ವವನ್ನು ಆಳುವವನಾಗಿರುತ್ತಿ. ಪ್ರಭಾವೈಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ. ನೀನು ಸರ್ವಾಧಿಕಾರಿಯು. ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿರುತ್ತವೆ. ಎಲ್ಲ ದೊಡ್ಡ ಸ್ಥಿತಿಗೂ ಶಕ್ತಿಗೂ ನೀನೇ ಮೂಲನು. ಆದದ್ದರಿಂದ ನಮ್ಮ ದೇವರೇ, ನಾವು ನಿನಗೆ ಕೃತಜ್ಞತಾಸ್ತುತಿ ಮಾಡುತ್ತಾ ನಿನ್ನ ಪ್ರಭಾವವುಳ್ಳ ನಾಮವನ್ನು ಕೀರ್ತಿಸುತ್ತೇವೆ. ನಾವು ಈ ಪ್ರಕಾರ ಸ್ವೇಚ್ಛೆಯಿಂದ ಕಾಣಿಕೆಗಳನ್ನು ಸಮರ್ಪಿಸಲು ಶಕ್ತಿ ಹೊಂದಿದ್ದಕ್ಕೆ ನಾನಾಗಲಿ ನನ್ನ ಪ್ರಜೆಗಳಾಗಲಿ ಎಷ್ಟರವರು. ಸಮಸ್ತವು ನಿನ್ನಿಂದಲೇ, ನೀನು ಕೊಟ್ಟದ್ದನ್ನೇ ನಿನಗೆ ಕೊಟ್ಟೆವು. ನಾವು ನಿನ್ನ ದೃಷ್ಟಿಯಲ್ಲಿ ಪರದೇಶಿಗಳು, ನಮ್ಮ ಪಿತೃಗಳೆಲ್ಲರಂತೆ ಪ್ರವಾಸಿಗಳು ಆಗಿದ್ದೇವೆ. ನಮ್ಮ ಆಯುಷ್ಕಾಲವು ನೆರಳಿನಂತಿದೆ, ನಮಗೆ ಯಾವ ನಿರೀಕ್ಷೆಯೂ ಇಲ್ಲ. ನಮ್ಮ ದೇವರಾದ ಯೆಹೋವನೇ, ನಿನ್ನ ಪರಿಶುದ್ಧ ನಾಮಕ್ಕೋಸ್ಕರ ಆಲಯ ಕಟ್ಟಿಸಬೇಕೆಂದು ಸಂಗ್ರಹಿಸಿಟ್ಟಿರುವ ಈ ಎಲ್ಲಾ ವಸ್ತುಗಳು ನಿನ್ನಿಂದಲೇ ನಮಗೆ ದೊರಕಿದವು. ಇವೆಲ್ಲ ನಿನ್ನವೇ. ನನ್ನ ದೇವರೇ, ನೀನು ಹೃದಯವನ್ನು ಶೋಧಿಸುವವನು, ಯಥಾರ್ಥ ಚಿತ್ತರನ್ನು ಮೆಚ್ಚುವವನು ಆಗಿದ್ದಿ ಎಂಬುದನ್ನು ಬಲ್ಲೆನು. ನಾನಂತೂ ಯಥಾರ್ಥ ಮನಸ್ಸಿನಿಂದಲೂ ಸ್ವೇಚ್ಛೆಯಿಂದಲೂ ಇದನ್ನೆಲ್ಲ ಕೊಟ್ಟಿದ್ದೇನೆ. ಇಲ್ಲಿ ಕೂಡಿರುವ ನಿನ್ನ ಪ್ರಜೆಗಳು ಸ್ವೇಚ್ಛೆಯಿಂದಲೇ ನಿನಗೆ ಕಾಣಿಕೆಗಳನ್ನು ಅರ್ಪಿಸಿದ್ದಾರೆಂದು ನೋಡಿ ಸಂತೋಷಿಸುತ್ತೇನೆ. ನಮ್ಮ ಪಿತೃಗಳಾದ ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಯೆಹೋವನೇ, ನಿನ್ನ ಪ್ರಜೆಗಳಲ್ಲಿ ಇಂಥ ಮನಸ್ಸು ಯಾವಾಗಲೂ ಇರುವಂತೆ ಮಾಡು. ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಕ್ಕೆ ಅವರಿಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು. ನನ್ನ ಮಗನಾದ ಸೊಲೊಮೋನನು ನಿನ್ನ ಆಜ್ಞಾನಿಯಮ ವಿಧಿಗಳನ್ನು ಕೈಕೊಳ್ಳುತ್ತಿರುವಂತೆಯೂ ನಾನು ಯಾವ ಮಂದಿರಕ್ಕೋಸ್ಕರವೂ ಇಷ್ಟನ್ನೆಲ್ಲ ಸಿದ್ಧಪಡಿಸಿರುತ್ತೇನೋ ಆ ನಿನ್ನ ಮಂದಿರವನ್ನು ಅವನು ಯಥಾರ್ಥ ಮನಸ್ಸಿನಿಂದ ಕಟ್ಟಿಸಿ ತೀರಿಸುವಂತೆಯೂ ದಯಪಾಲಿಸು ಎಂಬುದೇ. ತರುವಾಯ ದಾವೀದನು ನೆರೆದ ಸಭೆಯವರಿಗೆಲ್ಲ, ನಿಮ್ಮ ದೇವರಾದ ಯೆಹೋವನನ್ನು ಸ್ತುತಿಸಿರಿ ಎಂದು ಹೇಳಲು ಸಮೂಹದವರೆಲ್ಲರೂ ತಮ್ಮ ಪಿತೃಗಳ ದೇವರಾದ ಯೆಹೋವನನ್ನು ಸ್ತುತಿಸುತ್ತಾ ತಲೆಬಾಗಿ ಆತನನ್ನು ಅರಸನನ್ನು ನಮಸ್ಕರಿಸಿದರು. ಮರುದಿನ ಅವರು ಯೆಹೋವನಿಗೆ ಯಜ್ಞಗಳನ್ನು ಸರ್ವಾಂಗ ಹೋಮಗಳನ್ನು ಸಮರ್ಪಿಸಿದರು. ಜನರು ಆ ದಿವಸ ಯಜ್ಞಕ್ಕಾಗಿ 1,000 ಹೋರಿಗಳನ್ನು, 1,000 ಟಗರುಗಳನ್ನು, 1,000 ಕುರಿಮರಿಗಳನ್ನು ವಧಿಸಿದರು. ಇವುಗಳೊಡನೆ ಅರ್ಪಿಸತಕ್ಕ ಪಾನದ್ರವ್ಯಗಳನ್ನು, ಇಸ್ರಾಯೇಲರಿಗೆ ಸಾಕಾಗುವಷ್ಟು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ಯೆಹೋವನ ಸನ್ನಿಧಿಯಲ್ಲಿ ಮಹಾ ಸಂತೋಷದಿಂದ ಅನ್ನಪಾನಗಳನ್ನು ತೆಗೆದುಕೊಂಡರು. ಅವರು ದಾವೀದನ ಮಗನಾದ ಸೊಲೊಮೋನನನ್ನು ತಿರುಗಿ ಅರಸನನ್ನಾಗಿ ಆರಿಸಿಕೊಂಡು ಪ್ರಭುವಾಗುವುದಕ್ಕೂ ಚಾದೋಕನನ್ನು ಯಾಜಕನಾಗುವುದಕ್ಕೂ ಅಭಿಷೇಕಿಸಿ ಯೆಹೋವನಿಗೋಸ್ಕರ ಪ್ರತಿಷ್ಠಿಸಿದರು. ಅಂದಿನಿಂದ ಸೊಲೊಮೋನನು ತನ್ನ ತಂದೆಯಾದ ದಾವೀದನಿಗೆ ಬದಲಾಗಿ ಅರಸನಾಗಿ ಯೆಹೋವನ ಸಿಂಹಾಸನದಲ್ಲಿ ಕೂತುಕೊಂಡು ವೃದ್ಧಿಯಾಗುತ್ತಾ ಬಂದನು. ಅರಸನಾದ ಸೊಲೊಮೋನನಿಗೆ ಇಸ್ರಾಯೇಲರೆಲ್ಲರೂ ವಿಧೇಯರಾಗಿ ನಡೆಯುವವರಾದರು. ಎಲ್ಲಾ ಅಧಿಪತಿಗಳು, ದಂಡಿನವರು, ಅರಸನಾದ ದಾವೀದನ ಎಲ್ಲಾ ಮಕ್ಕಳು ಅವನಿಗೆ ಅಧೀನರಾದರು. ಯೆಹೋವನು ಇಸ್ರಾಯೇಲರೆಲ್ಲರಿಗೆ ಗೊತ್ತಾಗುವಂತೆ ಸೊಲೊಮೋನನನ್ನು ಅಭಿವೃದ್ಧಿಪಡಿಸಿ ಅವನಿಗಿಂತ ಮೊದಲು ಇಸ್ರಾಯೇಲರ ನಾಡಿದ ಎಲ್ಲಾ ಅರಸರ ವೈಭವಕ್ಕಿಂತಲೂ ಹೆಚ್ಚಿನ ವೈಭವವನ್ನು ಅವನಿಗೆ ಅನುಗ್ರಹಿಸಿದನು. ಇಸ್ರಾಯೇಲರ
ಇವರೆಲ್ಲರ ಅರಸನಾಗಿದ್ದ ಇಷೇನ ಮಗನಾದ ದಾವೀದನು ಎಬ್ರೋನಿನಲ್ಲಿ 7 ವರ್ಷವೂ ಯೆರೂಸಲೇಮಿನಲ್ಲಿ 33 ವರ್ಷವೂ ಒಟ್ಟಿಗೆ 40 ವರ್ಷ ಆಳಿದನು. ಅವನು ಐಶ್ವರ್ಯ, ಮಾನ, ದೀರ್ಘಾಯುಷ್ಯ ಇವುಗಳನ್ನು ಅನುಭವಿಸಿದ ನಂತರ ತುಂಬಾ ವೃದ್ಧನಾಗಿ ಮರಣ ಹೊಂದಿದ್ದನು. ಅವನಿಗೆ ಬದಲಾಗಿ ಅವನ ಮಗನಾದ ಸೊಲೊಮೋನನು ಅರಸನಾದನು. ದಾವೀದನ ಪೂರ್ವೋತ್ತರ ಚರಿತ್ರೆಯು, ಅವನ ಆಳ್ವಿಕೆ, ಪರಾಕ್ರಮ, ಅವನಿಗೂ ಇಸ್ರಾಯೇಲರಿಗೂ ಸುತ್ತಣ ರಾಜ್ಯಗಳಿಗೂ ಸಂಭವಿಸಿದ ಸುಖ ದುಃಖ ಇವುಗಳ ವೃತ್ತಾಂತವು ದರ್ಶಿಯಾದ ಸಮುವೇಲ, ಪ್ರವಾದಿಯಾದ ನಾತಾನ, ದರ್ಶಿಯಾದ ಗಾದ ಇವರ ಚರಿತ್ರೆಗಳಲ್ಲಿ ಬರೆದಿರುತ್ತವೆ. ಇದಿಷ್ಟು ದೇವರ ವಚನಗಳು. ಸತ್ಯವೇದದ ಒಂದು ಪೂರ್ವಕಾಲ ವೃತ್ತಾಂತ ಪುಸ್ತಕದ ಎಲ್ಲಾ ದೇವರ ವಚನಗಳು. ಎಲ್ಲ ಸ್ತುತಿಗನ ಮಾನ ಮಹಿಮೆ ಸ್ತೋತ್ರಗಳು ನನ್ನ ಕರ್ತನಾದ ಯೇಸು ಕ್ರಿಸ್ತುವಿಗೆ ಉಂಟಾಗಲಿ. ಆಮೇನ್.